ಚುನಾವಣೆ ಬರ್ತಿದ್ದಲ್ಲ ಅದಕ್ಕೆ ಅಂದ್ರೆ ದಿವಂಗತ ಅಪ್ಪನಗೌಡ ಪಾಟೀಲ್ ಅವ್ರ ಹೆಸರು ಮ್ಯಾಗೂ ಪ್ಯಾನಲ್ ಮಾಡ್ತು ನಾವು ಅಂದರೆ ಇದ್ರೊಳಗೆ ಎಮ್ಕನಮಳ್ಳಿ ಕ್ಷೇತ್ರ ಬತ್ತು ಹುಕ್ಕೇರಿನೂ ಬತ್ತು. ಸೊ ಎಲ್ಲ ಡೈರೆಕ್ಟ್ರು ಈಗ 6 ಜನ ಏನು ಆ ಕಡೆ ಬಿಟ್ಟು ಬಂದಿರಲ್ಲ ಅವ್ರನ್ನ ಡೈರೆಕ್ಟಾಗಿ ಇಟ್ಕೊಂಡು ಇನ್ನು ಹೊಸ 5 ಕ್ಯಾಂಡಿಡೇಟ್ನ ಎಲ್ಲ ಹಿರಿಯರ ಜೊತೆ ಮಾತಾಡ್ಕೊಂಡು ಆಯ್ಕೆ ಮಾಡ್ಕೋತೀರಿ. ಎಮ್ಕನಮಳ್ಳಿ ಕ್ಷೇತ್ರದ್ದು ಸತೀಶ್ ಜಾರಕಿಹೊಳಿ ಯಾವ ಸೆಲೆಕ್ಷನ್ ಮಾಡ್ತಾರೆ ನೋಡ್ಕೊಂಡು ಅಷ್ಟು ಜನ ಕೂಡಿ ದಿವಂಗತ ಅಪ್ಪನಗೌಡ ಪಾಟೀಲ್ ಹೆಸರು ಮ್ಯಾಗ ಪ್ಯಾನಲ್ ಮಾಡಿ ಈ ವಿದ್ಯುತ್ ಸಹಕಾರ ಚುನಾವಣೆ ಮಾಡ್ತೀವಿ ಈಗ ರೀ. ಸೊ ಅದಕ್ಕೆ ಏನೇನು ಸಂಬಂಧಪಟ್ಟಂಗೆ ಈಗ ಸುಮಾರು ಅದನ್ನ ಏನಲ್ಲ ಆಗಸ್ಟ್ ಒಳಗೆ 15ರೊಳಗೆ ಇನ್ನೊಂದು ದೊಡ್ಡ ಪ್ರಮಾಣ ಸಭೆ ಒಂದು 10,000 ಜನ ಸೇರಿಸಿ ಸಭೆ ಮಾಡ್ತೀವಿ. ಖರೆ ಈ ಚುನಾವಣೆ ಪ್ರಚಾರ ಇವತ್ತಿಂದ ಎಲ್ಲ ಡೈರೆಕ್ಟ್ರು ಪ್ರಚಾರ ಶುರು ಮಾಡಿದ್ವಿ. ಪ್ರಚಾರ ಶುರು ಮಾಡ್ತಾರೋ ಅದಕ್ಕೆ ಆದಷ್ಟು ಎಲ್ಲ ನಮ್ಮದು ಪ್ಯಾನೆಲ್ ಬರೋದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಇನ್ನು ಮತದಾರ ಯಾವ ಥರ ಆಶೀರ್ವಾದ ಬಂದು ಅದ್ರ ಮೇಲೆ ನಿರ್ಣಯ ಸ್ವೀಕಾರ ಮಾಡ್ತೀವಿ. ಇಲ್ಲ ಹೊಂದಾಣಿಕೆ ಆಗೋದು ಯಾಕಂದ್ರೆ ಸ್ಟೇಜ್ ಮೀರಿ ಹೋಗಿಬಿಟ್ಟೈತಿ. ಯಾಕಂದ್ರೆ ನೀವೆಲ್ಲ ನೋಡಿದ್ರಿ ಇವತ್ತು ನಾವು ಅನ್ನಸಬ್ ಜೊಲ್ಲೆಯವ್ರು ಇಲ್ಲಿ ಬಂದು ಮೀಟಿಂಗ್ ಮಾಡಿದ್ರಿ, ಅವರು ಒಂದು ಪ್ಯಾನೆಲ್ ಮಾಡಿ ಅವರು ತಯಾರಿ ಮಾಡ್ತಾ ಇದ್ದಾರೆ. ಸೊ ನಾವು ಒಂದು ತಯಾರಿ ಮಾಡ್ತಾಯಿದ್ವಿ ಅಂದರೆ ಹೊಂದಾಣಿಕೆ ಆಗೋದಿಲ್ಲ ರೀ. ಚುನಾವಣೆ ಮಾಡೋದನ್ನು ಸೂಕ್ತ, ಯಾಕಂದ್ರೆ ಜನರ ಹಿತದೃಷ್ಟಿಯಿಂದ ಚುನಾವಣೆ ಮಾಡಿ ಒಳ್ಳೇದು. ಯಾಕಂದ್ರೆ ಸುಮಾರು ನೋಡಿ ಎಷ್ಟು ವರ್ಷದಿಂದ ವಿದ್ಯುತ್ ಚುನಾವಣೆ ಆಗಿಲ್ಲ, ಡಿಸಿಸ್ ಮ್ಯಾಗಲ್ಲ. ಚುನಾವಣೆ ಆತಂದ್ರೆ ಅಟ್ಲೀಸ್ಟ್ ಮತದಾರ ಕಡೆ ಎಲ್ಲರೂ ಹೋಗಲಿ, ಯಾವ ಕಾರಣಕ್ಕೂ ಇದು ಹೊಂದಾಣಿಕೆ ಆಗೋದಿಲ್ಲ, ಚುನಾವಣೆ ಮಾಡ್ತೀವಿ. ಇಲ್ಲ ಅದು ಪಕ್ಷದ ವಿಷಯ ಬಂದಾಗ ಬೇರೆ ಪಕ್ಷದ ವಿಷಯ. ಈಗ ಸಹಕಾರಿ ಸಂಸ್ಥೆ ಚುನಾವಣೆ ಇದೆಯಲ್ಲ ಅಲ್ಲಲ್ಲ ಈಗ ರೀ ನಾವು ಇವತ್ತಿಂದ ಸಹಕಾರಿ ಚುನಾವಣೆಗೆ ಸಂಬಂಧ ಇದ್ರೊಳಗೂ BJP ಅವರು ಬರ್ತಾರೆ ರೀ, ಕಾಂಗ್ರೆಸ್ ಅವರು ಬರ್ತಾರೋ, ಬೇರೆ ಪಾರ್ಟಿಯವರು ಬರ್ತಾರೋ. ಸಹಕಾರಿ ಚುನಾವಣೆಯಲ್ಲಿ ಪಕ್ಷ ಬರೋದಿಲ್ಲ. ಆದರೆ ನಾವು BJP ಮುಖಂಡರಿಂದ BJP ಕಾರ್ಯಕರ್ತರು ತಿಳಿದು ನಾವು ಅಧಿಕೃತವಾಗಿ ಅವ್ರ ಮಂಡಲ ಅಧ್ಯಕ್ಷ ಕರಿಬೇಕಲ್ಲ. ಈ ಚುನಾವಣೆಯಿಂದ ಹೇಳಿದ್ವಿ ಅಂದರೆ ನೀವು ಹೇಳಿದಂಗೆ ಭಿನ್ನಾಭಿರ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ ರೀ. ಸೊ ಆದರೆ ನಾವು ಪಾರ್ಟಿ ವಿಚಾರ ಬಂದಾಗ ಎಲ್ಲ ಕೂಡಾಗಿರ್ತೀವಿ. ಇದು ಕೋಆಪರೇಟಿವ್ ಇಲೆಕ್ಷನ್ ಅಂದರೆ ಭಿನ್ನಾಭಿರ ಇರ್ತೈತಿ. ನಾವು ಚುನಾವಣೆ ಅವ್ರು ಮಾಡ್ತಾರೆ, ನಾವು ಮಾಡ್ತೀವಿ. ಪಾರ್ಟಿ ವಿಚಾರ ಯಾವ್ದಾರ ಬರ್ತಂದ್ರೆ ನಾವು ಒಂದೇ ವೇದಿಕೆಯಲ್ಲಿ ಬಂದು ಕೆಲಸ ಮಾಡ್ತೀವಿ. ಇಲ್ಲ ಈಗ ನಾವು ಕರೆದದ್ದು BJP ಮುಖಂಡರ ಮತ್ತು ಕಾರ್ಯಕರ್ತರನ್ನ ಕರೆದೇವು ನಾವು. ಇನ್ನು ಮೇಲೆ ಅದ್ರ ಸಹಕಾರಿ ಪೆನಲ್ ಆದಾಗ ಆಗ್ತದೆ. ಅಲ್ಲ ಸಹಕಾರದಾಗ ಕೂಡೋದು ತಿಳಿದೇವ್ರಲ್ಲ ನಾವು. ಈಗ ರೀ ನೀವು ಅಂದ್ರಾಗ ನೋಡ್ರಿ, ಈಗ ನಾವು DCS ಬ್ಯಾಂಕ್ ಚುನಾವಣೆ ಮಾಡತ್ತೇವೆ ರೀ. ನೀವಂದ್ರೆ ಸಚಿವರು ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅದಾರ ರೀ, ಪ್ರಭಾಕರ್ ಕೋರೆ ಸಾವ್ಕಾರ ಅದಾರ ರೀ, ಲಕ್ಷ್ಮಣ್ ಸವದಿ ಅದ, ಅಣ್ಣ ಸಾವ್ ರಮೇಶ್ ಜಾರಕಿಹೊಳಿ ಅದಾರ ರೀ. ಈಗ ಬೆಳಗಾವಿ ಜಿಲ್ಲೆಯೊಳಗೆ ನೀವು ಸುಮಾರು 30-40 ವರ್ಷ ಇತಿಹಾಸ ತೆಗೆದು ನೋಡ್ರಿ, ಸಹಕಾರ ಚುನಾವಣೆ ಒಳಗೆ ಎಲ್ಲರೂ ಕೂಡೇ ಮಾಡ್ತಾರೆ. ಈಗ ಹಾಡು ಹೋಗ್ಲು ಪ್ರಶ್ನೆ ಬರೋದಿಲ್ಲ. ಈಗ ಅವ್ರು ಉಸ್ತುವಾರಿ ಮಂತ್ರಿ ಆದಾಗಲೂ ಅವ್ರದ್ದು ಸಹಕಾರ ಬೇಕಾಗ್ತದೆ ಚುನಾವಣೆಗೆ. ಅಲ್ಲ ಪಕ್ಷದ ಬ್ಯಾನರ್ ಎಲ್ಲರೂ ಈಗ ಅವರು ಬೆಳೆಸ್ತಾರೆ, ನಾವು ಬೆಳೆಸ್ತಾರೆ. ಹಿಂಗೆ ಎಲೆಕ್ಷನ್ ಆದಾಗ ಹಂಗೆ ಆಗೋದ್ರಿ ಇದ್ರಿ. ಅಲ್ಲ ಇದು ಚುನಾವಣೆ ಆ್ಯಕ್ಚುಲಿ ಚಾಲೋ ಆದಾಗ ಪಕ್ಷದ ಅವಾಗ ಅದು ಬರೋದಿಲ್ಲ, ಎಲ್ಲ ಕೂಡಿ ಓದಿದ್ದಾವೆ. ಈಗ DCS ಬ್ಯಾಂಕ್ ಮೀಟಿಂಗ್ ಕರೆದು ಅಷ್ಟೇ ಕರೆದಿವಲ್ಲ. DCS ಬ್ಯಾಂಕ್ ರೀ ಸುಮಾರು 26 ವರ್ಷದಿಂದ ಯಾವುದೂ ಚುನಾವಣೆ ಹುಕ್ಕೇರಿ ತಾಲೂಕಲ್ಲಿ ಆಗಿಲ್ಲ ರೀ. ಅದಕ್ಕೂ ನಾವು ಎಲ್ಲರೂ ಎಮ್ಕನಮಳ್ಳಿಯಲ್ಲಿ 28 ಕ್ಷೇತ್ರ ಅಂದರೆ PKPS ಅದಾವ್ರಿ. ಇಲ್ಲೆಲ್ಲ ನಾವು ರಾಜೇಂದ್ರ ಪಾಟೀಲ್ ಎಲ್ಲ ಹಿರಿಯರ ಜೊತೆ ಮಾತಾಡ್ತಾ ಇದ್ದೀವಿ ರೀ. ಸೊ ಅಂದರೆ ಈ ಸಲ ಚುನಾವಣೆ ಮಾಡಿಸೋನು ರಿಸಲ್ಟ್ ಏನೇ ಆಗಲಿ ಚುನಾವಣೆ ಆಗಲಿ. ಯಾಕಂದ್ರೆ ಅಂತಂದರೆ ಅದಕ್ಕೆ ನೋಡಿ ಯೋಗ್ಯ ಒಳ್ಳೆ ಕ್ಯಾಂಡಿಡೇಟ್ ಹಾಕಿ DCS ಬ್ಯಾಂಕ್ ಚುನಾವಣೆ ಹುಕ್ಕೇರಿ ತಾಲೂಕು ಮಾಡಿಸ್ತದೆ ಸಲ. ಇಲ್ಲ ನಿಮ್ಗೆ ಏನಿಲ್ಲ, ಯಾಕಂದ್ರೆ ಅನ್ನಸಬ್ ಜೊಲ್ಲೆಯವರು ಆ ಫ್ಯಾಕ್ಟ್ರಿಗೆ ಯಾರೂ ಒಂದು 25 ಕೋಟಿ ಲೋನ್ ಕೊಡೋ ಪರಿಸ್ಥಿತಿ ಹಾಕಿಲ್ರಿ. ಅಂಥದ್ರೊಳಗೆ ಇವ್ರು ದೊಡ್ಡ ಮನಸ್ಸು ಮಾಡಿ 100 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಮಾಡಿದ ನಂತರ ಇನ್ನೂ 200 ಕೋಟಿ ಇನ್ವೆಸ್ಟ್ ಮಾಡೋಕೆ ರೆಡಿ ಇದ್ದರು ಅವರು. ಆದರೂ ಇವರೆಲ್ಲರೂ ಡೈರೆಕ್ಟ್ರುಗಳಿಗೆ ಏನೋ ಭಿನ್ನಾಭಿಪ್ರಾಯ ಬಂದು ಮತ್ತು ಅವ್ರ ಪೊಲಿಟಿಕಲ್ ಏನು ಹೇಳಿದ್ರು ಗೊತ್ತಿಲ್ಲ. ಅದಕ್ಕೆ ಈಗ ಹೋದ್ರೆ ಅವ್ರು ಇನ್ನು ಹೊಳ್ಳಿ ಏನಾರು ಮತ್ತು ನಮ್ಮ ಕಡೆ ಬಂದ್ರೆ ಕೇಳ್ತಾನೆ ಅವ್ರು ಏನಂತದೆ. ಅವರು ಹೇಳ್ತಾರಂಗ್ರಿ ಹೆಂಗೆ ಮಾಡೋಕ್ಕೆ ಸಾಧ್ಯತೆಪ್ಪ ನೀರು ಏರಿಯಾನ ಬರೋದಿಲ್ಲ ಮತ್ತೆ ಎಲ್ಲಿ ಮಾಡ್ತಾರೆ. ಏರಿಯಾದವ್ರನ್ನ ಮಾಡ್ಬೇಕು ಹೌದೇನಲ್ರಿ? ಹಾಂ ಬಡ್ಡಿದು ಕ್ಲಿಯರ್ ಹೇಳ ಇದ್ರಿ. ನಮ್ಮದು ಸಹಕಾರಿ ಸಂಸ್ಥೆ ಹೆಚ್ಚಾ ಕಮ್ಮಿ ಒಬ್ರಿಗೆ ಹೆಚ್ಚಾ ಕಮ್ಮಿ ಮಾಡಕ್ಕೆ ಬರ್ತಿದ್ದೇನೆ ರೀ. ಅಲ್ಲಿ ಸಿದ್ಧನಾಥ್ ಫ್ಯಾಕ್ಟ್ರಿಗೆ ಏನು ಒಂದು ಬಾಂಡ್ ಮಾಡಿಯೋ ಅದರ ಇಂಟ್ರೆಸ್ಟ್ ಇಲ್ಲೂ ಆಗೋದು ಇಲ್ಲ 15 ಅಲ್ಲ ಅವ್ರು ಅಂತಾರ್ರಿ. ಅವ್ರು ನೀವು ರೆಕಾರ್ಡ್ ನೋಡಲೇ ಅಲ್ಲಿ ಸಿಗ್ತೈತಿ. ಏನು ಅವ್ರಿಗೆ ಗೊತ್ತಿನ್ನೋದು ನಮಗೇನು ಗೊತ್ತು. ನಾನು ನೋಡ್ರಿ ಒಂದು 1.5 ತಿಂಗಳು ಆಪ್ರೇಷನ್ ಮಾಡ್ಬೇಕು ನಾವು ಹೋದೆವು ಅಲ್ಲಿ ಹಾರ್ಟ್ ಆಪ್ರೇಷನ್ ಮಾಡಿ. ಇವರು ಒಂದು 20 ತಿಂಗಳು ಎಲ್ಲೋ ಬೇರೆ ಕಡೆ ಹೋದ್ರು. ಅವಾಗ ಅವರವರು ವಿಚಾರ ಮಾಡಿ ಬೇರೆ ಕಡೆ ದುಡ್ಡು ಹುಡುಕಕ್ಕೆ ಚಾಲೂ ಮಾಡಿ 1.5 ತಿಂಗಳೇನೋ 2 ತಿಂಗಳು ಅದ್ರಾಗ ವೇಸ್ಟ್ ಮಾಡಿ ನಾವು ಟೈಮ್ ಅಗದಿ ಚಾಲೂದ ಮ್ಯಾಗ ಎಕ್ದಮ್ ಸ್ಪೀಡಪ್ ಆದ ಫ್ಯಾಕ್ಟ್ರಿ ಹಿಂದೆ ಬಿತ್ತವೆ. ಏನೂ ಸಂಬಂಧ ಇಲ್ಲ ಶೇರ್ ಹೆಚ್ಚು ಮಾಡೋದು.
ಮತ್ತು ಹೆಚ್ಚು ಮಾಡ್ರೆ ನೋಡ್ರಿ ಇಲ್ಲಿ ಮೆಂಬರ್ ಇಲ್ಲಿ ಏರಿಯಾದವನ್ನ ಮಾಡ್ಬೇಕಂದ್ರೆ ಹೊರಗಿನ ಏರಿಯಾ ಬಿಟ್ಟು ಮಾಡಕ್ಕೆ ಬರ್ತಿತ್ತು ಹೇಳ್ರಿ ಸಹಕಾರ ಸಂಸ್ಥಾದ ಅಲ್ಲೇ ಒಟ್ಟು ಒಂದು 5-6 ಹಳ್ಳಿ ಇರಬೇಕು ನಮ್ಮ ನಿಪ್ಪಾಣಿ ಆಗಲಿ ಚಿಕ್ಕೋಡಿ ಆಗಲಿ ಮೇಜರ್ ಹುಕ್ಕೇರಿ ತಾಲೂಕು ಐತೆ ಅದು. ಈಗ ಹೇಳಿದ್ರಲ್ಲ ರೀ ಅಂದ್ರೆ ನಾವು ಏನು ಒಂದು ಪ್ಯಾನೆಲ್ ಮಾಡಿದಂದ್ರೆ ನೋಡ್ರಿ ಅದ್ರಾಗ ರೀ ಸತೀಶ್ ಜಾರಕಿಹೊಳಿ ಅವ್ರು ಅದಾರ ರೀ ಕೋರೆ ಸಾವ್ಕಾರ್ ಅದಾರು ಅನಸಬ್ ಜಲ್ಲಿ ಅದಾರು ಗೋಕಾಕ್ MLA ರಮೇಶ್ ಜಾರಕಿಹೊಳಿ ಅವರು ಲಕ್ಷ್ಮಣ್ ಸವದಿ ಎಲ್ಲರೂ ಕೂಡಿ ಅಂದ್ರೆ ಮಾಡತ್ತಾರೆ. ಯಾಕಂದ್ರೆ ಮೊದಲಿಂದ ಮಾಡಿದ ಪದ್ಧತಿ ಇದೆ ಹಂಗೆ ಮಾಡತ್ತೆ. ಯಾಕಂದ್ರೆ ಪಾರ್ಟಿ ಲೈನ್ ಮ್ಯಾಗ ಅದನ್ನ ಇಲೆಕ್ಷನ್ ಮಾಡೋಕೆ ಆಗೋದಿಲ್ಲ ರೀ. ಅದಕ್ಕೋಸ್ಕರ ಈಗ ಹುಡುಕ್ತುರ ಚಲೋ ಕ್ಯಾಂಡಿಡೇಟ್ ಹುಡುಕಿರಿ ಇರ್ಬೋದು ಬರ್ಬೋದು ಅವರು ಕೇಳ್ಬೋದು. ಇಲ್ಲ ಯಾಕಂದ್ರೆ ಸುಮ್ಮನೆ ಏನಾಗ್ತೈತಿ ಈಗ ಹೇಳ್ಬೇಕು. ಈಗ ಅವ್ರದ್ದು ಅಲ್ಲಿ ಬೆಂಗಳೂರಾಗೆ ಹೆಚ್ಚು ಕೆಲಸ ನೀವನ್ನ ನೋಡತ್ತೀರಿ ಎಲ್ಲ ಟಿ ವಿಯಾಗ ರೀ. ಸೊ ಅವ್ರು ಯಾರಿಲ್ಲ ಸುಮ್ಮನೆ ಹೇಳ್ತಾರೆ ರೀ. ಮತ್ತು ಈಗ ಎಲ್ಲರೂ ಕೆಲವೊಂದು MLAಗಳು ತಾವು ನಿಲ್ಲಬೇಕು, ಮಿನಿಸ್ಟ್ರ್ ಅವ್ರ ಮಕ್ಕಳು ನಿಲ್ಬೇಕು, ಹಿಂಗೆಲ್ಲ ಚರ್ಚೆಗಳು ನಡೆದವ್ರೆ. ಇನ್ನೂ ಯಾರು ನಿಲ್ತಾರೋ ಯಾರು ಬಿಡ್ತಾರೋ ಸೆಪ್ಟೆಂಬರ್ ಎಂಡಿಗೆ ಫೈನಲ್ ಆಗೋದು. ಅಕ್ಟೋಬರ್ 19 ಇರೋದ್ರಿಂದ DK ಶಿವಕುಮಾರ್ ಸುಮ್ಮನೆ ಹೆಸರು ಓಡಿಸ್ತಾರೆ. ಅವ್ರು ಯಾಕೆ ಅವರು ಎಲ್ಲ ಕೆಲಸ ಬಿಟ್ಟು ಇದ್ರಾಗ ಇನ್ವಾಲ್ವ್ ಆಗೋದಿಲ್ಲ ಅಂತ ನನಗೆ ಅನ್ನಿಸ್ತೈತಿ ರೀ. ಇರ್ತಾರೆ ಅದಕ್ಕೆ ಏನು ಅಪೋಸಿಟ್ ಪೆನಲ್ ಯಾವಾಗ ಆದ್ಮೇಲೆ ಗೊತ್ತಿರಲಿಲ್ಲ, ಆದ್ಮೇಲೆ ಗೊತ್ತಾಗೋದಿಲ್ಲ. ಇಲ್ಲ ಅವರೊಂದು ಪ್ಯಾನೆಲ್ ಮಾಡ್ಬೋದು ಹೇಳಕ್ಕೆ ಬರ್ದಿಲ್ಲಲ್ಲ ರೀ. ಈಗ ಅಂದ್ರೆ ನಾವು ಅತ್ತಿ ಅವ್ರ ಜೋಡಿ ಇಲ್ರಿ ಈಗ ಸ್ಪಷ್ಟವಾಗಿದೆ. ಸೊ ಈಗ ಅವ್ರು ಇರ್ಬೋದು ರೀ, ಮತ್ತು ಬೇರೆ ಬೈಲಂಗ್ಲು ಯಾರು ಇರ್ಬೋದು, ರಾಮದುರ್ಗದಾಗ ಯಾರು ಇರ್ಬೋದು, ಅವ್ರೇನು ಪ್ಯಾನೆಲ್ ಮಾಡ್ತಾರಲ್ಲ ಗೊತ್ತಿಲ್ಲ ರೀ. ಸೊ ಅದು ಆಮೇಲೆ ಗೊತ್ತಾಗ್ತೈತೆ ಸ್ವಲ್ಪ. ಈಗ ಸೌದಿ ಅವ್ರದ್ದು ಇನ್ನೊಂದು 3-4 ದಿವಸ ಒಂದು ಫಂಕ್ಷನ್ ಮಾಡೋದು ಸೌದಿಯವರಲ್ಲಿ ಬರ್ತಾರೆ. ಅವ್ರು ಕ್ಲಿಯರ್ ಆಗಿಬಿಡ್ತಾರೆ. ಇಲ್ಲ ಅವ್ರು ಬೆಂಗಳೂರು ನೋಡ್ರಿ ಈಗ 5 ತಾರೀಕು ರಾಯಬಾಗ ಒಂದು ತಾಲೂಕು ಸಭೆ ಮಾಡತ್ತಾರೆ. ಅಲ್ಲಿ ಲಕ್ಷ್ಮಣ್ ಸೌದಿ ಅಲ್ಲಿ ಬಂದ್ರೆ ಅಂದ್ರೆ ಕ್ಲಿಯರ್ ಆಗಿಬಿಡ್ತೈತ್ರಿ. AGM ಅಲ್ಲ AGM ಡೈರೆಕ್ಟ್ ಅವ್ರ ಸಹಕಾರ ಸಂಘ ಯಾವ್ದು ಆರಿಸಿ ಬಂದಿದೆ ಅವ್ರ ಅಧ್ಯಕ್ಷರು ಎಲ್ಲರೂ ಬಂದಿರ್ತಾರೆ. ಅಲ್ಲಿ ಹಜರಿ ಬೀಳ್ತಿದ್ದ ಅವ್ರ ಸಂಘದವ್ರು. ಅದಕ್ಕೆ ಇಲ್ಲ ಈಗ ನೋಡ್ರಿ ಅದನ್ನು ಸ್ಪಷ್ಟಪಡಿಸ್ತನು ನಿನ್ನ ಏನೇನ್ರಿ. ಈಗ ರಾಹುಲ್ ಜಾರಕಿಹೊಳಿ ಹೆಸರು ಬೆಳಗಾವಿಂದ ಓಡಾತಿದ್ದೆ, ಅದನ್ನು ಬಿಟ್ಟರೆ ಯಾರ್ದು ಹೆಸರು ಓಡಾತಿಲ್ಲ. ನಾನು ಅದು ನಮಗೇನು ಮಾತಾಡಿಲ್ಲ ಅದ್ರ ಬಗ್ಗೆ. ಸತೀಶ್ ಅವ್ರಿಗೆ ರಮೇಶ್ ಅವ್ರು ನಾವು ಮಾತಾಡಿ ನೋಡ್ತೀವಿ. ಅವ್ರು ಸತೀಶ್ ಅವ್ರು ಹೆಂಗೆ ಬೆಳಗಾವಿ ವಿಚಾರಕ್ಕೆ ಡಿಸಿಷನ್ ತೊಗೋತಾರೆ ಹಂಗೆ ಬರ್ತೈತೆ ಹೇಳಿದ್ರು. ನಾವು ಹೇಳಿದ್ವಿ ನಾವು ವೈಯಕ್ತಿಕವಾಗಿ ನಾನು ನಿಲ್ಲೋದಿಲ್ಲ ಅಥವಾ ನಮ್ಮ ಫ್ಯಾಮಿಲಿಯಿಂದ ಯಾರೂ ಉಪಾಧ್ಯಕ್ಷ ಆಗೋದಿಲ್ಲ. ಯೋಗ್ಯ ಅಭ್ಯರ್ಥಿ ಹಿಡ್ಕೊಂಡು ಅದು ವಿಶೇಷವಾಗಿ ಲಿಂಗಾಯತ ಸಮಾಜದವ್ರನ್ನ ನಾವು ಅಧ್ಯಕ್ಷ ಮಾಡ್ತೀವಿ. ನಿನ್ನ ಸ್ಟೇಟ್ಮೆಂಟು ಕೊಟ್ಟಿದ್ದೀನಿ ನಾನು. ಅವ್ರು ಬೆಳಗಾವಿಗೆ ಟ್ರೈ ಮಾಡ್ತಾಯಿಲ್ಲ, ಅವ್ರು ಖಾನಾಪುರಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ರೀ. ಚಂದ್ರರಾಜ್ ಎಟ್ಟಿಹೊಳಿ ಅವ್ರು ರೀ. ಇಲ್ಲಿ ಬೆಳಗಾವಿಗೆ ಯಾರು ಟ್ರೈ ಮಾಡ್ತಾ ಇಲ್ಲ. ನಮ್ಮ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ್ದು ನಾವು ರೀ. ಅದು ವಿರೋಧದಾಗ ಹೋಗಿನಿಲ್ಲ ಅವರು ಚಂದ್ರರಾಜ್ ಅಂತಿರಲ್ಲ ವಿರೋಧ ಭರೋಸೆ ಇದ್ದಂತ ಮಾಡ್ತೀವ್ರಲ್ಲ. ಭರೋಸೆ ಐತೆ ಅಂತ ಮಾಡ್ತೀವ್ರಿ. ಅಲ್ಲೆಲ್ಲ ನೋಡ್ರಿ ಒಂದು ನೀವು ಹೇರಲ್ಲ ಈಗ ಅಲ್ಲಲ್ಲ ಒಂದೇ ನಿಮಿಷ ಹೇಳ್ಬಿಡ್ತೇನೆ ರೀ. ಅಲ್ಲಲ್ಲ ಒಂದೇ ನಿಮಿಷ ನೀವು ಹೇರಲ್ಲ ನಿಮ್ಮ ಜೊತೆ ವಿದ್ಯುತ್ ಸಹ ಬಂದರು ಅವ್ರು ಬಿಟ್ಟು ಹೋಗ್ತಾರೆ ಏನು ಗ್ಯಾರಂಟಿ ಅಂತೀರ. ಈಗ ನಾವು ಪ್ರಾಮಾಣಿಕವಾಗಿ ಚುನಾವಣೆ ಮಾಡ್ತೀರಿ. ರಾಜಕಾರಣದಾಗ ಏನು ಬೇಕಾಗುತ್ತೆ ಇನ್ನು ಮುಂದಿಂದ ಏನು ಹೇಳೋಕ್ಕಾಗೋದಿಲ್ಲ ಭವಿಷ್ಯ ರೀ. ಈಗ ಎಲ್ಲರೂ ಕೂಡಿ ಎಷ್ಟು ಒಳ್ಳೇದಾಯ್ತು ಆ ಸಂಘಕ್ಕೆ ಒಳ್ಳೇದಾಗ ಪ್ರಯತ್ನ ಮಾಡ್ತಾರೆ. ಆಮೇಲೆ ಮುಂದಿನ ರಾಜಕಾರಣ ಅಂದರೆ ಯಾವಾಗ ಹೆಂಗೆ ಈಗ ನೋಡಿ ಸಂಕೇಶ್ವರ ಫ್ಯಾಕ್ಟ್ರಿ ಡೈರೆಕ್ಟ್ರು ಎಲ್ಲ ಬಂದು ಇಲ್ಲಿದ್ದರು. ಮತ್ತು ಒಂದು ವಾರ ಕಡೆ ಹೋದರು. ಮತ್ತೊಂದು ವಾರ ಬಿಟ್ಟು ಮತ್ತೆ ಬಂದರೆ ಏನು ಅಲ್ಲ ಮತ್ತೊಂದು ಅಂದ್ರೆ ಕನ್ಫರ್ಮ್ ಇಲ್ರಿ. ಅಂದ್ರೆ ಜನರಲ್ ಬಾಡಿಗೆ ಬಂದವರು ಇದು ಕಟ್ಬಾಕಿ ಅಂತೇಳಿ 1600 ಮಂದಿನ ಅಷ್ಟೊಂದು ಮಾಡಿ ಈಸಿ ಇಲೆಕ್ಷನ್ ಮಾಡ್ಬೇಕಂತ ಪ್ಲ್ಯಾನ್ ಇದೆ ಅಂತ ಸುದ್ದಿ ರೀ. ಅಲ್ಲ ಅದನ್ನ ಚೆಕ್ ಮಾಡ್ತಾರೆ. ಈಗ ಚೆಕ್ ಮಾಡತ್ತಾರೆ. ಹಂಗಿತ್ತಂದ್ರೆ ಭಾರಿ ಡೇಂಜರ್ ಅದು. ಯಾಕಂದ್ರೆ ಭಾಳ ಸಮಸ್ಯೆ ಆಗ್ತೈತೆ ರೀ. ಅದಕ್ಕೆ ನಾವು ಸರ್ಕಾರದಾಗೂ ಹೈಕೋರ್ಟ್ಗೆ ಹೋಗಿ ಅಷ್ಟು ಮಂದಿ ವೋಟಿಂಗ್ ಪವರ್ ತಂದು ಬಿಡ್ತೀವಿ ರೀ. ಅದ್ರ ಜೊತೆ 15,000 ಮೆಂಬರ್ಶಿಪ್ಪನ್ನು ಪೆಂಡಿಂಗ್ ಇಟ್ಟಾರೆ. ಅದನ್ನು ಮೆಂಬರ್ಶಿಪ್ ಮಾಡಿ ಅವು ಬಂದುಬಿಟ್ಟು ಹೆಚ್ಚು ಎರಡು ಕಡೆ ಇಲ್ಲ ಅಂದ್ರೆ ಅದು ಮಾಡಿದ ಲಿಸ್ಟ್ ಅಲ್ಲ, ಅದು ಹಳೇದು ಐತೆ ಲಿಸ್ಟ್. ಹೊಸದಲ್ಲ, ಹಳೆಯವು ಕನೆಕ್ಷನ್ ಕೊಟ್ಟಿದ್ದಾರೆ. ಒಂದು ತಪ್ಪು ಏನು ಮಾಡಿದಾರು, ಮೆಂಬರ್ ಮಾಡಿ ಕನೆಕ್ಷನ್ ಕೊಡಬೇಕಿತ್ತು ಅವ್ರಿಗೆ. ಅದನ್ನು ಮಾಡಿಲ್ಲ. ಯಾವುದೋ ನೋಡಿ ಸಹಕಾರ ಸಂಸ್ಥೆಗೆ ಏನೋ ಕೆಲಸ ಮಾಡೋಕೆ ಮೆಂಬರ್ ಮಾಡೇ ಮಾಡಬೇಕು. ಅದನ್ನು ಮಾಡಿಲ್ಲ ಅವರು. ಅದನ್ನು ತಪ್ಪು ಮಾಡಿದ್ರೆ ಅದಕ್ಕೆ ನಾವು ರಿವಾರ್ಡ್
ಡಿಸಿಸಿಗೆ MLA ಅಭ್ಯರ್ಥಿಗಳು ಸ್ಪರ್ಧಿಸ್ತಿದ್ದಾರೆ. ನಿನ್ನೆ ಆಲ್ರೆಡಿ ಹೇಳಿದ್ದಾರೆ ಸೆಕೆಂಡ್ ಲೈನ್ ಲೀಡರ್ಗಳಿಗೆ ಅವಕಾಶ ಕೊಡ್ತೀವಿ ಅಂತೇಳಿ. ನೀವು ಕೊಡ್ತೀರಾ ಅಥವಾ ಮಾಜಿಗಳಿಗೆ? ಅಲ್ಲಲ್ಲ, ನಾವು ನನ್ನ ವೈಯಕ್ತಿಕ ರೀ ನಾ ಅಂದೆ ಈಗ ನಮ್ಮ ಕ್ಷೇತ್ರದ ನಾವು ಸೆಕೆಂಡ್ ಲೈನ್ ಕೊಡ್ತೀವಿ. ಈಗ ಬೇರೆಯವ್ರು MLA ಅವ್ರು ನಿಲ್ತು ಅಂದ್ರೆ ನಮ್ಗೇನು ಮಾಡೋಕ್ಕಾಗೋದಿಲ್ಲ ರೀ. ಅಂದ್ರೆ ನಾವಂದ್ರೆ ಸೆಕೆಂಡ್ ಲೈನ್ ಲೀಡ್ರಿಗೆ ಬೆಳೆಸಿಬಿಟ್ರೆ ಅಲ್ಲಿ ಕಳಿಸಿದ್ರೆ ಚಲೋ. ಇಲ್ಲಿಯೂ ನಾವು ಅಲ್ಲಿಯೂ ನಾವು ಇರಬಾರ್ದಂತ ನನ್ನ ವೈಯಕ್ತಿಕ ವಿಚಾರ ರೀ. ಸೊ ಅವ್ರವ್ರು ಬೆಳೆಸಿಲ್ಲ ನಾವನ್ನಿಲ್ಲವ್ರೆ ಅಂದ್ರೆ ನಮ್ಗೆ ಕ್ವಶನ್ ಮಾಡೋಕ್ಕಾಗೋದಿಲ್ಲ ರೀ. ಈ ವರ್ಷ ಯಾಕೆ ಎಷ್ಟು ಡಿಸಿಷನ್ ಹೈ ವೋಲ್ಟೇಜ್ ಆಗೈತೆ? ಈಗ ನಮಗೂ ತಿಳಿವಾತು ಒಟ್ಟಾರೆ ಅದಕ್ಕೆ ನೋಡತ್ತೀವಿ ಎಲ್ಲರೂ. ಹುಕ್ಕೇರಿ ಕ್ಷೇತ್ರ ವಿಶೇಷವಾಗಿ ಈಗ ನಾ ಏನೆಲ್ಲ ನೋಡ್ರಿ, ಈಗ ಅಕಸ್ಮಾತ್ ನಾವಾಗೆ ಬಂದು ಯಾವುದೂ ಚುನಾವಣೆ ನೋಡೋಕೆ ನಮ್ಮ ಮನಸ್ಸಿರಕ್ಕಲ್ಲ. ಅಲ್ಲೇ ಕೆಲವೊಂದೆಲ್ಲ ಸಮಸ್ಯೆ ಬಂದು ಅವರೆಲ್ಲ ನಮ್ಮ ಕಡೆ ಬಂದಾಗ ಈಗ ನಾವು ಅವ್ರನ್ನ ಕೈ ಬಿಟ್ಟು ಹೋದ್ರೆ ಅಂದರೆ ರಾಜಕಾರಣದಾಗ ಯಾರೂ ನಂಬೋದಿಲ್ಲ. ಈಗ ಚುನಾವಣೆ ಮಾಡ್ತೀವಿ, ರಿಸಲ್ಟ್ ಏನಾಗ್ತೈತಿ ಅದು ಮತದಾರ ಕಡೆ ಬಿಟ್ಟಿದ್ರೆ ಖರೆ ಅವ್ರಿಗೋಸ್ಕರ ಜನರಿಗೋಸ್ಕರ ಚುನಾವಣೆ ಮಾಡಲೇಬೇಕು. ಅಂದರೆ ಯಾರ ಮೇಲೆ ಪ್ರೀತಿ ದ್ವೇಷ ಅಂತಲ್ರಿ, ನಮ್ಮ ಜೊತೆ ಬಂದವ್ನ ಕೈ ಬಿಡಬಾರ್ದು. ನಾವೇನು ಅವ್ರಿಗೆ ಕರೆಯಕ್ಕೆ ಹೋಗಿಲ್ಲ, ಅವರಾಗಿ ನಮ್ಮ ಹತ್ರ ಬಂದಾರ. ಹಾಂ ಹ್ಞೂ ರೀ ಹಾಂ ಈಗ ಅವ್ರು ಬಂದರಂದ್ರೆ ಅವ್ರನ್ನ ನಾವು ನನ್ನ ವೈಯಕ್ತಿಕ ವಿಚಾರ ಅವರೇ ನಿಲ್ಲಬೇಕು, ಇನ್ನು ಹೊಸ ಬೇರೆ ಮಾಡಬೇಕು. ನಾ ಏನಿಲ್ಲ ರೀ, ಗೆಲ್ಸೋದು ಬಿಡೋದು ಜನರ ಕೈ ಆಗಿರ್ತೈತಿ. ನಾವು ರಿಕ್ವೆಸ್ಟ್ ಮಾಡ್ತೀವಿ, ಕೈ ಮುಗಿದು ಕೇಳ್ತೀವಿ, ಆಮೇಲೆ ಜನ ಏನು ತೀರ್ಪು ಕೊಡ್ತಾರೆ ಅಂತ ಒಪ್ಕೋತೀವಿ ನಾವು. ಗಾಡಿ ಕೂಡ ಕೊಡ್ತೀವ್ರೆ, ಗಾಡಿ ಕೂಡ ಪೈಸಾ ಅದೆಲ್ಲ ಆಫ್ ದಿ ರೆಕಾರ್ಡ್ ಹೇಳ್ತಂತ ತೋರಿ. ಇಲ್ಲಿ ಯಾಕೆ ಅದೇನು ಅದ್ರ ಭಾಳ ಅರ್ಥ ಭಾಳ ಆಗ್ತಾವ್ರಿ ಎಲ್ಲ. ಓಕೆ, ಥ್ಯಾಂಕ್ ಯು ಈಗ ಆಲ್ರೆಡಿ ಕೆಲವೊಂದು ವಿಚಾರನ ಭಾಷಣ ಮುಖಾಂತರ ನಾವು ಅನ್ನೋ ಸ್ವಲ್ಪ ಹೇಳಿದ್ವಿ ರೀ. ಅಂದರೆ ಈಗೇನು ವಿದ್ಯುತ್ ಸಹಕಾರಿ ಹೆಂಗೆ ಚುನಾವಣೆ ಬರ್ತಾಯಿದ್ದಲ್ಲ, ಅದಕ್ಕೆ ಅಂದ್ರೆ ದಿವಂಗತ ಅಪ್ಪನಗೌಡ ಪಾಟೀಲ್ ಅವ್ರ ಹೆಸರು ಮ್ಯಾಗೂ ಪ್ಯಾನಲ್ ಮಾಡ್ತು ನಾವು. ಅಂದರೆ ಇದ್ರೊಳಗೆ MKನಮಳ್ಳಿ ಕ್ಷೇತ್ರ ಬತ್ತು, ಹುಕ್ಕೇರಿನೂ ಬತ್ತು. ಸೊ ಎಲ್ಲ ಡೈರೆಕ್ಟ್ರು ಈಗ 6 ಜನ ಏನು ಆ ಕಡೆ ಬಿಟ್ಟು ಬಂದಿರಲ್ಲ ಅವ್ರನ್ನ ಡೈರೆಕ್ಟಾಗಿ ಇಟ್ಕೊಂಡು ಇನ್ನು ಹೊಸ 5 ಕ್ಯಾಂಡಿಡೇಟ್ನ ಎಲ್ಲ ಹಿರಿಯರ ಜೊತೆ ಮಾತಾಡ್ಕೊಂಡು ಆಯ್ಕೆ ಮಾಡ್ಕೋತೀರಿ. MKನಮಳ್ಳಿ ಕ್ಷೇತ್ರದ್ದು ಸತೀಶ್ ಜಾರಕಿಹೊಳಿ ಯಾವ ಸೆಲೆಕ್ಷನ್ ಮಾಡ್ತಾರೆ ನೋಡ್ಕೊಂಡು ಅಷ್ಟು ಜನ ಕೂಡಿ ದಿವಂಗತ ಅಪ್ಪನಗೌಡ ಪಾಟೀಲ್ ಹೆಸರು ಮ್ಯಾಗ ಪ್ಯಾನಲ್ ಮಾಡಿ ಈ ವಿದ್ಯುತ್ ಸಹಕಾರ ಚುನಾವಣೆ ಮಾಡ್ತೀವಿ ರೀ. ಸೊ ಅದಕ್ಕೆ ಏನೇನು ಸಂಬಂಧಪಟ್ಟಂಗೆ ಈಗ ಸುಮಾರು ಅದನ್ನ ಏನಲ್ಲ ಆಗಸ್ಟ್ ಒಳಗೆ 15ರೊಳಗೆ ಇನ್ನೊಂದು ದೊಡ್ಡ ಪ್ರಮಾಣ ಸಭೆ ಒಂದು 10,000 ಜನ ಸೇರಿಸಿ ಸಭೆ ಮಾಡ್ತೀವಿ. ಖರೆ ಈ ಚುನಾವಣೆ ಪ್ರಚಾರ ಇವತ್ತಿಂದ ಎಲ್ಲ ಡೈರೆಕ್ಟ್ರು ಪ್ರಚಾರ ಶುರು ಮಾಡಿದ್ವಿ, ಪ್ರಚಾರ ಶುರು ಮಾಡ್ತಾರೋ. ಅದಕ್ಕೆ ಆದಷ್ಟು ಎಲ್ಲ ನಮ್ಮದು ಪ್ಯಾನೆಲ್ ಬರೋದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಇನ್ನು ಮತದಾರ ಯಾವ ಥರ ಆಶೀರ್ವಾದ ಬಂದು ಅದ್ರ ಮೇಲೆ ನಿರ್ಣಯ ಸ್ವೀಕಾರ ಮಾಡ್ತೀವಿ. ಇಲ್ಲ ಹೊಂದಾಣಿಕೆ ಆಗೋದು ಯಾಕಂದ್ರೆ ಸ್ಟೇಜ್ ಮೀರಿ ಹೋಗಿಬಿಟ್ಟೈತಿ. ಯಾಕಂದ್ರೆ ನೀವೆಲ್ಲ ನೋಡಿದ್ರಿ, ಇವತ್ತು ನಾವು ಅನ್ನಸಬ್ ಜೊಲ್ಲವ್ರು ಇಲ್ಲಿ ಬಂದು ಮೀಟಿಂಗ್ ಮಾಡಿದ್ರಿ, ಅವರು ಒಂದು ಪ್ಯಾನೆಲ್ ಮಾಡಿ ಅವರು ತಯಾರಿ ಮಾಡ್ತಾ ಇದ್ದಾರೆ. ಸೊ ನಾವು ಒಂದು ತಯಾರಿ ಮಾಡ್ತಾಯಿದ್ವಿ. ಅಂದರೆ ಹೊಂದಾಣಿಕೆ ಆಗೋದಿಲ್ಲ ರೀ. ಚುನಾವಣೆ ಮಾಡೋದನ್ನು ಸೂಕ್ತ, ಯಾಕಂದ್ರೆ ಜನರ ಹಿತದೃಷ್ಟಿಯಿಂದ ಚುನಾವಣೆ ಮಾಡಿ ಒಳ್ಳೇದು. ಯಾಕಂದ್ರೆ ಸುಮಾರು ನೋಡಿ ಎಷ್ಟು ವರ್ಷದಿಂದ ವಿದ್ಯುತ್ ಚುನಾವಣೆ ಆಗಿಲ್ಲ, DCS ಮ್ಯಾಗಲ್ಲ. ಚುನಾವಣೆ ಆತಂದ್ರೆ ಅಟ್ಲೀಸ್ಟ್ ಮತದಾರ ಕಡೆ ಎಲ್ಲರೂ ಹೋಗಲಿ. ಯಾವ ಕಾರಣಕ್ಕೂ ಇದು ಹೊಂದಾಣಿಕೆ ಆಗೋದಿಲ್ಲ, ಚುನಾವಣೆ ಮಾಡ್ತೀವಿ. ಇಲ್ಲ ಅದು ಪಕ್ಷದ ವಿಷಯ ಬಂದಾಗ ಬೇರೆ ಪಕ್ಷದ ವಿಷಯ. ಈಗ ಸಹಕಾರಿ ಸಂಸ್ಥೆ ಚುನಾವಣೆ ಇದೆಯಲ್ಲ, ಅಲ್ಲಲ್ಲ ಈಗ ರೀ ನಾವು ಇವತ್ತಿಂದ ಸಹಕಾರಿ ಚುನಾವಣೆಗೆ ಸಂಬಂಧ ಇದ್ರೊಳಗೂ BJP ಅವರು ಬರ್ತಾರೆ ರೀ, ಕಾಂಗ್ರೆಸ್ ಅವರು ಬರ್ತಾರೋ, ಬೇರೆ ಪಾರ್ಟಿಯವರು ಬರ್ತಾರೋ. ಸಹಕಾರಿ ಚುನಾವಣೆಯಲ್ಲಿ ಪಕ್ಷ ಬರೋದಿಲ್ಲ. ಆದರೆ ನಾವು BJP ಮುಖಂಡರಿಂದ BJP ಕಾರ್ಯಕರ್ತರು ತಿಳಿದು ನಾವು ಅಧಿಕೃತವಾಗಿ ಅವ್ರ ಮಂಡಲ ಅಧ್ಯಕ್ಷ ಕರಿಬೇಕಲ್ಲ. ಈ ಚುನಾವಣೆಯಿಂದ ಹೇಳಿದ್ವಿ. ಅಂದರೆ ನೀವು ಹೇಳಿದಂಗೆ ಭಿನ್ನ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ ರೀ. ಸೊ ಆದರೆ ನಾವು ಪಾರ್ಟಿ ವಿಚಾರ ಬಂದಾಗ ಎಲ್ಲ ಕೂಡಾಗಿರ್ತೀವಿ. ಇದು ಕೋಆಪರೇಟಿವ್ ಇಲೆಕ್ಷನ್ ಅಂದರೆ ಭಿನ್ನಾಭಿಪ್ರಾಯ ಇರ್ತೈತಿ. ನಾವು ಚುನಾವಣೆ ಅವ್ರು ಮಾಡ್ತಾರೆ, ನಾವು ಮಾಡ್ತೀವಿ. ಪಾರ್ಟಿ ವಿಚಾರ ಯಾವ್ದಾರ ಬರ್ತಂದ್ರೆ ನಾವು ಒಂದೇ ವೇದಿಕೆಯಲ್ಲಿ ಬಂದು ಕೆಲಸ ಮಾಡ್ತೀವಿ. ಇಲ್ಲ ಈಗ ನಾವು ಕರೆದದ್ದು BJP ಮುಖಂಡರ ಮತ್ತು ಕಾರ್ಯಕರ್ತರನ್ನ ಕರೆದೇವು ನಾವು. ಇನ್ನು ಮೇಲೆ ಅದ್ರ ಸಹಕಾರಿ ಪೆನಲ್ ಆದಾಗ ಆಗ್ತದೆ. ಅಲ್ಲ ಸಹಕಾರದಾಗ ಕೂಡೋದು ತಿಳಿದೇವ್ರಲ್ಲ ನಾವು. ಈಗ ರೀ ನೀವು ಅಂದ್ರಾಗ ನೋಡ್ರಿ, ಈಗ ನಾವು DCS ಬ್ಯಾಂಕ್ ಚುನಾವಣೆ ಮಾಡತ್ತವ್ರಿ. ನೀವಂದ್ರೆ ಸಚಿವರು ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅದಾರ ರೀ, ಪ್ರಭಾಕರ್ ಕೋರೆ ಸಾವ್ಕಾರ ಅದಾರ ರೀ, ಲಕ್ಷ್ಮಣ್ ಸವದಿ ಅದ, ಅಣ್ಣ ಸಾವ್ ರಮೇಶ್ ಜಾರಕಿಹೊಳಿ ಅದಾರ ರೀ. ಈಗ ಬೆಳಗಾವಿ ಜಿಲ್ಲೆಯೊಳಗೆ ನೀವು ಸುಮಾರು 30-40 ವರ್ಷ ಇತಿಹಾಸ ತೆಗೆದು ನೋಡ್ರಿ, ಸಹಕಾರ ಚುನಾವಣೆ ಒಳಗೆ ಎಲ್ಲರೂ ಕೂಡೇ ಮಾಡ್ತಾರೆ. ಈಗ ಹಾಡು ಹೋಗ್ಲು ಪ್ರಶ್ನೆ ಬರೋದಿಲ್ಲ. ಈಗ ಅವ್ರು ಉಸ್ತುವಾರಿ ಮಂತ್ರಿ ಆದಾಗಲೂ ಅವ್ರದ್ದು ಸಹಕಾರ ಬೇಕಾಗ್ತದೆ ಚುನಾವಣೆಗೆ.
ಅಲ್ಲ ಪಕ್ಷದ ಬ್ಯಾನರ್ ಎಲ್ಲರೂ ಈಗ ಅವರು ಬೆಳೆಸ್ತಾರೆ ನಾವು ಬೆಳೆಸ್ತಾರೆ ಹಿಂಗೆ ಎಲೆಕ್ಷನ್ ಆದಾಗ ಹಂಗೆ ಆಗೋದ್ರಿ ಇದ್ರಿ ಅಲ್ಲ ಇದು ಚುನಾವಣೆ ಆ್ಯಕ್ಚುಲಿ ಚಾಲೂ ಆದಾಗ ಪಕ್ಷದ ಅವಾಗ ಅದು ಬರ್ದಿಲ್ಲ ಎಲ್ಲ ಕೂಡಿ ಓದಿದ್ದಾವೆ ಈಗ ಡಿ ಸಿ ಸಿ ಬ್ಯಾಂಕ್ ಈಗ ಏನಿಲ್ಲ ನಾವು ಮೀಟಿಂಗ್ ಕರೆದು ಅಷ್ಟೇ ಕರ್ತೀವಲ್ಲ ಡಿ ಸಿ ಸಿ ಬ್ಯಾಂಕ್ ರೀ ಸುಮಾರು 26 ವರ್ಷದಿಂದ ಯಾವುದೂ ಚುನಾವಣೆ ಹುಕ್ಕೇರಿ ತಾಲೂಕಲ್ಲಿ ಆಗಿಲ್ಲ ರೀ ಅದಕ್ಕೂ ನಾವು ಎಲ್ಲರೂ ಎಮ್ಕನ್ಮಡಿಯಲ್ಲಿ 28 ಕ್ಷೇತ್ರ ಅಂದರೆ ಪಿ ಕೆ ಪಿ ಎಸ್ ಅದಾವೆ ರೀ ಇಲ್ಲೆಲ್ಲ ನಾವು ರಾಜೇಂದ್ರ ಪಾಟೀಲ್ ಎಲ್ಲ ಹಿರಿಯರ ಜೊತೆ ಮಾತಾಡ್ತಾ ಇದ್ದೀವಿ ರೀ ಸೊ ಅಂದರೆ ಈ ಸಲ ಚುನಾವಣೆ ಮಾಡಿಸೋನು ರಿಸಲ್ಟ್ ಏನೇ ಆಗಲಿ ಚುನಾವಣೆ ಆಗಲಿ ಯಾಕಂದ್ರೆ ಅಂತಂದರೆ ಅದಕ್ಕೆ ನೋಡಿ ಯೋಗ್ಯ ಒಳ್ಳೆ ಕ್ಯಾಂಡಿಡೇಟ್ ಹಾಕಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಹುಕ್ಕೇರಿ ತಾಲೂಕು ಮಾಡಿಸ್ತೀವಿ ಸಲ ಇಲ್ಲ ನಿಮ್ಗೆ ಏನಿಲ್ಲ ಯಾಕಂದ್ರೆ ಅನ್ನಸಾಬ್ ಜೊಲ್ಲೆ ಅವರು ಆ ಫ್ಯಾಕ್ಟ್ರಿಗೆ ಯಾರು ಒಂದು 25 ಕೋಟಿ ಲೋನ್ ಕೊಡೋ ಪರಿಸ್ಥಿತಿ ಹಾಕಿಲ್ರಿ ಅಂಥದ್ರಾಗ ಇವ್ರು ದೊಡ್ಡ ಮನಸ್ಸು ಮಾಡಿ 100 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಮಾಡಿದಂಥವ್ರು ಇನ್ನೂ 200 ಕೋಟಿ ಇನ್ವೆಸ್ಟ್ ಮಾಡೋಕೆ ರೆಡಿ ಇದ್ರು ಅವರು ಆದರೂ ಇವರೆಲ್ಲರೂ ಡೈರೆಕ್ಟ್ರುಗಳಿಗೆ ಏನೋ ಭಿನ್ನಾಭಿಪ್ರಾಯ ಬಂದು ಮತ್ತು ಅವ್ರ ಪೊಲಿಟಿಕಲ್ ಏನು ಹೇಳಿದ್ರು ಗೊತ್ತಿಲ್ಲ ಅದಕ್ಕೆ ಈಗ ಹೋದ್ರೆ ಅವ್ರು ಇನ್ನು ಹೊಳ್ಳಿ ಏನಾರು ಮತ್ತು ನಮ್ಮ ಕಡೆ ಬಂದ್ರೇನ ಕೇಳ್ತಾನೆ ಅವ್ರು ಏನಂತದೆ ಅವರು ಹೇಳ್ತಾರ್ರಿ ಹೆಂಗೆ ಮಾಡೋಕೆ ಸಾಧ್ಯತೆಪ್ಪ ನೀರು ಏರಿಯಾನ ಬರೋದಿಲ್ಲ ಮತ್ತೆ ಎಲ್ಲಿ ಮಾಡ್ತಾರೆ ಏರಿಯಾದವ್ರನ್ನ ಮಾಡ್ಬೇಕು ಹೌದೇನಲ್ರಿ ಹಾಂ ಬಡ್ಡಿದು ಕ್ಲಿಯರ್ ಹೇಳಿ ನಾ ನೋಡ್ರಿ ನಮ್ಮದು ಸಹಕಾರಿ ಸಂಸ್ಥೆ ಹೆಚ್ಚು ಕಮ್ಮಿ ಒಬ್ರಿಗೆ ಹೆಚ್ಚು ಕಮ್ಮಿ ಮಾಡಕ್ಕೆ ಬರ್ತಿದ್ದೇನೆ ರೀ ಅಲ್ಲಿ ಸಿದ್ಧನಾಥ್ ಫ್ಯಾಕ್ಟ್ರಿಗೆ ಏನು ಒಂದು ಬಾಂಡ್ ಮಾಡಿಯೋ ಅದರ ಇಂಟ್ರೆಸ್ಟ್ ಇಲ್ಲೂ ಆಗೋದು ಇಲ್ಲ 15 ಅಲ್ಲ ಅವ್ರು ಅಂತಾರ್ರಿ ಅವ್ರು ನೀವು ರೆಕಾರ್ಡ್ ನೋಡಲೇ ಅಲ್ಲಿ ಸಿಗ್ತೈತಿ ಏನು ಅವ್ರಿಗೆ ಗೊತ್ತೇನೋದು ನಮಗೇನು ಗೊತ್ತು ನಾನು ನೋಡ್ರಿ ಒಂದು 1.5 ತಿಂಗಳು ಆಪ್ರೇಷನ್ ಮಾಡ್ಬೇಕು ನಾವು ಹೋದೆವು ಅಲ್ಲಿ ಹಾರ್ಟ್ ಆಪ್ರೇಷನ್ ಮಾಡಿ ಇವರು ಒಂದು 20 ತಿಂಗಳು ಎಲ್ಲೋ ಬೇರೆ ಕಡೆ ಹೋದ್ರು ಅವಾಗ ಅವ್ರವರು ವಿಚಾರ ಮಾಡಿ ಬೇರೆ ಕಡೆ ದುಡ್ಡು ಹುಡ್ಕಕ್ಕೆ ಚಾಲೂ ಮಾಡಿ 1.5 ತಿಂಗಳೇನೋ 2 ತಿಂಗಳು ಅದ್ರಾಗ ವೇಸ್ಟ್ ಮಾಡಿ ನಾವು ಟೈಮ್ ಅಗದಿ ಚಾಲೂದ ಮ್ಯಾಗ ಎಕ್ದಮ್ ಸ್ಪೀಡಪ್ ಆದ ಫ್ಯಾಕ್ಟ್ರಿ ಹಿಂದೆ ಬಿತ್ತವೆ ಏನೂ ಸಂಬಂಧ ಇಲ್ಲ ಶೇರ್ ಹೆಚ್ಚು ಮಾಡೋದು ಮತ್ತು ಹೆಚ್ಚು ಮಾಡ್ರೆ ನೋಡ್ರಿ ಇಲ್ಲಿ ಮೆಂಬರ್ ಇಲ್ಲಿ ಏರಿಯಾದವನ್ನೇ ಮಾಡ್ಬೇಕಂದ್ರೆ ಹೊರಗಿನ ಏರಿಯಾ ಬಿಟ್ಟು ಮಾಡಕ್ಕೆ ಬರ್ತಿದ್ದು ಹೇಳ್ರಿ ಸಹಕಾರ ಸಂಸ್ಥದ ಅಲ್ಲೇ ಒಟ್ಟು ಒಂದು 5-6 ಹಳ್ಳಿ ಇರಬೇಕು ನಮ್ಮ ನಿಪ್ಪಾಣಿ ಆಗಲಿ ಚಿಕ್ಕೋಡಿ ಆಗಲಿ ಮೇಜರ್ ಹುಕ್ಕೇರಿ ತಾಲೂಕು ಐತೆ ಅದು ಈಗ ಹೇಳಿದ್ರಲ್ಲ ರೀ ಅಂದ್ರೆ ನಾವು ಏನು ಒಂದು ಪ್ಯಾನೆಲ್ ಮಾಡಿದ್ರೆ ನೋಡ್ರಿ ಅದ್ರಾಗ ರೀ ಸತೀಶ್ ಜಾರಕಿಹೊಳಿ ಅವ್ರು ಅದಾರ ರೀ ಕೋರೆ ಸಾವ್ಕಾರ್ ಅದಾರು ಅನ್ನಸಾಬ್ ಜೊಲ್ಲೆ ಅದಾರು ಗೋಕಾಕ್ ಎಮ್ ಎಲ್ ಎ ರಮೇಶ್ ಜಾರಕಿಹೊಳಿ ಅವರು ಲಕ್ಷ್ಮಣ್ ಸವದಿ ಎಲ್ಲರೂ ಕೂಡಿ ಅಂದ್ರೆ ಮಾಡತ್ತಾರೆ ಯಾಕಂದ್ರೆ ಮೊದಲಿಂದ ಮಾಡಿದ ಪದ್ಧತಿ ಇದೆ ಹಂಗೆ ಮಾಡತ್ತೆ ಯಾಕಂದ್ರೆ ಪಾರ್ಟಿ ಲೈನ್ ಮ್ಯಾಗ ಅದನ್ನ ಇಲೆಕ್ಷನ್ ಮಾಡೋಕೆ ಆಗೋದಿಲ್ಲ ರೀ ಅದಕ್ಕೋಸ್ಕರ ಈಗ ಹುಡುಕ್ತುರ ಚಲೋ ಕ್ಯಾಂಡಿಡೇಟ್ ಹುಡುಕಿರಿ ಇರ್ಬೋದು ಬರ್ಬೋದು ಅವರು ಕೇಳ್ಬೋದು ಇಲ್ಲ ಯಾಕಂದ್ರೆ ಸುಮ್ಮನೆ ಏನಾಗ್ತೈತಿ ಈಗ ಹೇಳ್ಬೇಕು ಈಗ ಅವ್ರದ್ದು ಅಲ್ಲಿ ಬೆಂಗಳೂರಾಗೆ ಹೆಚ್ಚು ಕೆಲಸ ನೀವನ್ನ ನೋಡತ್ತೀರಿ ಎಲ್ಲ ಟಿ ವಿಯಾಗ ರೀ ಸೊ ಅವ್ರು ಯಾರಿಲ್ಲ ಸುಮ್ಮನೆ ಹೇಳ್ತಾರೆ ರೀ ಮತ್ತು ಈಗ ಎಲ್ಲರೂ ಕೆಲವೊಂದು ಎಮ್ ಎಲ್ ಎಗಳು ತಾವು ನಿಲ್ಲಬೇಕು ಮಿನಿಸ್ಟ್ರ್ ಅವ್ರ ಮಕ್ಕಳು ನಿಲ್ಬೇಕು ಹಿಂಗೆಲ್ಲ ಚರ್ಚೆಗಳು ನಡೆದವ್ರೆ ಇನ್ನೂ ಯಾರು ನಿಲ್ತಾರೋ ಯಾರು ಬಿಡ್ತಾರೋ ಸೆಪ್ಟೆಂಬರ್ ಎಂಡಿಗೆ ಫೈನಲ್ ಆಗೋದು ಅಕ್ಟೋಬರ್ 19 ಇರೋದ್ರಿಂದ ಡಿ ಕೆ ಶಿವಕುಮಾರ್ ಸುಮ್ಮನೆ ಹೆಸರು ಓಡಿಸ್ತಾರೆ ಅವ್ರು ಯಾಕೆ ಅವರು ಎಲ್ಲ ಕೆಲಸ ಬಿಟ್ಟು ಇದ್ರಾಗ ಇನ್ವಾಲ್ವ್ ಆಗೋದಿಲ್ಲ ಅಂತ ನನಗೆ ಅನ್ನಿಸ್ತೈತೆ ರೀ ಇರ್ತಾರೆ ಅದಕ್ಕೆ ಏನು ಅಪೋಸಿಟ್ ಪೆನಲ್ ಯಾವಾಗ ಆದ್ಮೇಲೆ ಗೊತ್ತಿರಲಿಲ್ಲ ಆದ್ಮೇಲೆ ಗೊತ್ತಾಗೋದಿಲ್ಲ ಇಲ್ಲ ಅವರೊಂದು ಪ್ಯಾನೆಲ್ ಮಾಡ್ಬೋದು ಹೇಳಕ್ಕೆ ಬರ್ದಿಲ್ಲಲ್ಲ ರೀ ಈಗ ಅಂದ್ರೆ ನಾವು ಅತ್ತಿ ಅವ್ರ ಜೋಡಿ ಇಲ್ರಿ ಈಗ ಸ್ಪಷ್ಟವಾಗಿರಿ ಸೊ ಈಗ ಅವ್ರು ಇರ್ಬೋದು ರೀ ಮತ್ತು ಬೇರೆ ಬೈಲಂಗ್ಲು ಯಾರು ಇರ್ಬೋದು ರಾಮದುರ್ಗದಾಗ ಯಾರು ಇರ್ಬೋದು ಅವ್ರೇನು ಪ್ಯಾನೆಲ್ ಮಾಡ್ತಾರಲ್ಲ ಗೊತ್ತಿಲ್ಲ ರೀ ಸೊ ಅದು ಆಮೇಲೆ ಗೊತ್ತಾಗ್ತೈತೆ ಸ್ವಲ್ಪ ಈಗ ಸೌದಿ ಅವ್ರದ್ದು ಇನ್ನೊಂದು 3-4 ದಿವಸ ಒಂದು ಫಂಕ್ಷನ್ ಮಾಡೋದು ಸೌದಿ ಅವರಲ್ಲಿ ಬರ್ತಾರೆ ಅವ್ರು ಕ್ಲಿಯರ್ ಆಗಿಬಿಡ್ತಾರೆ ಇಲ್ಲ ಅವ್ರು ಬೆಂಗಳೂರು ನೋಡ್ರಿ ಈಗ 5 ತಾರೀಕು ರಾಯಬಾಗ ಒಂದು ತಾಲೂಕು ಸಭೆ ಮಾಡತ್ತಾರೆ ಅಲ್ಲಿ ಲಕ್ಷ್ಮಣ್ ಸೌದಿ ಬರಕ್ಕೆ ಅಲ್ಲಿ ಬಂದ್ರೆ ಅಂದ್ರೆ ಕ್ಲಿಯರ್ ಆಗಿಬಿಡ್ತೈತ್ರಿ AGM ಅಲ್ಲ AGM ಡೈರೆಕ್ಟ್ ಅವ್ರ ಸಹಕಾರ ಸಂಘ ಯಾವ್ದು ಆರಿಸಿ ಬಂದಿದೆ ಅವ್ರ ಅಧ್ಯಕ್ಷರು ಎಲ್ಲರೂ ಬಂದಿರ್ತಾರೆ ಅಲ್ಲಿ ಹಜರಿ ಬೀಳ್ತಿದ್ದ ಅವ್ರ ಸಂಘದವ್ರು ಅದಕ್ಕೆ ಇಲ್ಲ ಈಗ ನೋಡ್ರಿ ಅದನ್ನು ಸ್ಪಷ್ಟಪಡಿಸ್ತನು ನಿನ್ನ ಏನೇನ್ರಿ ಈಗ ರಾಹುಲ್ ಜಾರಕಿಹೊಳಿ ಹೆಸರು ಬೆಳಗಾವಿಂದ ಓಡಾತಿದ್ದೆ ಅದನ್ನು ಬಿಟ್ಟರೆ ಯಾರ್ದು ಹೆಸರು ಓಡಾತಿಲ್ಲ ನಾನು ಅದು ನಮಗೇನು ಮಾತಾಡಿಲ್ಲ ಅದ್ರ ಬಗ್ಗೆ ಸತೀಶ್ ಅವ್ರಿಗೆ ರಮೇಶ್ ಅವ್ರು ನಾವು ಮಾತಾಡಿ ನೋಡ್ತೀವಿ ಅವ್ರು ಸತೀಶ್ ಅವ್ರು ಹೆಂಗೆ ಬೆಳಗಾಂ ವಿಚಾರಕ್ಕೆ ಡಿಸಿಷನ್ ತೊಗೋತಾರೆ ಹಂಗೆ ಬರ್ತೈತೆ ಹೇಳಿದ್ರು ನಾವು ಹೇಳಿದ್ವಿ ನಾವು ವೈಯಕ್ತಿಕವಾಗಿ ನಾನು ನಿಲ್ಲೋದಿಲ್ಲ ಅಥವಾ ನಮ್ಮ ಫ್ಯಾಮಿಲಿಯಿಂದ ಯಾರೂ ಉಪಾಧ್ಯಕ್ಷ ಆಗೋದಿಲ್ಲ ಯೋಗ್ಯ ಅಭ್ಯರ್ಥಿ ಹಿಡ್ಕೊಂಡು ಅದು ವಿಶೇಷವಾಗಿ ಲಿಂಗಾಯತ ಸಮಾಜದವ್ರನ್ನ ನಾವು ಅಧ್ಯಕ್ಷ ಮಾಡ್ತೇವೆ ನಿನ್ನ ಸ್ಟೇಟ್ಮೆಂಟು ಕೊಟ್ಟಿದ್ದೀನಿ ನಾನು
ಅವ್ರು ಬೆಳಗಾವಿಗೆ ಟ್ರೈ ಮಾಡ್ತಾಯಿಲ್ಲ, ಅವ್ರು ಖಾನಾಪುರಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ರೀ, ಚಂದ್ರರಾಜ್ ಎಟ್ಟಿಗಳು ಅವ್ರಿ. ಅಲ್ಲಿ ಇಲ್ಲಿ ಬೆಳಗಾವಿಗೆ ಯಾರು ಟ್ರೈ ಮಾಡ್ತಾ ಇಲ್ಲ. ನಮ್ಮ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ್ದು ನಾವು ರೀ. ಅದು ವಿರೋಧದಾಗ ಹೋಗಿನಲ್ಲ ಅವರು ಚಂದ್ರರಾಜ್ ಅಂತಿರಲ್ಲ ವಿರೋಧ ಭರೋಸೆ ಇದ್ದಂತ ಮಾಡ್ತೀವ್ರಲ್ಲ, ಭರೋಸೆ ಇದ್ದಂತ ಮಾಡ್ತೀವ್ರಲ್ಲ. ಅಲ್ಲೆಲ್ಲ ನೋಡ್ರಿ, ಒಂದು ನೀವು ಹೇರಲ್ಲ ಈಗ ಅಲ್ಲಲ್ಲ ಒಂದೇ ನಿಮಿಷ ಹೇಳ್ಬಿಡ್ತೇನೆ ರೀ. ಅಲ್ಲಲ್ಲ ಒಂದು ನಿಮಿಷ ನೀವು ಹೇರಲ್ಲ, ನಿಮ್ಮ ಜೊತೆ ವಿದ್ಯುತ್ ಸಹ ಬಂದರು, ಅವ್ರು ಬಿಟ್ಟು ಹೋಗ್ತಾರೆ, ಏನು ಗ್ಯಾರಂಟಿ ಐತಿರ? ಈಗ ನಾವು ಪ್ರಾಮಾಣಿಕವಾಗಿ ಚುನಾವಣೆ ಮಾಡ್ತೀರಿ. ರಾಜಕಾರಣದಾಗ ಏನು ಬೇಕಾಗುತ್ತೆ, ಇನ್ನು ಮುಂದಿಂದ ಏನು ಹೇಳೋಕ್ಕಾಗೋದಿಲ್ಲ ಭವಿಷ್ಯ ರೀ. ಈಗ ಎಲ್ಲರೂ ಕೂಡ ಎಷ್ಟು ಒಳ್ಳೇದೈತೆ ಆ ಸಂಘಕ್ಕೆ ಒಳ್ಳೇದಾಗ ಪ್ರಯತ್ನ ಮಾಡ್ತವ್ರೆ. ಆಮೇಲೆ ಮುಂದಿನ ರಾಜಕಾರಣ ಅಂದರೆ ಯಾವಾಗ ಹೆಂಗೆ, ಈಗ ನೋಡಿ ಸಂಕೇಶ್ವರ ಫ್ಯಾಕ್ಟ್ರಿ ಡೈರೆಕ್ಟ್ರು ಎಲ್ಲ ಬಂದು ಇಲ್ಲಿದ್ದರು, ಮತ್ತು ಒಂದು ವಾರ ಕಡೆ ಹೋದರು, ಮತ್ತೊಂದು ವಾರ ಬಿಟ್ಟು ಮತ್ತೆ ಬಂದರೆ ಏನು ಅಲ್ಲ ಮತ್ತೊಂದು ಅಂದ್ರೆ ಕನ್ಫರ್ಮ್ ಇಲ್ರಿ. ಅಂದ್ರೆ ಜನರಲ್ ಬಾಡಿಗೆ ಬಂದವರು ಇದು ಕಟ್ಬಾಕಿ ಅಂತೇಳಿ 1600 ಮಂದಿನ ಅಷ್ಟೊಂದು ಮಾಡಿ ಈಸಿ ಇಲೆಕ್ಷನ್ ಮಾಡ್ಬೇಕಂತ ಪ್ಲ್ಯಾನ್ ಇದೆ ಅಂತ ಸುದ್ದಿ ರೀ. ಅಲ್ಲ ಅದನ್ನ ಚೆಕ್ ಮಾಡ್ತಾರೆ, ಈಗ ಚೆಕ್ ಮಾಡತ್ತಾರೆ. ಹಂಗಿತ್ತಂದ್ರೆ ಭಾರಿ ಡೇಂಜರ್ ಅದು, ಯಾಕಂದ್ರೆ ಭಾಳ ಸಮಸ್ಯೆ ಆಗ್ತೈತೆ ರೀ. ಅದಕ್ಕೆ ನಾವು ಸರ್ಕಾರದಾಗೂ ಹೈಕೋರ್ಟ್ಗೆ ಹೋಗಿ ಅಷ್ಟು ಮಂದಿ ವೋಟಿಂಗ್ ಪವರ್ ತಂದು ಬಿಡ್ತೀವಿ ರೀ. ಅದ್ರ ಜೊತೆ 15,000 ಮೆಂಬರ್ಶಿಪ್ಪನ್ನು ಪೆಂಡಿಂಗ್ ಇಟ್ಟಾರೆ, ಅದನ್ನು ಮೆಂಬರ್ಶಿಪ್ ಮಾಡಿ ಅವು ಬಂದುಬಿಟ್ಟು ಹೆಚ್ಚು ಎರಡು ಕಡೆ ಇಲ್ಲ ಅಂದ್ರೆ ಅದು ನಾವು ಮಾಡಿದ ಲಿಸ್ಟ್ ಅಲ್ಲ, ಅದು ಹಳೇದು ಐತೆ ಲಿಸ್ಟ್. ಹೊಸದಲ್ಲ, ಹಳೆಯ ಕನೆಕ್ಷನ್ ಕೊಟ್ಟಿದ್ದಾರೆ. ಒಂದು ತಪ್ಪು ಏನು ಮಾಡಿದಾರು, ಮೆಂಬರ್ ಮಾಡಿ ಕನೆಕ್ಷನ್ ಕೊಡ್ಬೇಕಿತ್ತು ಅವ್ರಿಗೆ, ಅದನ್ನು ಮಾಡಿಲ್ಲ. ಯಾವುದೋ ನೋಡಿ ಸಹಕಾರ ಸಂಸ್ಥೆಗೆ ಏನೋ ಕೆಲಸ ಮಾಡೋಕೆ ಮೆಂಬರ್ ಮಾಡೇ ಮಾಡಬೇಕು, ಅದನ್ನು ಮಾಡಿಲ್ಲ ಅವರು. ಅದನ್ನು ತಪ್ಪು ಮಾಡಿದ್ರೆ ಅದಕ್ಕೆ ನಾವು ರಿವಾರ್ಡ್ ಮಾಡಿ ಅಲ್ಲಲ್ಲ ನಾವು ನನ್ನ ವೈಯಕ್ತಿಕ ರೀ, ನಾ ಅಂದೆ ಈಗ ನಮ್ಮ ಕ್ಷೇತ್ರದ ನಾವು ಸೆಕೆಂಡ್ ಲೈನ್ ಕೊಡ್ತೀವಿ. ಈಗ ಬೇರೆಯವ್ರು MLA ಅವ್ರು ನಿಲ್ತು ಅಂದ್ರೆ ನಮ್ಗೇನು ಮಾಡೋಕ್ಕಾಗೋದಿಲ್ಲ ರೀ. ಅಂದ್ರೆ ನಾವಂದ್ರೆ ಸೆಕೆಂಡ್ ಲೈನ್ ಲೀಡ್ರಿಗೆ ಬೆಳೆಸಿಬಿಟ್ರೆ ಅಲ್ಲಿ ಕಳಿಸಿದ್ರೆ ಚಲೋ, ಇಲ್ಲಿಯೂ ನಾವು ಅಲ್ಲಿಯೂ ನಾವು ಇರಬಾರ್ದಂತ ನನ್ನ ವೈಯಕ್ತಿಕ ವಿಚಾರ ರೀ. ಸೊ ಅವ್ರವ್ರು ಬೆಳೆಸಿಲ್ಲ, ನಾವನ್ನಿಲ್ಲವ್ರೆ ಅಂದ್ರೆ ನಮ್ಗೆ ಕ್ವಶನ್ ಮಾಡೋಕ್ಕಾಗೋದಿಲ್ಲ ರೀ. ಈಗ ನಮಗೂ ತಿಳಿವಾತು ಒಟ್ಟಾರೆ, ಅದಕ್ಕೆ ನೋಡಾಕ್ತೀವಿ ಎಲ್ಲರೂ. ವಿಶೇಷವಾಗಿ ಈಗ ನಾ ಏನೆಲ್ಲ ನೋಡ್ರಿ, ಈಗ ಅಕಸ್ಮಾತ್ ನಾವಾಗೆ ಬಂದು ಯಾವುದೂ ಚುನಾವಣೆ ನೋಡೋಕೆ ನಮ್ಮ ಮನಸ್ಸಿರಕ್ಕಲ್ಲ, ಅಲ್ಲೇ ಕೆಲವೊಂದೆಲ್ಲ ಸಮಸ್ಯೆ ಬಂದು ಅವರೆಲ್ಲ ನಮ್ಮ ಕಡೆ ಬಂದಾಗ ಈಗ ನಾವು ಅವ್ರನ್ನ ಕೈ ಬಿಟ್ಟು ಹೋದ್ರೆ ಅಂದರೆ ರಾಜಕಾರಣದಾಗ ಯಾರೂ ನಂಬೋದಿಲ್ಲ. ಈಗ ಚುನಾವಣೆ ಮಾಡ್ತೀವಿ, ರಿಸಲ್ಟ್ ಏನಾಗ್ತೈತಿ ಅದು ಮತದಾರ ಕಡೆ ಬಿಟ್ಟಿದ್ರೆ ಕರೆ ಅವ್ರಿಗೋಸ್ಕರ ಜನರಿಗೋಸ್ಕರ ಚುನಾವಣೆ ಮಾಡಲೇಬೇಕು. ಅಂದರೆ ಯಾರ ಮೇಲೆ ಪ್ರೀತಿ ದ್ವೇಷ ಅಂತಲ್ರಿ, ನಮ್ಮ ಜೊತೆ ಬಂದವ್ನ ಕೈ ಬಿಡಬಾರ್ದು. ನಾವೇನು ಅವ್ರಿಗೆ ಕರೆಯಕ್ಕೆ ಹೋಗಿಲ್ಲ, ಅವರಾಗಿ ನಮ್ಮ ಹತ್ರ ಬಂದಾರ. ಹಾಂ ಹ್ಞೂ ರೀ ಹಾಂ ಈಗ ಅವ್ರು ಬಂದರಂದ್ರೆ ಅವ್ರನ್ನ ನಾವು ನನ್ನ ವೈಯಕ್ತಿಕ ವಿಚಾರ ಅವರೇ ನಿಲ್ಲಬೇಕು, ಇನ್ನು ಹೊಸ ಬೇರೆ ಮಾಡಬೇಕು. ನಾ ಏನಿಲ್ಲ ರೀ, ಗೆಲ್ಸೋದು ಬಿಡೋದು ಜನರ ಕೈ ಆಗಿರ್ತೈತಿ. ನಾವು ರಿಕ್ವೆಸ್ಟ್ ಮಾಡ್ತೀವಿ, ಕೈ ಮುಗಿದು ಕೇಳ್ತೀವಿ, ಆಮೇಲೆ ಜನ ಏನು ತೀರ್ಪು ಕೊಡ್ತಾರೆ ಅಂತ ಒಪ್ಕೋತೀವಿ ನಾವು. ಗಾಡಿ ಕೂಡ ಕೊಡ್ತೀವ್ರಿ, ಅದೆಲ್ಲ ಆಫ್ ದಿ ರೆಕಾರ್ಡ್ ಹೇಳ್ತಂತ ತೋರಿ. ಇಲ್ಲಿ ಭಾಷಣ ಮುಖಾಂತರ ನಾವು ಅನ್ನಸಭೆ ಎಲ್ಲ ಹೇಳಿದ್ವಿ ರೀ. ಅಂದ್ರೆ ಈಗೇನು ವಿದ್ಯುತ್ ಸಹಕಾರ ಹೆಂಗೆ ಚುನಾವಣೆ ಬರ್ತಾಯಿದ್ದಲ್ಲ, ಅದಕ್ಕೆ ಅಂದ್ರೆ ದಿವಂಗತ ಅಪ್ಪನಗೌಡ ಪಾಟೀಲ್ ಅವ್ರ ಹೆಸರು ಮ್ಯಾಗೂ ಪ್ಯಾನಲ್ ಮಾಡ್ತು ನಾವು. ಅಂದರೆ ಇದ್ರೊಳಗೆ MKNಮಳ್ಳಿ ಕ್ಷೇತ್ರ ಬತ್ತು, ಹುಕ್ಕೇರಿನೂ ಬತ್ತು. ಸೊ ಎಲ್ಲ ಡೈರೆಕ್ಟ್ರು ಈಗ 6 ಜನ ಏನು ಆ ಕಡೆ ಬಿಟ್ಟು ಬಂದಿರಲ್ಲ, ಅವ್ರನ್ನ ಡೈರೆಕ್ಟಾಗಿ ತಿಟ್ಕೊಂಡು ಇನ್ನು ಹೊಸ 5 ಕ್ಯಾಂಡಿಡೇಟ್ನ ಎಲ್ಲ ಹಿರಿಯರ ಜೊತೆ ಮಾತಾಡ್ಕೊಂಡು ಆಯ್ಕೆ ಮಾಡ್ಕೋತೀರಿ. MKNಮಳ್ಳಿ ಕ್ಷೇತ್ರದ್ದು ಸತೀಶ್ ಜಾರಕಿಹೊಳಿ ಯಾವ ಸೆಲೆಕ್ಷನ್ ಮಾಡ್ತಾರೆ ನೋಡ್ಕೊಂಡು ಅಷ್ಟು ಜನ ಕೂಡಿ ದಿವಂಗತ ಅಪ್ಪನಗೌಡ ಪಾಟೀಲ್ ಹೆಸರು ಮ್ಯಾಗ ಪ್ಯಾನಲ್ ಮಾಡಿ ಈ ವಿದ್ಯುತ್ ಸಹಕಾರ ಚುನಾವಣೆ ಮಾಡ್ತೀವಿ ರೀ. ಸೊ ಅದಕ್ಕೆ ಏನೇನು ಸಂಬಂಧಪಟ್ಟಂಗೆ ಈಗ ಸುಮಾರು ಅದನ್ನ ಏನಲ್ಲ ಆಗಸ್ಟ್ ಒಳಗೆ 15ರೊಳಗೆ ಇನ್ನೊಂದು ದೊಡ್ಡ ಪ್ರಮಾಣ ಸಭೆ, ಒಂದು 10,000 ಜನ ಸೇರಿಸಿ ಸಭೆ ಮಾಡ್ತೀವಿ. ಕರೆ ಈ ಚುನಾವಣೆ ಪ್ರಚಾರ ಇವತ್ತಿಂದ ಎಲ್ಲ ಡೈರೆಕ್ಟ್ರು ಪ್ರಚಾರ ಶುರು ಮಾಡಿದ್ವಿ, ಪ್ರಚಾರ ಶುರು ಮಾಡ್ತಾರೋ. ಅದಕ್ಕೆ ಆದಷ್ಟು ಎಲ್ಲ ನಮ್ಮದು ಪ್ಯಾನೆಲ್ ಬರೋದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಇನ್ನು ಮತದಾರ ಯಾವ ಥರ ಆಶೀರ್ವಾದ ಬಂದು ಅದ್ರ ಮೇಲೆ ನಿರ್ಣಯ ಸ್ವೀಕಾರ ಮಾಡ್ತೀವಿ. ಇಲ್ಲಿಲ್ಲ ಹೊಂದಾಣಿಕೆ ಆಗೋದು, ಯಾಕಂದರೆ ಸ್ಟೇಜ್ ಮೀರಿ ಹೋಗಿಬಿಟ್ಟೈತಿ. ಯಾಕಂದ್ರೆ ನೀವೆಲ್ಲ ನೋಡಿದ್ರಿ, ಇವತ್ತು ನಾವು ಅನ್ನಸಭೆ ಜೊಲ್ಲೆಯವ್ರು ಇಲ್ಲಿ ಬಂದು ಮೀಟಿಂಗ್ ಮಾಡಿದ್ರಿ, ಅವರು ಒಂದು ಪ್ಯಾನೆಲ್ ಮಾಡಿ ಅವರು ತಯಾರಿ ಮಾಡ್ತಾ ಇದ್ದಾರೆ.
ಸೊ ನಾವು ಒಂದು ತಯಾರು ಮಾಡ್ತಾಯಿದ್ವಿ ಅಂದರೆ ಹೊಂದಾಣಿಕೆ ಆಗೋದಿಲ್ಲ ರೀ. ಚುನಾವಣೆ ಮಾಡೋದನ್ನು ಸೂಕ್ತ, ಯಾಕಂದ್ರೆ ಜನರ ಹಿತದೃಷ್ಟಿಯಿಂದ ಚುನಾವಣೆ ಮಾಡಿ ಒಳ್ಳೇದು. ಯಾಕಂದ್ರೆ ಸುಮಾರು ನೋಡಿ ಎಷ್ಟು ವರ್ಷದಿಂದ ವಿದ್ಯುತ್ ಚುನಾವಣೆ ಆಗಿಲ್ಲ, ಡಿಸಿಸ್ ಮ್ಯಾಗಲ್ಲ. ಚುನಾವಣೆ ಆತಂದ್ರೆ ಅಟ್ಲೀಸ್ಟ್ ಮತದಾರ ಕಡೆ ಎಲ್ಲರೂ ಹೋಗಲಿ, ಯಾವ ಕಾರಣಕ್ಕೂ ಇದು ಹೊಂದಾಣಿಕೆ ಆಗೋದಿಲ್ಲ, ಚುನಾವಣೆ ಮಾಡ್ತೀವಿ ರೀ. ಇಲ್ಲ ಅದು ಪಕ್ಷದ ವಿಷಯ ಬಂದಾಗ ಬೇರೆ ಪಕ್ಷದ ವಿಷಯ. ಈಗ ಸಹಕಾರಿ ಸಂಸ್ಥೆ ಚುನಾವಣೆ ಇದೆಯಲ್ಲ, ಅಲ್ಲಲ್ಲ ಈಗ ರೀ ನಾವು ಇವತ್ತಿಂದ ಸಹಕಾರಿ ಚುನಾವಣೆಗೆ ಸಂಬಂಧ ಇದ್ರೊಳಗೂ ಬಿ ಜೆ ಪಿಯವರು ಬರ್ತಾರೆ ರೀ, ಕಾಂಗ್ರೆಸ್ ಅವರು ಬರ್ತಾರೋ, ಬೇರೆ ಪಾರ್ಟಿಯವರು ಬರ್ತಾರೋ. ಸಹಕಾರಿ ಚುನಾವಣೆಯಲ್ಲಿ ಪಕ್ಷ ಬರೋದಿಲ್ಲ. ಆದರೆ ನಾವು ಬಿ ಜೆ ಪಿ ಮುಖಂಡರಿಂದ ಬಿ ಜೆ ಪಿ ಕಾರ್ಯಕರ್ತರು ಬಾ ಅಂತ ಹೇಳಿದ್ವಿ. ನಾವು ಅಧಿಕೃತವಾಗಿ ಅವ್ರ ಮಂಡಲ ಅಧ್ಯಕ್ಷ ಕರಿಬೇಕಲ್ಲ, ಈ ಚುನಾವಣೆಯಿಂದ ಹೇಳಿದ್ವಿ. ಅಂದರೆ ನೀವು ಹೇಳಿದಂಗೆ ಭಿನ್ನ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ ರೀ. ಸೊ ಆದರೆ ನಾವು ಪಾರ್ಟಿ ವಿಚಾರ ಬಂದಾಗೆಲ್ಲ ಕೂಡಾಗಿರ್ತೀವಿ. ಇದು ಕೋಆಪರೇಟಿವ್ ಇಲೆಕ್ಷನ್ ಅಂದರೆ ಭಿನ್ನಾಭಿಪ್ರಾಯ ಇರ್ತೈತಿ. ನಾವು ಚುನಾವಣೆ ಅವ್ರು ಮಾಡ್ತಾರೆ, ನಾವು ಮಾಡ್ತೀವಿ. ಪಾರ್ಟಿ ವಿಚಾರ ಯಾವ್ದಾರು ಬರ್ತಂದ್ರೆ ನಾವು ಒಂದೇ ವೇದಿಕೆಯಲ್ಲಿ ಬಂದು ಕೆಲಸ ಮಾಡ್ತೀವಿ. ಇಲ್ಲ ಅಲ್ಲ, ಈಗ ನಾವು ಕರೆದದ್ದು BJP ಮುಖಂಡರ ಮತ್ತು ಕಾರ್ಯಕರ್ತರನ್ನ ಕರೆದೇವು ನಾವು. ಇನ್ನು ಮೇಲೆ ಅದ್ರ ಸಹಕಾರಿ ಪೆನಲ್ ಆದಾಗ ಆಗ್ತದೆ. ಅಲ್ಲ, ಸಹಕಾರದಾಗ ಕೂಡೋದು ಅಂತ ಹೇಳಿದೇವ್ರಲ್ಲ ನಾವು. ಈಗ ರೀ ನೀವು ಅಂದ್ರಾಗ ನೋಡ್ರಿ, ಈಗ ನಾವು DCS ಬ್ಯಾಂಕ್ನ ಚುನಾವಣೆ ಮಾಡತ್ತೇವೆ ರೀ. ನೀವಂದ್ರೆ ಸಚಿವರು ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅದಾರ ರೀ, ಪ್ರಭಾಕರ್ ಕೋರೆ ಸಾವ್ಕಾರ ಅದಾರ ರೀ, ಲಕ್ಷ್ಮಣ್ ಸವದಿ ಅದಾರ, ಅಣ್ಣ ಸಾವ್ ರಮೇಶ್ ಜಾರಕಿಹೊಳಿ ಅದಾರ ರೀ. ಈಗ ಬೆಳಗಾವಿ ಜಿಲ್ಲೆಯೊಳಗೆ ನೀವು ಸುಮಾರು 30-40 ವರ್ಷ ಇತಿಹಾಸ ತೆಗೆದು ನೋಡ್ರಿ, ಸಹಕಾರ ಚುನಾವಣೆ ಒಳಗೆ ಎಲ್ಲರೂ ಕೂಡೇ ಮಾಡ್ತಾರೆ. ಈಗ ಹಾಡಿ ಹೋಗ್ಳು ಪ್ರಶ್ನೆ ಬರೋದಿಲ್ಲ. ಈಗ ಅವ್ರು ಉಸ್ತುವಾರಿ ಮಂತ್ರಿ ಆದಾಗಲೂ ಅವ್ರದ್ದು ಸಹಕಾರ ಬೇಕಾಗ್ತದೆ ಚುನಾವಣೆಗೆ. ಅಲ್ಲ, ಪಕ್ಷದ ಬ್ಯಾನರ್ ಎಲ್ಲರೂ ಈಗ ಅವರು ಬಳಸ್ತಾರೆ, ನಾವು ಬಳಸ್ತಾರೆ. ಹಿಂಗೆ ಎಲೆಕ್ಷನ್ ಆದಾಗ ಹಂಗೆ ಆಗೋದ್ರಿ ಇದ್ರಿ. ಅಲ್ಲ, ಇದು ಚುನಾವಣೆ ಆ್ಯಕ್ಚುಲಿ ಚಾಲೋ ಆದಾಗ ಪಕ್ಷದ ಅವಾಗ ಅದು ಬರೋದಿಲ್ಲ, ಎಲ್ಲ ಕೂಡಿ ಹೋದಿದ್ದಾವೆ. ಈಗ DCS ಬ್ಯಾಂಕ್ ಮೀಟಿಂಗ್ ಕರೆದು ಅಷ್ಟೇ ಕರೆದೇವಲ್ಲ. DCS ಬ್ಯಾಂಕ್ ರೀ ಸುಮಾರು 26 ವರ್ಷದಿಂದ ಯಾವುದೂ ಚುನಾವಣೆ ಹುಕ್ಕೇರಿ ತಾಲೂಕಲ್ಲಿ ಆಗಿಲ್ಲ ರೀ. ಅದಕ್ಕೂ ನಾವು ಎಲ್ಲರೂ ಎಮ್ಕನ್ಮಡಿಯಲ್ಲಿ 28 ಕ್ಷೇತ್ರ ಅಂದರೆ PKPS ಅದಾವ್ರಿ. ಇಲ್ಲೆಲ್ಲ ನಾವು ರಾಜೇಂದ್ರ ಪಾಟೀಲ್ ಎಲ್ಲ ಹಿರಿಯರ ಜೊತೆ ಮಾತಾಡ್ತಾ ಇದ್ದೀವಿ ರೀ. ಸೊ ಅಂದರೆ ಈ ಸಲ ಚುನಾವಣೆ ಮಾಡಿಸೋನು, ರಿಸಲ್ಟ್ ಏನೇ ಆಗಲಿ ಚುನಾವಣೆ ಆಗಲಿ. ಯಾಕಂದ್ರೆ ಅಂತಂದರೆ ಅದಕ್ಕೆ ನೋಡಿ ಯೋಗ್ಯ ಒಳ್ಳೆ ಕ್ಯಾಂಡಿಡೇಟ್ ಹಾಕಿ DCS ಬ್ಯಾಂಕ್ ಚುನಾವಣೆ ಹುಕ್ಕೇರಿ ತಾಲೂಕು ಮಾಡಿಸ್ತೀವಿ ಸಲ. ಇಲ್ಲ, ನಿಮ್ಗೆ ಏನಿಲ್ಲ. ಯಾಕಂದ್ರೆ ಅಣ್ಣ ಸಾಹೇಬ್ ಜೊಲ್ಲೆ ಅವರು ಆ ಫ್ಯಾಕ್ಟ್ರಿಗೆ ಯಾರೂ ಒಂದು 25 ಕೋಟಿ ಲೋನ್ ಕೊಡೋ ಪರಿಸ್ಥಿತಿ ಹಾಕಿಲ್ಲ ರೀ. ಅಂಥದ್ರೊಳಗೆ ಇವ್ರು ದೊಡ್ಡ ಮನಸ್ಸು ಮಾಡಿ 100 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಮಾಡಿದಂಥವ್ರು ಇನ್ನೂ 200 ಕೋಟಿ ಇನ್ವೆಸ್ಟ್ ಮಾಡೋಕೆ ರೆಡಿ ಇದ್ದರು ಅವರು. ಆದರೂ ಇವರೆಲ್ಲರೂ ಡೈರೆಕ್ಟ್ರುಗಳಿಗೆ ಏನೋ ಭಿನ್ನಾಭಿಪ್ರಾಯ ಬಂದು ಮತ್ತು ಅವ್ರು ಪೊಲಿಟಿಕಲ್ ಏನು ಹೇಳಿದ್ರೋ ಗೊತ್ತಿಲ್ಲ. ಅದಕ್ಕೆ ಈಗ ಹೋದ್ರೆ ಅವ್ರೆ ಇನ್ನು ಹೊಳ್ಳಿ ಏನಾರು ಮತ್ತೆ ನಮ್ಮ ಕಡೆ ಬಂದ್ರೇನ ಕೇಳ್ತಾನೆ ಅವ್ರು ಏನಂತಂದ್ರೆ. ಅವರು ಹೇಳ್ತಾರಂಗ್ರಿ, ಹೆಂಗೆ ಮಾಡೋಕೆ ಸಾಧ್ಯ ಐತಿಪ್ಪ ನೀರು ಏರಿಯಾನ ಬರೋದಿಲ್ಲ, ಮತ್ತೆ ಎಲ್ಲಿ ಮಾಡ್ತಾರೆ? ಏರಿಯಾದವ್ರು ಮಾಡ್ಬೇಕು, ಹೌದೇನಲ್ರಿ? ಹಾಂ, ಬಡ್ಡಿದು ಕ್ಲಿಯರ್ ಹೇಳಿನ ಇದ್ರಿ. ನಮ್ಮದು ಸಹಕಾರಿ ಸಂಸ್ಥೆ ಹೆಚ್ಚಾ ಕಮ್ಮಿ ಒಬ್ರಿಗೂ ಹೆಚ್ಚಾ ಕಮ್ಮಿ ಮಾಡಕ್ಕೆ ಬರ್ತಿದ್ದೇನೆ ರೀ. ಅಲ್ಲಿ ಸಿದ್ಧನಾಥ್ ಫ್ಯಾಕ್ಟ್ರಿಗೆ ಏನು ಒಂದು ಬಾಂಡ್ ಮಾಡಿದೀವೋ ಅದರ ಇಂಟ್ರೆಸ್ಟ್ ಇಲ್ಲೂ ಆಗೋದು. ಇಲ್ಲ 15 ಅಲ್ಲ, ಅವ್ರು ಅಂತಾರ್ರಿ. ನೀವು ರೆಕಾರ್ಡ್ ನೋಡ್ರಲ್ಲ, ಅಲ್ಲಿ ಸಿಗ್ತೈತಿ. ಏನು ಅವ್ರಿಗೆ ಗೊತ್ತಿಲ್ಲ, ನಮಗೇನು ಗೊತ್ತು. ನಾನು ನೋಡ್ರಿ ಒಂದು 1.5 ತಿಂಗಳು ಆಪ್ರೇಷನ್ ಮಾಡ್ಬೇಕು ನಾವು ಹೋದೆವು ಅಲ್ಲಿ, ಹಾರ್ಟ್ ಆಪ್ರೇಷನ್ ಮಾಡಿ. ಇವರು ಒಂದು 20 ತಿಂಗಳು ಎಲ್ಲೋ ಬೇರೆ ಕಡೆ ಹೋದ್ರು. ಅವಾಗ ಅವರವರು ವಿಚಾರ ಮಾಡಿ ಬೇರೆ ಕಡೆ ದುಡ್ಡು ಹುಡುಕಕ್ಕೆ ಚಾಲೂ ಮಾಡಿ 1.5 ತಿಂಗಳೇನೋ 2 ತಿಂಗಳು ಅದ್ರಾಗ ವೇಸ್ಟ್ ಮಾಡಿರೋ ಟೈಮ್. ಅಗದಿ ಚಾಲೂದ ಮ್ಯಾಗ ಎಕ್ದಮ್ ಸ್ಪೀಡಪ್ ಆದ ಫ್ಯಾಕ್ಟ್ರಿ ಹಿಂದೆ ಬಿತ್ತಾವ. ಏನೂ ಸಂಬಂಧ ಇಲ್ಲ ಶೇರ್ ಹೆಚ್ಚು ಮಾಡೋದು. ಮತ್ತು ಹೆಚ್ಚು ಮಾಡ್ರೆ ನೋಡ್ರಿ, ಇಲ್ಲಿ ಮೆಂಬರ್ ಇಲ್ಲಿ ಏರಿಯಾದವನ್ನೇ ಮಾಡ್ಬೇಕಂದ್ರೆ ಹೊರಗಿನ ಏರಿಯಾ ಬಿಟ್ಟು ಮಾಡಕ್ಕೆ ಬರ್ತಿದ್ದು ಹೇಳ್ರಿ ಸಹಕಾರ ಸಂಸ್ಥದ. ಅಲ್ಲೇ ಒಟ್ಟು ಒಂದು 5-6 ಹಳ್ಳಿ ಇರಬೇಕು. ನಮ್ಮ ನಿಪ್ಪಾಣಿ ಆಗಲಿ ಚಿಕ್ಕೋಡಿ ಆಗಲಿ ಮೇಜರ್ ಹುಕ್ಕೇರಿ ತಾಲೂಕು ಐತೆ ಅದು. ಈಗ ಹೇಳಿದ್ರಲ್ಲ ರೀ, ಅಂದ್ರೆ ನಾವು ಏನು ಒಂದು ಪ್ಯಾನೆಲ್ ಮಾಡಿದ್ರೆ ನೋಡ್ರಿ, ಅದ್ರಾಗ ರೀ ಸತೀಶ್ ಜಾರಕಿಹೊಳಿ ಅವರು ಅದಾರ ರೀ, ಕೋರೆ ಸಾವ್ಕಾರ ಅದಾರು, ಅಣ್ಣ ಸಾಹೇಬ್ ಜೊಲ್ಲೆ ಅದಾರು, ಗೋಕಾಕ್ MLA ರಮೇಶ್ ಜಾರಕಿಹೊಳಿ ಅವರು, ಲಕ್ಷ್ಮಣ್ ಸವದಿ ಎಲ್ಲರೂ ಕೂಡಿ ಅಂದ್ರೆ ಮಾಡತ್ರಿ. ಯಾಕಂದ್ರೆ ಮೊದಲಿಂದ ಮಾಡಿದ ಪದ್ಧತಿ ಇದೆ, ಹಂಗೆ ಮಾಡತ್ತೆ. ಯಾಕಂದ್ರೆ ಪಾರ್ಟಿ ಲೈನ್ ಮ್ಯಾಗ ಅದನ್ನ ಇಲೆಕ್ಷನ್ ಮಾಡೋಕೆ ಆಗೋದಿಲ್ಲ ರೀ. ಅದಕ್ಕೋಸ್ಕರ ಈಗ ಹುಡುಕ್ತುರ ಚಲೋ ಕ್ಯಾಂಡಿಡೇಟ್ ಹುಡುಕಿರಿ ಬರ್ಬೋದು, ಅವರು ಕೇಳ್ಬೋದು. ಇಲ್ಲ ಯಾಕಂದ್ರೆ ಸುಮ್ಮನೆ ಏನಾಗ್ತೈತಿ ಈಗ ಹೇಳ್ಬೇಕು. ಈಗ ಅವ್ರದ್ದು ಅಲ್ಲಿ ಬೆಂಗಳೂರಾಗ ಹೆಚ್ಚು ಕೆಲಸ ನೀವನ್ನ ನೋಡತ್ತೀರಿ ಎಲ್ಲ ಟಿವ್ಯಾಗ ರೀ.
ಸೊ ಅವ್ರು ಯಾರಿಲ್ಲ, ಸುಮ್ಮನೆ ಹೇಳ್ತಾರೆ ರೀ. ಮತ್ತು ಈಗ ಎಲ್ಲರೂ ಕೆಲವೊಂದು MLAಗಳು ತಾವು ನಿಲ್ಲಬೇಕು, ಮಿನಿಸ್ಟ್ರ್ ಅವ್ರ ಮಕ್ಕಳು ನಿಲ್ಬೇಕು, ಹಿಂಗೆಲ್ಲ ಚರ್ಚೆಗಳು ನಡೆದವ್ರೆ. ಇನ್ನೂ ಯಾರು ನಿಲ್ತಾರೋ ಯಾರು ಬಿಡ್ತಾರೋ ಸೆಪ್ಟೆಂಬರ್ ಎಂಡಿಗೆ ಫೈನಲ್ ಆಗೋದು, ಅಕ್ಟೋಬರ್ 19 ಇರೋದ್ರಿಂದ DK ಶಿವಕುಮಾರ್ ಸುಮ್ಮನೆ ಹೆಸರು ಓಡಿಸ್ತಾರೆ. ಅವ್ರು ಯಾಕೆ ಅವರು ಎಲ್ಲ ಕೆಲಸ ಬಿಟ್ಟು ಇದ್ರಾಗ ಇನ್ವಾಲ್ವ್ ಆಗೋದಿಲ್ಲ ಅಂತ ನನಗೆ ಅನ್ನಿಸ್ತೈತೆ ರೀ. ಇರ್ತಾರೆ ಅದಕ್ಕೆ ಏನು ಅಪೋಸಿಟ್ ಪೆನಲ್ ಯಾವಾಗ ಆದ್ಮೇಲೆ ಗೊತ್ತಿರಲಿಲ್ಲ, ಆದ್ಮೇಲೆ ಗೊತ್ತಾಗೋದಿಲ್ಲ. ಈ ಸಂಕೇಶ್ವರ ಭಾಗದಲ್ಲಿ ಇಲ್ಲ ಅವರೊಂದು ಪ್ಯಾನೆಲ್ ಮಾಡ್ಬೋದು, ಹೇಳಕ್ಕೆ ಬರ್ದಿಲ್ಲಲ್ಲ ರೀ. ಈಗ ಅಂದ್ರೆ ನಾವು ಅತ್ತಿ ಅವ್ರ ಜೋಡಿ ಇಲ್ರಿ ಈಗ ಸ್ಪಷ್ಟವಾಗಿರಿ. ಸೊ ಈಗ ಅವ್ರು ಇರ್ಬೋದು ರೀ, ಮತ್ತು ಬೇರೆ ಬೈಲಂಗ್ಲು ಯಾರು ಇರ್ಬೋದು, ರಾಮದುರ್ಗದಾಗ ಯಾರು ಇರ್ಬೋದು, ಅವ್ರೇನು ಪ್ಯಾನೆಲ್ ಮಾಡ್ತಾರಲ್ಲ ಗೊತ್ತಿಲ್ಲ ರೀ. ಸೊ ಅದು ಆಮೇಲೆ ಗೊತ್ತಾಗ್ತೈತೆ ಸ್ವಲ್ಪ. ಈಗ ಸೌದಿಯವ್ರದ್ದು ಇನ್ನೊಂದು 3-4 ದಿವಸ ಒಂದು ಫಂಕ್ಷನ್ ಮಾಡೋದು, ಸೌದಿಯವ್ರಲ್ಲಿ ಬರ್ತಾರೆ, ಅವ್ರು ಕ್ಲಿಯರ್ ಆಗಿಬಿಡ್ತಾರೆ. ಇಲ್ಲ ಅವ್ರು ಬೆಂಗಳೂರು ಯಾವಾಗ ಬರ್ಲವ್ರು ಬರೋದಿಲ್ಲ ನೋಡ್ರಿ. ಈಗ 5 ತಾರೀಕು ರಾಯಬಾಗ ಒಂದು ತಾಲೂಕು ಸಭೆ ಮಾಡತ್ತಾರೆ, ಅಲ್ಲಿ ಲಕ್ಷ್ಮಣ್ ಚೌಧರಿ ಬರಕ್ಕೆ ಅಲ್ಲಿ ಬಂದ್ರೆ ಅಂದ್ರೆ ಕ್ಲಿಯರ್ ಆಗಿಬಿಡ್ತೈತ್ರಿ. AGMಗೆ ಅಲ್ಲ, AGM ಡೈರೆಕ್ಟ್ ಅವ್ರ ಸಹಕಾರ ಸಂಘ ಯಾವ್ದು ಆರಿಸಿ ಬಂದಿದೆ ಅವ್ರ ಅಧ್ಯಕ್ಷರ ಎಲ್ಲರೂ ಬಂದಿರ್ತಾರೆ, ಅಲ್ಲಿ ಹಜರಿ ಬೀಳ್ತಿದ್ದ ಅವ್ರ ಸಂಘದವ್ರು. ಅದಕ್ಕೆ ಇಲ್ಲ ಈಗ ನೋಡ್ರಿ ಅದನ್ನು ಸ್ಪಷ್ಟಪಡಿಸ್ತನು. ನಿನ್ನ ಏನೇನ್ರಿ ಈಗ ರಾಹುಲ್ ಜಾರಕಿಹೊಳಿ ಹೆಸರು ಬೆಳಗಾವಿಂದ ಓಡಾತಿದ್ದೆ, ಅದನ್ನು ಬಿಟ್ಟರೆ ಯಾರ್ದು ಹೆಸರು ಓಡಾತಿಲ್ಲ. ನಾನು ಅದು ನಮಗೇನು ಮಾತಾಡಿಲ್ಲ ಅದ್ರ ಬಗ್ಗೆ. ಸತೀಶ್ ಅವ್ರಿಗೆ, ರಮೇಶ್ ಅವ್ರು ನಾವು ಮಾತಾಡಿ ನೋಡ್ತೀವಿ. ಅವ್ರು ಸತೀಶ್ ಅವ್ರು ಹೆಂಗೆ ಬೆಳಗಾಂ ವಿಚಾರಕ್ಕೆ ಡಿಸಿಷನ್ ತೊಗೋತಾರೆ ಹಂಗೆ ಬರ್ತೈತೆ ಹೇಳಿದ್ರು. ನಾವು ಹೇಳಿದ್ವಿ ನಾವು ವೈಯಕ್ತಿಕವಾಗಿ ನಾನು ನಿಲ್ಲೋದಿಲ್ಲ, ಅಥವಾ ನಮ್ಮ ಫ್ಯಾಮಿಲಿಯಿಂದ ಯಾರೂ ಅಧ್ಯಕ್ಷ ಉಪಾಧ್ಯಕ್ಷ ಆಗೋದಿಲ್ಲ. ಯೋಗ್ಯ ಅಭ್ಯರ್ಥಿ ಹಿಡ್ಕೊಂಡು, ಅದು ವಿಶೇಷವಾಗಿ ಲಿಂಗಾಯತ ಸಮಾಜದವ್ರನ್ನ ನಾವು ಅಧ್ಯಕ್ಷ ಮಾಡ್ತೀವಿ. ನಿನ್ನ ಸ್ಟೇಟ್ಮೆಂಟು ಕೊಟ್ಟಿದ್ದೀನಿ ನಾನು. ಅವ್ರು ಬೆಳಗಾವಿಗೆ ಟ್ರೈ ಮಾಡ್ತಾ ಇಲ್ಲ, ಅವ್ರು ಖಾನಾಪುರಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ರೀ, ಚಂದ್ರರಾಜ್ ಎಟ್ಟಿಗಳು ಅವ್ರಿ. ಇಲ್ಲಿ ಬೆಳಗಾವಿಗೆ ಯಾರು ಟ್ರೈ ಮಾಡ್ತಾ ಇಲ್ಲ. ನಮ್ಮ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ್ದು ನಾವು ರೀ. ಅದು ವಿರೋಧದಾಗ ಹೋಗಿನಲ್ಲ ಅವರು ಚಂದ್ರರಾಜ್ ಅಂತಿರಲ್ಲ, ವಿರೋಧ ಭರೋಸೆ ಇದ್ದಂತ ಮಾಡ್ತೀವ್ರಲ್ಲ, ಭರೋಸೆ ಇದ್ದಂತ ಮಾಡ್ತೀವ್ರ. ಅಲ್ಲೆಲ್ಲ ನೋಡ್ರಿ, ಒಂದು ನೀವು ಹೇರಲ್ಲ ಈಗ ಅಲ್ಲಲ್ಲ ಒಂದೇ ನಿಮಿಷ ಹೇಳ್ಬಿಡ್ತೇನೆ ರೀ. ಅಲ್ಲಲ್ಲ ಒಂದೇ ನಿಮಿಷ ನೀವು ಹೇರಲ್ಲ, ನಿಮ್ಮ ಜೊತೆ ವಿದ್ಯುತ್ ಸಹ ಬಂದರು, ಅವ್ರು ಬಿಟ್ಟು ಹೋಗ್ತಾರೆ, ಏನು ಗ್ಯಾರಂಟಿ ಅಂತೀರ? ಈಗ ನಾವು ಪ್ರಾಮಾಣಿಕವಾಗಿ ಚುನಾವಣೆ ಮಾಡ್ತೀರಿ. ರಾಜಕಾರಣದಾಗ ಏನು ಬೇಕಾಗೈತೆ, ಇನ್ನು ಮುಂದಿಂದ ಏನು ಹೇಳೋಕ್ಕಾಗೋದಿಲ್ಲ ಭವಿಷ್ಯ ರೀ. ಈಗ ಎಲ್ಲರೂ ಕೂಡಿ ಎಷ್ಟು ಒಳ್ಳೇದೈತೆ ಆ ಸಂಘಕ್ಕೆ ಒಳ್ಳೇದಾಗ ಪ್ರಯತ್ನ ಮಾಡ್ತಾರೆ. ಆಮೇಲೆ ಮುಂದಿನ ರಾಜಕಾರಣ ಅಂದರೆ ಯಾವಾಗ ಹೆಂಗೆ ಈಗ ನೋಡಿ, ಸಂಕೇಶ್ವರ ಫ್ಯಾಕ್ಟ್ರಿ ಡೈರೆಕ್ಟ್ರು ಎಲ್ಲ ಬಂದು ಇಲ್ಲಿದ್ದರು, ಮತ್ತು ಒಂದು ವಾರ ಆ ಕಡೆ ಹೋದರು, ಮತ್ತೊಂದು ವಾರ ಬಿಟ್ಟು ಮತ್ತೆ ಬಂದರೆ ಏನು ಅಲ್ಲ ಮತ್ತೊಂದು ಅಂದ್ರೆ ಕನ್ಫರ್ಮ್ ಇಲ್ರಿ. ಅಂದ್ರೆ ಜನರಲ್ ಬಾಡಿಗೆ ಬಂದವರು ಇದು ಕಟ್ಬಾಕಿ ಅಂತೇಳಿ 1600 ಮಂದಿನ ಅಷ್ಟೊಂದು ಮಾಡಿ ಈಸಿ ಇಲೆಕ್ಷನ್ ಮಾಡ್ಬೇಕಂತ ಪ್ಲ್ಯಾನ್ ಇದೆ ಅಂತ ಸುದ್ದಿ ರೀ. ಅಲ್ಲ ಅದನ್ನ ಚೆಕ್ ಮಾಡ್ತಾರೆ, ಈಗ ಚೆಕ್ ಮಾಡತ್ತಾರೆ. ಹಂಗಿತ್ತಂದ್ರೆ ಭಾರಿ ಡೇಂಜರ್ ಅದು, ಯಾಕಂದ್ರೆ ಭಾಳ ಸಮಸ್ಯೆ ಆಗ್ತೈತೆ ರೀ. ಅದಕ್ಕೆ ನಾವು ಸರ್ಕಾರದಾಗೂ ಹೈಕೋರ್ಟ್ಗೆ ಹೋಗಿ ಅಷ್ಟು ಮಂದಿಗೆ ವೋಟಿಂಗ್ ಪವರ್ ತಂದು ಬಿಡ್ತೀವಿ ರೀ. ಅದ್ರ ಜೊತೆ 15,000 ಮೆಂಬರ್ಶಿಪ್ಪನ್ನು ಪೆಂಡಿಂಗ್ ಇಟ್ಟಾರೆ, ಅದನ್ನು ಮೆಂಬರ್ಶಿಪ್ ಮಾಡಿ ಅವು ಬಂದುಬಿಟ್ಟು ಹೆಚ್ಚು ಎರಡು ಕಡೆ ಇಲ್ಲ ಅಂದ್ರೆ ಅದು ಮಾಡಿದ ಲಿಸ್ಟ್ ಅಲ್ಲ, ಅದು ಹಳೇದು ಐತೆ ಲಿಸ್ಟ್. ಹೊಸದಲ್ಲ, ಹಳೆಯವು ಕನೆಕ್ಷನ್ ಕೊಟ್ಟಿದ್ದಾರೆ. ಒಂದು ತಪ್ಪು ಏನು ಮಾಡಿದಾರು, ಮೆಂಬರ್ ಮಾಡಿ ಕನೆಕ್ಷನ್ ಕೊಡ್ಬೇಕಿತ್ತು ಅವ್ರಿಗೆ, ಅದನ್ನು ಮಾಡಿಲ್ಲ. ಯಾವುದೋ ನೋಡ್ರಿ ಸಹಕಾರ ಸಂಸ್ಥೆಗೆ ಏನೋ ಕೆಲಸ ಮಾಡೋಕೆ ಮೆಂಬರ್ ಮಾಡೇ ಮಾಡಬೇಕು, ಅದನ್ನು ಮಾಡಿಲ್ಲ ಅವರು. ಅದನ್ನು ತಪ್ಪು ಮಾಡಿದ್ರೆ ಅದಕ್ಕೆ ನಾವು ರಿವಾರ್ಡ್ ಮಾಡಿ DCCಗೆ MLA ಅಭ್ಯರ್ಥಿಗಳು ಸ್ಪರ್ಧಿಸ್ತಿದ್ದಾರೆ. ನಿನ್ನೆ ಆಲ್ರೆಡಿ ಹೇಳಿದರೆ ಸೆಕೆಂಡ್ ಲೈನ್ ಲೀಡರ್ಗಳಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿ. ನೀವು ಕೊಡ್ತೀರಾ ಅಥವಾ ಮಾಜಿಗಳಿಗೆ? ಅಲ್ಲಲ್ಲ, ನಾವು ನನ್ನ ವೈಯಕ್ತಿಕರಿ ನಾ ಅಂದೆ, ಈಗ ನಮ್ಮ ಕ್ಷೇತ್ರ ನಾವು ಸೆಕೆಂಡ್ ಲೈನ್ ಕೊಡ್ತೀವಿ. ಈಗ ಬೇರೆಯವ್ರು MLA ಅವ್ರು ನಿಲ್ತು ಅಂದ್ರೆ ನಮಗೇನು ಮಾಡೋಕ್ಕಾಗೋದಿಲ್ಲ ರೀ. ಅಂದ್ರೆ ನಾವಂದ್ರೆ ಸೆಕೆಂಡ್ ಲೈನ್ ಲೀಡ್ರಿಗೆ ಬೆಳೆಸಿಬಿಟ್ರೆ ಅಲ್ಲಿ ಕಳಿಸಿದ್ರೆ ಚಲೋ. ಇಲ್ಲೂ ನಾವು ಅಲ್ಲೂ ನಾವು ಇರಬಾರ್ದಂತ ನನ್ನ ವೈಯಕ್ತಿಕ ವಿಚಾರ ರೀ. ಸೊ ಅವ್ರವ್ರು ಬೆಳೆಸಿಲ್ಲ, ನಾವನ್ನಿಲ್ಲವ್ರೆ ಅಂದ್ರೆ ನಮ್ಗೆ ಕ್ವಶನ್ ಮಾಡೋಕ್ಕಾಗೋದಿಲ್ಲ ರೀ. ಈ ವರ್ಷ ಯಾಕೆ ಎಷ್ಟು ಡಿಸಿಷನ್ ಹೈ ವೋಲ್ಟೇಜ್ ಆಗಾಯಿತು? ಈಗ ನಮಗೂ ತಿಳಿವಾತು ಒಟ್ಟಾರೆ, ಅದಕ್ಕೆ ನೋಡತ್ತೀವಿ ಎಲ್ಲರೂ. ಹುಕ್ಕೇರಿ ಕ್ಷೇತ್ರ ವಿಶೇಷವಾಗಿ ಈಗ ನಾ ಏನೆಲ್ಲ ನೋಡ್ರಿ, ಈಗ ಅಕಸ್ಮಾತ್ ನಾವಾಗೆ ಬಂದು ಯಾವುದೂ ಚುನಾವಣೆ ನೋಡೋಕೆ ನಮ್ಮ ಮನಸ್ಸಿರಕ್ಕಲ್ಲ. ಅಲ್ಲೇ ಕೆಲವೊಂದೆಲ್ಲ ಸಮಸ್ಯೆ ಬಂದು ಅವರೆಲ್ಲ ನಮ್ಮ ಕಡೆ ಬಂದಾಗ ಈಗ ನಾವು ಅವ್ರನ್ನ ಕೈ ಬಿಟ್ಟು ಹೋದ್ರೆ ಅಂದರೆ ರಾಜಕಾರಣದಾಗ ಯಾರೂ ನಂಬೋದಿಲ್ಲ. ಈಗ ಚುನಾವಣೆ ಮಾಡ್ತೀವಿ, ರಿಸಲ್ಟ್ ಏನಾಗ್ತೈತಿ ಅದು ಮತದಾರ ಕಡೆ ಬಿಟ್ಟಿದ್ರೆ
ಖರೆ ಅವ್ರಿಗೋಸ್ಕರ ಜನರಿಗೋಸ್ಕರ ಚುನಾವಣೆ ಮಾಡಲೇಬೇಕು. ಅಂದರೆ ಯಾರ ಮ್ಯಾಗ ಪ್ರೀತಿ ದ್ವೇಷ ಅಂತಲ್ರಿ, ನಮ್ಮ ಜೊತೆ ಬಂದವನ್ನ ಕೈ ಬಿಡಬಾರ್ದು. ನಾವೇನು ಅವ್ರಿಗೆ ಕರೆಯಕ್ಕೆ ಹೋಗಿಲ್ಲ, ಅವರಾಗಿ ನಮ್ಮ ಹತ್ರ ಬಂದಾರ. ಹಾಂ ಹ್ಞೂ ರೀ ಹಾಂ ಈಗ ಅವ್ರು ಬಂದಾರಂದ್ರೆ ಅವ್ರನ್ನ ನಾವು ನನ್ನ ವೈಯಕ್ತಿಕ ವಿಚಾರ ಅವರೇ ನಿಲ್ಲಬೇಕು, ಇನ್ನು ಹೊಸ ಬೇರೆ ಮಾಡಬೇಕು. ನಾ ಏನಿಲ್ಲ ರೀ, ಗೆಲ್ಸೋದು ಬಿಡೋದು ಜನರ ಕೈ ಆಗಿರ್ತೈತಿ. ನಾವು ರಿಕ್ವೆಸ್ಟ್ ಮಾಡ್ತೀವಿ, ಕೈ ಮುಗಿದು ಕೇಳ್ತೀವಿ, ಆಮೇಲೆ ಜನ ಏನು ತೀರ್ಪು ಕೊಡ್ತಾರೆ ಅಂತ ಒಪ್ಕೋತೀವಿ ನಾವು. ಗಾಡಿ ಕೂಡ ಕೊಡ್ತೀವ್ರೆ, ಗಾಡಿ ಕೂಡ ಪೈಸಾ ಅದೆಲ್ಲ ಆಫ್ ದಿ ರೆಕಾರ್ಡ್ ಹೇಳ್ತಂತ ತೋರಿ, ಇಲ್ಲಿ ಯಾಕ್ರ ಅದೇನು ಅದ್ರ ಭಾಳ ಅರ್ಥ ಭಾಳ ಆಗ್ತಾವ್ರಿ ಅಂದ್ರೆ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ವಿಚಾರನ ಭಾಷಣ ಮುಖಾಂತರ ನಾವು ಅನ್ನೋ ಸ್ವಲ್ಪ ಹೇಳೋದೆಲ್ಲ ಹೇಳಿದ್ವಿ ರೀ. ಅಂದ್ರೆ ಈಗೇನು ವಿದ್ಯುತ್ ಸಹಕಾರಿ ಹೆಂಗೆ ಚುನಾವಣೆ ಬರ್ತೈತಲ್ಲ, ಅದಕ್ಕೆ ಅಂದ್ರೆ ದಿವಂಗತ ಅಪ್ಪನಗೌಡ ಪಾಟೀಲ್ ಅವ್ರ ಹೆಸರು ಮ್ಯಾಗೂ ಪ್ಯಾನಲ್ ಮಾಡ್ತು ನಾವು. ಅಂದರೆ ಇದ್ರೊಳಗೆ ಎಮ್ಕನಮಳ್ಳಿ ಕ್ಷೇತ್ರ ಬತ್ತು, ಹುಕ್ಕೇರಿನೂ ಬತ್ತು. ಸೊ ಎಲ್ಲ ಡೈರೆಕ್ಟ್ರು ಈಗ 6 ಜನ ಏನು ಆ ಕಡೆ ಬಿಟ್ಟು ಬಂದಿರಲ್ಲ, ಅವ್ರನ್ನ ಡೈರೆಕ್ಟಾಗಿ ಇಟ್ಕೊಂಡು ಇನ್ನು ಹೊಸ 5 ಕ್ಯಾಂಡಿಡೇಟ್ನ ಎಲ್ಲ ಹಿರಿಯರ ಜೊತೆ ಮಾತಾಡ್ಕೊಂಡು ಆಯ್ಕೆ ಮಾಡ್ಕೋತೀರಿ. ಎಮ್ಕನಮಳ್ಳಿ ಕ್ಷೇತ್ರದ್ದು ಸತೀಶ್ ಜಾರಕಿಹೊಳಿ ಯಾವ ಸೆಲೆಕ್ಷನ್ ಮಾಡ್ತಾರೆ ನೋಡ್ಕೊಂಡು ಅಷ್ಟು ಜನ ಕೂಡಿ ದಿವಂಗತ ಅಪ್ಪನಗೌಡ ಪಾಟೀಲ್ ಹೆಸರು ಮ್ಯಾಗ ಪ್ಯಾನಲ್ ಮಾಡಿ ಈ ವಿದ್ಯುತ್ ಸಹಕಾರ ಚುನಾವಣೆ ಮಾಡ್ತೀವಿ ರೀ. ಸೊ ಅದಕ್ಕೆ ಏನೇನು ಸಂಬಂಧಪಟ್ಟಂಗೆ ಈಗ ಸುಮಾರು ಅದನ್ನ ಏನಲ್ಲ ಆಗಸ್ಟ್ ಒಳಗೆ 15 ಒಳಗೆ ಇನ್ನೊಂದು ದೊಡ್ಡ ಪ್ರಮಾಣ ಸಭೆ, ಒಂದು 10,000 ಜನ ಸೇರಿಸಿ ಸಭೆ ಮಾಡ್ತೀವಿ. ಖರೆ ಈ ಚುನಾವಣೆ ಪ್ರಚಾರ ಇವತ್ತಿಂದ ಎಲ್ಲ ಡೈರೆಕ್ಟ್ರು ಪ್ರಚಾರ ಶುರು ಮಾಡಿದ್ವಿ, ಪ್ರಚಾರ ಶುರು ಮಾಡ್ತಾರೋ. ಅದಕ್ಕೆ ಆದಷ್ಟು ಎಲ್ಲ ನಮ್ಮದು ಪ್ಯಾನೆಲ್ ಬರೋದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಇನ್ನು ಮತದಾರ ಯಾವ ಥರ ಆಶೀರ್ವಾದ ಬಂದು ಅದ್ರ ಮೇಲೆ ನಿರ್ಣಯ ಸ್ವೀಕಾರ ಮಾಡ್ತೀವಿ. ಇಲ್ಲಿಲ್ಲ ಹೊಂದಾಣಿಕೆ ಆಗೋದು, ಯಾಕಂದರೆ ಸ್ಟೇಜ್ ಮೀರಿ ಹೋಗಿಬಿಟ್ಟೈತಿ. ಯಾಕಂದ್ರೆ ನೀವೆಲ್ಲ ನೋಡಿದ್ರಿ, ಇವತ್ತು ನಾವು ಅನ್ನಸಬ್ ಜೊಲ್ಲೆಯವ್ರು ಇಲ್ಲಿ ಬಂದು ಮೀಟಿಂಗ್ ಮಾಡಿದ್ರಿ, ಅವರು ಒಂದು ಪ್ಯಾನೆಲ್ ಮಾಡಿ ಅವರು ತಯಾರಿ ಮಾಡ್ತಾ ಇದ್ದಾರೆ. ಸೊ ನಾವು ಒಂದು ತಯಾರಿ ಮಾಡ್ತಾಯಿದ್ವಿ. ಅಂದರೆ ಹೊಂದಾಣಿಕೆ ಆಗೋದಿಲ್ಲ ರೀ. ಚುನಾವಣೆ ಮಾಡೋದನ್ನು ಸೂಕ್ತ, ಯಾಕಂದ್ರೆ ಜನರ ಹಿತದೃಷ್ಟಿಯಿಂದ ಚುನಾವಣೆ ಮಾಡಿ ಒಳ್ಳೇದು. ಯಾಕಂದ್ರೆ ಸುಮಾರು ನೋಡಿ ಎಷ್ಟು ವರ್ಷದಿಂದ ವಿದ್ಯುತ್ ಚುನಾವಣೆ ಆಗಿಲ್ಲ, ಡಿ.ಸಿ.ಸಿ ಮ್ಯಾಗಲ್ಲ. ಚುನಾವಣೆ ಆತಂದ್ರೆ ಅಟ್ಲೀಸ್ಟ್ ಮತದಾರ ಕಡೆ ಎಲ್ಲರೂ ಹೋಗಲಿ, ಯಾವ ಕಾರಣಕ್ಕೂ ಇದು ಹೊಂದಾಣಿಕೆ ಆಗೋದಿಲ್ಲ, ಚುನಾವಣೆ ಮಾಡ್ತೀವಿ ರೀ. ಇಲ್ಲ ಅದು ಪಕ್ಷದ ವಿಷಯ ಬಂದಾಗ ಬೇರೆ ಪಕ್ಷದ ವಿಷಯ. ಈಗ ಸಹಕಾರಿ ಸಂಸ್ಥೆ ಚುನಾವಣೆ ಇದೆಯಲ್ಲ, ಅಲ್ಲಲ್ಲ ಈಗ ರೀ ನಾವು ಇವತ್ತಿಂದ ಸಹಕಾರಿ ಚುನಾವಣೆಗೆ ಸಂಬಂಧ ಇದ್ರೊಳಗೂ BJP ಅವರು ಬರ್ತಾರೆ ರೀ, ಕಾಂಗ್ರೆಸ್ ಅವರು ಬರ್ತಾರೋ, ಬೇರೆ ಪಾರ್ಟಿಯವರು ಬರ್ತಾರೋ. ಸಹಕಾರಿ ಚುನಾವಣೆಯಲ್ಲಿ ಪಕ್ಷ ಬರೋದಿಲ್ಲ. ಆದರೆ ನಾವು BJP ಮುಖಂಡರಿಂದ BJP ಕಾರ್ಯಕರ್ತರು ತಿಳಿದು ನಾವು ಅಧಿಕೃತವಾಗಿ ಅವ್ರ ಮಂಡಲ ಅಧ್ಯಕ್ಷ ಕರಿಬೇಕಲ್ಲ, ಈ ಚುನಾವಣೆಯಿಂದ ಹೇಳಿದೆವು. ಅಂದರೆ ನೀವು ಹೇಳಿದಂಗೆ ಭಿನ್ನ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ ರೀ. ಸೊ ಆದರೆ ನಾವು ಪಾರ್ಟಿ ವಿಚಾರ ಬಂದಾಗೆಲ್ಲ ಕೂಡಾಗಿರ್ತೀವಿ. ಇದು ಕೋಆಪರೇಟಿವ್ ಇಲೆಕ್ಷನ್ ಅಂದರೆ ಭಿನ್ನಾಭಿಪ್ರಾಯ ಇರ್ತೈತಿ. ನಾವು ಚುನಾವಣೆ ಅವ್ರು ಮಾಡ್ತಾರೆ, ನಾವು ಮಾಡ್ತೀವಿ. ಪಾರ್ಟಿ ವಿಚಾರ ಯಾವ್ದಾರ ಬರ್ತಂದ್ರೆ ನಾವು ಒಂದೇ ವೇದಿಕೆಯಲ್ಲಿ ಬಂದು ಕೆಲಸ ಮಾಡ್ತೀವಿ. ಇಲ್ಲ ಈಗ ನಾವು ಕರೆದದ್ದು BJP ಮುಖಂಡರ ಮತ್ತು ಕಾರ್ಯಕರ್ತರನ್ನ ಕರೆದೇವು ನಾವು. ಇನ್ನು ಮೇಲೆ ಅದ್ರ ಸಹಕಾರಿ ಪೆನಲ್ ಆದಾಗ ಆಗ್ತದೆ. ಅಲ್ಲ ಸಹಕಾರದಾಗ ಕೂಡೋದು ಅಂತ ಹೇಳಿದೇವ್ರಲ್ಲ ನಾವು. ಈಗ ರೀ ನೀವು ಅಂದ್ರಾಗ ನೋಡ್ರಿ, ಈಗ ನಾವು ಡಿ.ಸಿ.ಸಿ ಬ್ಯಾಂಕ್ ಚುನಾವಣೆ ಮಾಡತ್ತವ್ರಿ. ನೀವಂದ್ರೆ ಸಚಿವರು ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅದಾರ ರೀ, ಪ್ರಭಾಕರ್ ಕೋರೆ ಸಾವ್ಕಾರ ಅದಾರ ರೀ, ಲಕ್ಷ್ಮಣ್ ಸವದಿ ಅದ, ಅಣ್ಣ ಸಾವ್ ರಮೇಶ್ ಜಾರಕಿಹೊಳಿ ಅದಾರ ರೀ. ಈಗ ಬೆಳಗಾವಿ ಜಿಲ್ಲೆಯೊಳಗೆ ನೀವು ಸುಮಾರು 30-40 ವರ್ಷ ಇತಿಹಾಸ ತೆಗೆದು ನೋಡ್ರಿ, ಸಹಕಾರ ಚುನಾವಣೆ ಒಳಗೆ ಎಲ್ಲರೂ ಕೂಡೇ ಮಾಡ್ತಾರೆ. ಈಗ ಹಾಡು ಹೋಗಳು ಪ್ರಶ್ನೆ ಬರೋದಿಲ್ಲ. ಈಗ ಅವ್ರು ಉಸ್ತುವಾರಿ ಮಂತ್ರಿ ಆದಾಗಲೂ ಅವ್ರದ್ದು ಸಹಕಾರ ಬೇಕಾಗ್ತದೆ ಚುನಾವಣೆಗೆ. ಅಲ್ಲ ಪಕ್ಷದ ಬ್ಯಾನರ್ ಎಲ್ಲರೂ ಈಗ ಅವರು ಬೆಳೆಸ್ತಾರೆ, ನಾವು ಬೆಳೆಸ್ತಾರೆ. ಹಿಂಗೆ ಎಲೆಕ್ಷನ್ ಆದಾಗ ಹಂಗೆ ಆಗೋದ್ರಿ ಇದ್ರಿ. ಅಲ್ಲ ಇದು ಚುನಾವಣೆ ಆ್ಯಕ್ಚುಲಿ ಚಾಲೂ ಆದಾಗ ಪಕ್ಷದ ಅವಾಗ ಅದು ಬರೋದಿಲ್ಲ, ಎಲ್ಲ ಕೂಡಿ ಹೋದಿದ್ದಾವೆ. ಈಗ ಡಿ.ಸಿ.ಸಿ ಬ್ಯಾಂಕ್ ಮೀಟಿಂಗ್ ಕರೆದು ಅಷ್ಟೇ ಕರ್ದೇವಲ್ಲ. ಡಿ.ಸಿ.ಸಿ ಬ್ಯಾಂಕ್ ರೀ ಸುಮಾರು 26 ವರ್ಷದಿಂದ ಯಾವುದೂ ಚುನಾವಣೆ ಹುಕ್ಕೇರಿ ತಾಲೂಕಲ್ಲಿ ಆಗಿಲ್ಲ ರೀ. ಅದಕ್ಕೂ ನಾವು ಎಲ್ಲರೂ ಎಮ್ಕನಮಳ್ಳಿಯಲ್ಲಿ 28 ಕ್ಷೇತ್ರ ಅಂದರೆ PKPS ಅದಾವ್ರಿ. ಇಲ್ಲೆಲ್ಲ ನಾವು ರಾಜೇಂದ್ರ ಪಾಟೀಲ್ ಎಲ್ಲ ಹಿರಿಯರ ಜೊತೆ ಮಾತಾಡ್ತಾ ಇದ್ದೀವಿ ರೀ. ಸೊ ಅಂದರೆ ಈ ಸಲ ಚುನಾವಣೆ ಮಾಡಿಸೋನು, ರಿಸಲ್ಟ್ ಏನೇ ಆಗಲಿ ಚುನಾವಣೆ ಆಗಲಿ. ಯಾಕಂದ್ರೆ ಅಂತಂದರೆ ಅದಕ್ಕೆ ನೋಡಿ ಯೋಗ್ಯ ಒಳ್ಳೆ ಕ್ಯಾಂಡಿಡೇಟ್ ಹಾಕಿ ಡಿ.ಸಿ.ಸಿ ಬ್ಯಾಂಕ್ ಚುನಾವಣೆ ಹುಕ್ಕೇರಿ ತಾಲೂಕು ಮಾಡಿಸ್ತದೆ ಸಲ. ಇಲ್ಲ ನಿಮ್ಗೆ ಏನಿಲ್ಲ, ಯಾಕಂದ್ರೆ ಅನ್ನಸಬ್ ಜೊಲ್ಲೆ ಅವರು ಆ ಫ್ಯಾಕ್ಟ್ರಿಗೆ ಯಾರೂ ಒಂದು 25 ಕೋಟಿ ಲೋನ್ ಕೊಡೋ ಪರಿಸ್ಥಿತಿ ಹಾಕಿಲ್ರಿ. ಅಂಥದ್ರೊಳಗೆ ಇವ್ರು ದೊಡ್ಡ ಮನಸ್ಸು ಮಾಡಿ 100 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಮಾಡಿದಂಥವ್ರು ಇನ್ನೂ 200 ಕೋಟಿ ಇನ್ವೆಸ್ಟ್ ಮಾಡೋಕೆ ರೆಡಿ ಇದ್ದಾರೆ ಅವರು. ಆದರೂ ಇವರೆಲ್ಲರೂ ಡೈರೆಕ್ಟ್ರುಗಳಿಗೆ ಏನೋ ಭಿನ್ನಾಭಿಪ್ರಾಯ ಬಂದು ಮತ್ತು ಅವ್ರ ಪೊಲಿಟಿಕಲ್ ಏನು ಹೇಳಿದ್ರೋ ಗೊತ್ತಿಲ್ಲ. ಅದಕ್ಕೆ ಈಗ ಹೋದ್ರೆ ಅವ್ರು ಇನ್ನು ಹೊಳ್ಳಿ ಏನಾರು ಮತ್ತು ನಮ್ಮ ಕಡೆ ಬಂದ್ರೇನ ಕೇಳ್ತಾನೆ ಅವ್ರು ಏನಂತಂದ್ರೆ.
ಅವರು ಹೇಳ್ತಾರಂಗ್ರಿ ಹೆಂಗೆ ಮಾಡಕ್ಕೆ ಸಾಧ್ಯತೆಪ್ಪ ನೀರು ಏರಿಯಾನ ಬರೋದಿಲ್ಲ ಮತ್ತೆ ಎಲ್ಲಿ ಮಾಡ್ತಾರೆ ಏರಿಯಾದವ್ರನ್ನ ಮಾಡ್ಬೇಕು ಹೌದೇನಲ್ರಿ ಹಾಂ ಹೆಚ್ಚಿನ ಬಡ್ಡಿ ಹಾಕ್ತಾರೆ ಮಾಡೋದು ಬಡ್ಡಿ ಬಡ್ಡಿದು ಕ್ಲಿಯರ್ ಹೇಳಿ ಇದ್ರಿ ನಮ್ಮದು ಸಹಕಾರಿ ಸಂಸ್ಥೆ ಹೆಚ್ಚು ಕಮ್ಮಿ ಒಬ್ರಿಗೆ ಹೆಚ್ಚು ಕಮ್ಮಿ ಮಾಡಕ್ಕೆ ಬರ್ತಿದ್ದೇನೆ ರೀ ಹರ್ಷಿದ್ನಾಥ್ ಫ್ಯಾಕ್ಟ್ರಿಗೆ ಏನು ಒಂದು ಬಾಂಡ್ ಮಾಡಿಯೋ ಅದರ ಇಂಟ್ರೆಸ್ಟ್ ಇಲ್ಲಿಲ್ಲ ಆಗೋದು ಎಷ್ಟು ಪರ್ಸೆಂಟ್ 15%? ಇಲ್ಲ 15 ಅಲ್ಲ ಅದು ಅವ್ರು 15 ಅಂತ ಅವ್ರು ಅಂತಾರ್ರಿ ಅವ್ರು ನೀವು ರೆಕಾರ್ಡ್ ನೋಡ್ರಲ್ಲ ಇಲ್ಲಿ ಸಿಗ್ತೈತಿ ಅಂಥ ವಯಮನಸ್ಸು ಏನು ಬಂತ್ರಿ ಏನು ಅವ್ರಿಗೆ ಗೊತ್ತಿನ್ನೋದು ನಮಗೇನು ಗೊತ್ತು ನಾನು ನೋಡ್ರಿ ಒಂದು 1.5 ತಿಂಗಳು ಆಪ್ರೇಷನ್ ಮಾಡ್ಬೇಕು ನಾವು ಹೋದಿವಿ ಅಲ್ಲಿ ಹಾರ್ಟ್ ಆಪ್ರೇಷನ್ ಮಾಡಿ ಇವರು ಒಂದು 20 ತಿಂಗಳು ಎಲ್ಲೋ ಬೇರೆ ಕಡೆ ಹೋದ್ರು ಅವಾಗ ಅವ್ರವರು ವಿಚಾರ ಮಾಡಿ ಬೇರೆ ಕಡೆ ದುಡ್ಡು ಹುಡುಕಕ್ಕೆ ಚಾಲು ಮಾಡಿ 1.5 ತಿಂಗಳೇನೋ 2 ತಿಂಗಳು ಅದ್ರಾಗ ವೇಸ್ಟ್ ಮಾಡಿರೋ ಟೈಮ್ ಅಗದಿ ಚಾಲೂದ ಮ್ಯಾಗ ಎಕ್ದಮ್ ಸ್ಪೀಡಪ್ ಆದ ಫ್ಯಾಕ್ಟ್ರಿ ಹಿಂದೆ ಬಿತ್ತವೆ ಏನೂ ಸಂಬಂಧ ಇಲ್ಲ ಶೇರ್ ಹೆಚ್ಚು ಮಾಡೋದು ಮತ್ತು ಹೆಚ್ಚು ಮಾಡಿರೋ ನೋಡ್ರಿ ಇಲ್ಲಿ ಮೆಂಬರ್ ಇಲ್ಲಿ ಏರಿಯಾದವನ್ನೇ ಮಾಡ್ಬೇಕಂದ್ರೆ ಹೊರಗಿನ ಏರಿಯಾ ಬಿಟ್ಟು ಮಾಡಕ್ಕೆ ಬರ್ತಿದ್ದು ಹೇಳ್ರಿ ಸಹಕಾರ ಸಂಸ್ಥದ ಅಲ್ಲೇ ಒಟ್ಟು ಒಂದು 5-6 ಹಳ್ಳಿ ಇರ್ಬೇಕು ನಮ್ಮ ನಿಪ್ಪಾಣಿ ಆಗಲಿ ಚಿಕ್ಕೋಡಿ ಆಗಲಿ ಮೇಜರ್ ಹುಕ್ಕೇರಿ ತಾಲೂಕು ಐತೆ ಅದು ಈಗ ಹೇಳಿದ್ರಲ್ಲ ರೀ ಅಂದ್ರೆ ನಾವು ಏನು ಒಂದು ಪ್ಯಾನೆಲ್ ಮಾಡಿದ ನೋಡ್ರಿ ಅದ್ರಾಗ ರೀ ಸತೀಶ್ ಜಾರಕಿಹೊಳಿ ಅವ್ರು ಅದಾರ ರೀ ಕೋರೆ ಸಾವ್ಕಾರ್ ಅದಾರು ಅನಸಬ್ ಜಲ್ಲಿ ಅದಾರು ಗೋಕಾಕ್ ಎಮ್ ಎಲ್ ಎ ರಮೇಶ್ ಜಾರಕಿಹೊಳಿ ಅವರು ಲಕ್ಷ್ಮಣ್ ಸವದಿ ಅವರು ಎಲ್ಲರೂ ಕೂಡಿ ಅಂದ್ರೆ ಮಾಡತ್ರಿ ಯಾಕಂದ್ರೆ ಮೊದಲಿಂದ ಮಾಡಿದ ಪದ್ಧತಿ ಇದೆ ಹೆಂಗೆ ಮಾಡತ್ತೆ ಯಾಕಂದ್ರೆ ಪಾರ್ಟಿ ಲೈನ್ ಮ್ಯಾಗ ಅದನ್ನ ಇಲೆಕ್ಷನ್ ಮಾಡೋಕೆ ಆಗೋದಿಲ್ಲ ರೀ ಅದಕ್ಕೋಸ್ಕರ ಸೊ ಹುಡುಗಿಯರಿಂದ ಯಾರು ಅಭ್ಯರ್ಥಿಯನ್ನು ನೋಡಿದಾರೆ ನೀವು ಈಗ ಹುಡುಕ್ತುರ ಚಲೋ ಕ್ಯಾಂಡಿಡೇಟ್ ಹುಡುಕಿರಿ ರಾಜೇಂದ್ರ ಪಾಟೀಲ್ ಅವ್ರ ಹೆಸರು ಕೆಲಸ ಐತಿ ಇರ್ಬೋದು ಕೇಳತೈತ್ರಿ. ಬರ್ಬೋದು ಅವರು ಕೇಳ್ಬೋದು ರಾಜೇಂದ್ರ ಪಾಟೀಲ್ ಅವ್ರು ನೀವು ಎಷ್ಟು ದಿನ ಕತ್ತಿಯವ್ರು ಅತ್ಯಂತ ಆಪ್ತ ಪಾಳ್ಯದಾಗಿದ್ದವ್ರಿ ಒಮ್ಮೆ ಈ ರೀತಿ ಡಿಸಿಷನ್ ತಗೋತೀನಿ ಅವ್ರು ಬಣ್ಣ ಬಿಟ್ಟು ಬಣ್ಣ ಚೇಂಜ್ ಮಾಡಕ್ಕೆ ಏನು ಅವ್ರು ಕೇಳ್ರೆ ಗೊತ್ತಾಗ್ತದೆ ಯಾರು ಕೇಳಬೇಕು ನೀವು ಹೇಳ್ಬೇಕಲ್ಲ ನೀವು ಅದ್ರ ಸಲುವಾಗಿ ಹೇಳ್ತೀನಿ ನನ್ನ ಟೈಮ್ ಬಂದಾಗ ಇಲ್ಲ ನೀವು ಹೇಳ್ಬೇಕು ಟೈಮ್ ಬಂದಾಗ ಹೇಳ್ತೀನಿ ಇಲ್ಲ ಯಾಕಂದ್ರೆ ಸುಮ್ಮನೆ ಏನಾಗ್ತೈತಿ ಈಗ ಹೇಳ್ಬೇಕು ಈಗ ಅವ್ರದ್ದು ಅಲ್ಲಿ ಬೆಂಗಳೂರಾಗೆ ಹೆಚ್ಚು ಕೆಲಸ ನೀವನ್ನ ನೋಡತ್ತೀರಿ ಎಲ್ಲ ಟಿ ವಿಯಾಗ ರೀ ಸೊ ಅವ್ರು ಯಾರಿಲ್ಲ ಸುಮ್ಮನೆ ಹೇಳ್ತಾರೆ ರೀ ಮತ್ತು ಈಗ ಎಲ್ಲರೂ ಕೆಲವೊಂದು ಎಮ್ ಎಲ್ ಎಗಳು ತಾವು ನಿಲ್ಲಬೇಕು ಮಿನಿಸ್ಟ್ರ್ ಅವ್ರ ಮಕ್ಕಳು ನಿಲ್ಬೇಕು ಹಿಂಗೆಲ್ಲ ಚರ್ಚೆಗಳು ನಡೆದವ್ರೆ ಇನ್ನೂ ಯಾರು ನಿಲ್ತಾರೋ ಯಾರು ಬಿಡ್ತಾರೋ ಸೆಪ್ಟೆಂಬರ್ ಎಂಡಿಗೆ ಫೈನಲ್ ಆಗೋದು ಅಕ್ಟೋಬರ್ 19 ಇರೋದ್ರಿಂದ ಡಿ ಕೆ ಶಿವಕುಮಾರ್ ಸುಮ್ಮನೆ ಹೆಸರು ಓಡಿಸ್ತಾರೆ ಅವ್ರು ಯಾಕೆ ಅವರು ಎಲ್ಲ ಕೆಲಸ ಬಿಟ್ಟು ಇದ್ರಾಗ ಇನ್ವಾಲ್ವ್ ಆಗೋದಿಲ್ಲ ಅಂತ ನನಗೆ ಅನ್ನಿಸ್ತೈತಿ ರೀ ಇರ್ತಾರೆ ಅದಕ್ಕೆ ಏನು ಅಪೋಸಿಟ್ ಪೆನಲ್ ಯಾವಾಗ ಆದ್ಮೇಲೆ ಗೊತ್ತಿರಲಿ ಈಗ ಆದ್ಮೇಲೆ ಗೊತ್ತಿಲ್ಲ ರೀ. ಗೊತ್ತಾಗೋದಿಲ್ಲ ಈ ಸಂಕೇಶ್ವರ ಭಾಗದಲ್ಲಿ ಇಲ್ಲ ಅವರೊಂದು ಪ್ಯಾನೆಲ್ ಮಾಡ್ಬೋದು ಹೇಳಕ್ಕೆ ಬರ್ದಿಲ್ಲಲ್ಲ ರೀ ಈಗ ಅಂದ್ರೆ ನಾವು ಅತ್ತಿ ಅವ್ರ ಜೋಡಿ ಇಲ್ರಿ ಈಗ ಸ್ಪಷ್ಟವಾಗಿರಿ ಸೊ ಈಗ ಅವ್ರು ಇರ್ಬೋದು ರೀ ಮತ್ತು ಬೇರೆ ಬೈಲಂಗ್ಲು ಯಾರು ಇರ್ಬೋದು ರಾಮದುರ್ಗದಾಗ ಯಾರು ಇರ್ಬೋದು ಅವ್ರೇನು ಪ್ಯಾನೆಲ್ ಮಾಡ್ತಾರಲ್ಲ ಗೊತ್ತಿಲ್ಲ ರೀ ಸೊ ಅದು ಆಮೇಲೆ ಗೊತ್ತಾಗ್ತೈತೆ ಸ್ವಲ್ಪ ಈಗ ಸೌದಿ ಅವ್ರದ್ದು ಇನ್ನೊಂದು ಮೂರ್ನಾಲ್ಕು ದಿವಸ ಒಂದು ಫಂಕ್ಷನ್ ಮಾಡೋದು ಸೌದಿ ಅವ್ರಲ್ಲಿ ಬರ್ತಾರೆ ಅವ್ರು ಕ್ಲಿಯರ್ ಆಗಿಬಿಡ್ತಾರೆ ಇಲ್ಲ ಅವ್ರು ಬೆಂಗಳೂರು ಯಾವಾಗ ಬರ್ಲವ್ರು ಬರೋದಿಲ್ಲ ನೋಡ್ರಿ ನೀವು ಈಗ 5 ತಾರೀಕು ರಾಯಬಾಗ ಒಂದು ತಾಲೂಕು ಸಭೆ ಮಾಡತ್ತೀರಿ ಅಲ್ಲಿ ಲಕ್ಷ್ಮಣ್ ಚೌಧರಿ ಯಾಕಂದ್ರೆ ಬರಕ್ಕೆ ಹೇಳಿದ್ರೆ society ಅಲ್ಲಿ ಬಂದ್ರೆ ಅಂದ್ರೆ ಕ್ಲಿಯರ್ ಆಗಿಬಿಡ್ತೈತ್ರಿ ಎಜಿಎಮ್ಗೆ ಅಲ್ಲ ಎಜಿಎಮ್ ಡೈರೆಕ್ಟ್ ಅವ್ರ ಸಹಕಾರ ಸಂಘ ಯಾವ್ದು ಆರಿಸಿ ಬಂದಿದ್ದು ಅವ್ರ ಅಧ್ಯಕ್ಷರು ಎಲ್ಲರೂ ಬಂದಿರ್ತಾರೆ ಅಲ್ಲಿ ಹಜರಿ ಬೀಳ್ತಿದ್ದ ಅವ್ರ ಸಂಘದವ್ರು ಅದಕ್ಕೆ ಇಲ್ಲ ಈಗ ನೋಡ್ರಿ ಅದನ್ನು ಸ್ಪಷ್ಟಪಡಿಸ್ತನು ನಿನ್ನ ಏನೇನ್ರಿ ಈಗ ರಾಹುಲ್ ಜಾರಕಿಹೊಳಿ ಅವ್ರ ಹೆಸರು ಬೆಳಗಾವಂದ ಓಡಾತೈತೆ ಅದನ್ನ ಬಿಟ್ಟರೆ ಯಾರ್ದು ಹೆಸರು ಓಡಾತಿಲ್ಲ ನಾನೇ ಅದು ನಮಗೇನು ಮಾತಾಡಿಲ್ಲ ಅದ್ರ ಬಗ್ಗೆ ಸತೀಶ್ ಅವ್ರಿಗೆ ರಮೇಶ್ ಅವ್ರು ನಾವು ಮಾತಾಡಿ ನೋಡ್ತೀವಿ ಅವ್ರು ಸತೀಶ್ ಅವ್ರು ಹೆಂಗೆ ಬೆಳಗಾಂ ವಿಚಾರಕ್ಕೆ ಡಿಸಿಷನ್ ತೊಗೋತಾರೆ ಹಂಗೆ ಬರ್ತೈತೆ ಹೇಳಿದ್ರು ನಾವು ಹೇಳಿದ್ವಿ ನಾವು ವೈಯಕ್ತಿಕವಾಗಿ ನಾನು ನಿಲ್ಲೋದಿಲ್ಲ ಅಥವಾ ನಮ್ಮ ಫ್ಯಾಮಿಲಿಯಿಂದ ಯಾರೂ ಉಪಾಧ್ಯಕ್ಷ ಆಗೋದಿಲ್ಲ ಯೋಗ್ಯ ಅಭ್ಯರ್ಥಿ ಹಿಡ್ಕೊಂಡು ಅದು ವಿಶೇಷವಾಗಿ ಲಿಂಗಾಯತ ಸಮಾಜದವ್ರನ್ನ ನಾವು ಅಧ್ಯಕ್ಷ ಮಾಡ್ತೇವೆ ನಿನ್ನ ಸ್ಟೇಟ್ಮೆಂಟು ಕೊಟ್ಟಿದ್ದೀನಿ ನಾನು ಅವ್ರು ಬೆಳಗಾವಿಗೆ ಟ್ರೈ ಮಾಡ್ತಾಯಿಲ್ಲ ಅವ್ರು ಖಾನಾಪುರಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ರೀ ಚಂದ್ರರಾಜ್ ಎಟ್ಟಿಗಳು ಅವ್ರಿ ಅಲ್ಲಿ ಇಲ್ಲಿ ಬೆಳಗಾವಿಗೆ ಯಾರು ಟ್ರೈ ಮಾಡ್ತಾ ಇಲ್ಲ ನಮ್ಮ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ್ದು ನಾವು ರೀ ಅದು ವಿರೋಧದಾಗ ಹೋಗಿನಲ್ಲ ಅವರು ಚಂದ್ರರಾಜ್ ಅಂತಿರಲ್ಲ ವಿರೋಧ ಎಪಿ ಮತ್ತು ಹಿರಿಯ ಮುಖಂಡರು ಈಗ ನಿಮ್ಮ ಬಣಕ್ಕೆ ಬಂದಾರ ನಿಮ್ಮನ್ನು ಬಿಟ್ಟು ಹೋಗಿಲ್ಲ ಅಂತೇಳಿ ಭರೋಸೆ ಐತ್ರಿ ನಮ್ಗೆ ಭರೋಸೆ ಇದ್ದಂತ ಮಾಡ್ತೀವ್ರಲ್ಲ ಭರೋಸೆ ಐತೆ ಮಾಡ್ತೀವ್ರಿ ರಾಜೇಂದ್ರ ಅವ್ರು ಆನ್ಸರ್ ಮಾಡಬೇಕಾದ್ರೆ ನೀವು ಅವ್ರ ಆಪ್ತದ ಮುಗಿಸ್ಕೊಂಡ್ರಿ ನೀವು ಆಮೇಲೆ ಅನ್ನತ್ತೀರಿ ಈ ಆನ್ಸರ್ ಅಲ್ಲಲ್ಲ ನೋಡ್ರಿ ಒಂದು ನೀವು ಹೇರಲ್ಲ ಈಗ ಅವ್ರು ಕರ್ತಾರೋ ಅವ್ರು ತಗೋರಿ ಅಲ್ಲಲ್ಲ ಒಂದೇ ನಿಮಿಷ ಹೇಳ್ಬಿಡ್ತೇನೆ ರೀ ಅಲ್ಲಲ್ಲ ಒಂದು ನಿಮಿಷ ನೀವು ಹೇರಲ್ಲ ನಿಮ್ಮ ಜೊತೆ ವಿದ್ಯುತ್ ಸಹ ಬಂದರು ಅವ್ರು ಬಿಟ್ಟು ಹೋಗ್ತಾರೆ ಏನು ಗ್ಯಾರಂಟಿ ಅಂತೀರ ಈಗ ನಾವು ಪ್ರಾಮಾಣಿಕವಾಗಿ ಚುನಾವಣೆ ಮಾಡ್ತೀರಿ ರಾಜಕಾರಣದಾಗ ಏನು ಬೇಕಾಗುತ್ತೆ ಇನ್ನು ಮುಂದಿಂದ ಏನು ಹೇಳೋಕ್ಕಾಗೋದಿಲ್ಲ ಭವಿಷ್ಯ ಈಗ ಎಲ್ಲರೂ ಕೂಡಿ ಎಷ್ಟು ಒಳ್ಳೇದೈತೆ ಆ ಸಂಘಕ್ಕೆ ಒಳ್ಳೇದಾಗ ಪ್ರಯತ್ನ ಮಾಡ್ತವ್ರೆ ಆಮೇಲೆ ಮುಂದಿನ ರಾಜಕಾರಣ ಅಂದರೆ ಯಾವಾಗ ಹೆಂಗೆ ಈಗ ನೋಡಿ ಸಂಕೇಶ್ವರ ಫ್ಯಾಕ್ಟ್ರಿ ಡೈರೆಕ್ಟ್ರು ಎಲ್ಲ ಬಂದು ಇಲ್ಲಿದ್ರು ಮತ್ತು ಒಂದು ವಾರ ಆ ಕಡೆ ಹೋದರು ಮತ್ತೊಂದು ವಾರ ಬಿಟ್ಟು ಮತ್ತೆ ಬಂದರೆ ಏನು ಅಲ್ಲ ಮತ್ತೊಂದು ಅಂದ್ರೆ ಕನ್ಫರ್ಮ್ ಇಲ್ರಿ ಅಂದ್ರೆ
ಜನರಲ್ ಬಾಡಿಗೆ ಬಂದವರು ಇದು ಕಟ್ಬಾಕಿ ಅಂತೇಳಿ 1600 ಮಂದಿನ ಅಷ್ಟೊಂದು ಮಾಡಿ ಈಸಿ ಇಲೆಕ್ಷನ್ ಮಾಡ್ಬೇಕಂತ ಪ್ಲ್ಯಾನ್ ಇದೆ ಅಂತ ಸುದ್ದಿರಿ ಅಲ್ಲ ಅದನ್ನ ಚೆಕ್ ಮಾಡತ್ತಾರ ಈಗ ಚೆಕ್ ಮಾಡತ್ತಾರ ಹಂಗಿತ್ತಂದ್ರೆ ಭಾರಿ ಡೇಂಜರ್ ಅದು ಯಾಕಂದ್ರೆ ಭಾಳ ಸಮಸ್ಯೆ ಆಗ್ತೈತೆ ರೀ ಅದಕ್ಕೆ ನಾವು ಸರ್ಕಾರದಾಗ ಹೈಕೋರ್ಟ್ಗೆ ಹೋಗಿ ಅಷ್ಟು ಮಂದಿ ವೋಟಿಂಗ್ ಪವರ್ ತಂದು ಬಿಡ್ತೀವಿ ರೀ ಅದ್ರ ಜೊತೆ 15,000 ಮೆಂಬರ್ಶಿಪ್ಪನ್ನು ಪೆಂಡಿಂಗ್ ಇಟ್ಟಾರ ಅದನ್ನ ಮೆಂಬರ್ಶಿಪ್ ಮಾಡಿ ಅವು ಬಂದ್ಬಿಟ್ಟು ಹೆಚ್ಚು ಎರಡು ಕಡೆ ಅದ ಇಲ್ಲ ಅಂದ್ರೆ ಅದು ಮಾಡಿದ ಲಿಸ್ಟ್ ಅಲ್ಲ ಅದು ಹಳೇದು ಐತೆ ಲಿಸ್ಟ್ ಹೊಸದಲ್ಲ ಹಳೆಯವು ಕನೆಕ್ಷನ್ ಕೊಟ್ಟಿದ್ದಾರೆ ಒಂದು ತಪ್ಪೇನು ಮಾಡಿದರು ಮೆಂಬರ್ ಮಾಡಿ ಕನೆಕ್ಷನ್ ಕೊಡ್ಬೇಕಿತ್ತು ಅವ್ರಿಗೆ ಅದನ್ನು ಮಾಡಿಲ್ಲ ಯಾವುದೋ ನೋಡಿರಿ ಸಹಕಾರ ಸಂಸ್ಥೆಗೆ ಏನೋ ಕೆಲಸ ಮಾಡೋಕೆ ಮೆಂಬರ್ ಮಾಡೇ ಮಾಡಬೇಕು ಅದನ್ನು ಮಾಡಿಲ್ಲ ಅವರು ಅದನ್ನು ತಪ್ಪು ಮಾಡಿದ್ರೆ ಅದಕ್ಕೆ ನಾವು ರಿವಾರ್ಡ್ ಮಾಡಿ ಡಿಸಿಸಿಗೆ MLA ಅಭ್ಯರ್ಥಿಗಳು ಸ್ಪರ್ಧಿಸ್ತಿದ್ದಾರೆ ನಿನ್ನೆ ಆಲ್ರೆಡಿ ಹೇಳಿದರೆ ಸೆಕೆಂಡ್ ಲೈನ್ ಲೀಡರ್ಗಳಿಗೆ ಅವಕಾಶ ಕೊಡ್ತೀವಿ ಅಂತೇಳಿ ನೀವು ಕೊಡ್ತೀರ ಅಥವಾ ಮಾಜಿಗಳಿಗೆ ಅಲ್ಲಲ್ಲ ನಾವು ನನ್ನ ವೈಯಕ್ತಿಕ ರೀ ನಾ ಅಂದೆ ಈಗ ನಮ್ಮ ಕ್ಷೇತ್ರದ ನಾವು ಸೆಕೆಂಡ್ ಲೈನ್ ಕೊಡ್ತೀವಿ ಈಗ ಬೇರೆ ಅವ್ರು MLA ಅವ್ರು ನಿಲ್ತು ಅಂದ್ರೆ ನಮ್ಗೆ ಏನೂ ಮಾಡೋಕ್ಕಾಗೋದಿಲ್ಲ ರೀ ಅಂದ್ರೆ ನಾವಂದ್ರೆ ಸೆಕೆಂಡ್ ಲೈನ್ ಲೀಡ್ರಿಗೆ ಬೆಳೆಸಿಬಿಟ್ರೆ ಅಲ್ಲಿ ಕಳಿಸಿದ್ರೆ ಚಲೋ MLA ಇಲ್ಲೂ ನಾವು ಅಲ್ಲೂ ನಾವು ಇರಬಾರ್ದು ನನ್ನ ವೈಯಕ್ತಿಕ ವಿಚಾರ ರೀ ಸೊ ಅವ್ರವ್ರು ಬೆಳೆಸಿಲ್ಲ ನಾವನ್ನಿಲ್ಲವ್ರೆ ಅಂದ್ರೆ ನಮ್ಗೆ ಕ್ವಶನ್ ಮಾಡೋಕ್ಕಾಗೋದಿಲ್ಲ ರೀ ಈ ವರ್ಷ ಯಾಕೆ ಎಷ್ಟು ಡಿಸಿಷನ್ ಹೈ ವೋಲ್ಟೇಜ್ ಆಗೈತೆ ಈಗ ನಮಗೂ ತಿಳಿವಾತು ಒಟ್ಟಾರೆ ಅದಕ್ಕೆ ನೋಡತ್ತೀವಿ ಅಲ್ಲ ವಿಶೇಷವಾಗಿ ಹಾಂ ಈಗ ನಾ ಏನೆಲ್ಲ ನೋಡ್ರಿ ಈಗ ಅಕಸ್ಮಾತ್ ನಾವಾಗೆ ಬಂದು ಯಾವುದೂ ಚುನಾವಣೆ ನೋಡೋಕೆ ನಮ್ಮ ಮನಸ್ಸಿರಕ್ಕಿಲ್ಲ ಅಲ್ಲೇ ಕೆಲವೊಂದೆಲ್ಲ ಸಮಸ್ಯೆ ಬಂದು ಅವರೆಲ್ಲ ನಮ್ಮ ಕಡೆ ಬಂದಾಗ ಈಗ ನಾವು ಅವ್ರನ್ನ ಕೈ ಬಿಟ್ಟು ಹೋದ್ರೆ ಅಂದರೆ ರಾಜಕಾರಣದಾಗ ಯಾರೂ ನಂಬೋದಿಲ್ಲ ಈಗ ಚುನಾವಣೆ ಮಾಡ್ತೀವಿ ರಿಸಲ್ಟ್ ಏನಾಗ್ತೈತಿ ಅದು ಮತದಾರ ಕಡೆ ಬಿಟ್ಟಿದ್ರೆ ಖರೆ ಅವ್ರಿಗೋಸ್ಕರ ಜನರಿಗೋಸ್ಕರ ಚುನಾವಣೆ ಮಾಡಲೇಬೇಕು ಅಂದರೆ ಯಾರ ಮ್ಯಾಗ ಪ್ರೀತಿ ದ್ವೇಷ ಅಂತಲ್ರಿ ನಮ್ಮ ಜೊತೆ ಬಂದವ್ನ ಕೈ ಬಿಡಬಾರ್ದು ನಾವೇನು ಅವ್ರಿಗೆ ಕರೆಯಕ್ಕೆ ಹೋಗಿಲ್ಲ ಅವರಾಗಿ ನಮ್ಮ ಹತ್ರ ಬಂದಾರ ಹಾಂ ಹ್ಞೂ ರೀ ಹಾಂ ಈಗ ಅವ್ರು ಬಂದರಂದ್ರೆ ಅವ್ರನ್ನ ನಾವು ನನ್ನ ವೈಯಕ್ತಿಕ ವಿಚಾರ ಅವರೇ ನಿಲ್ಲಬೇಕು ಇನ್ನು ಹೊಸ ಬೇರೆ ಮಾಡಬೇಕು ನಾ ಏನಿಲ್ಲ ರೀ ಗೆಲ್ಸೋದು ಬಿಡೋದು ಜನರ ಕೈ ಆಗಿರ್ತೈತಿ ನಾವು ರಿಕ್ವೆಸ್ಟ್ ಮಾಡ್ತೀವಿ ಕೈ ಮುಗಿದು ಕೇಳ್ತೀವಿ ಆಮೇಲೆ ಜನ ಏನು ತೀರ್ಪು ಕೊಡ್ತಾರೆ ಅಂದು ಒಪ್ಕೋತೀವಿ ನಾವು ಗಾಡಿ ಕೂಡ ಕೊಡ್ತೀವಿ ರೀ ಅದೆಲ್ಲ ಆಫ್ ದಿ ರೆಕಾರ್ಡ್ ಹೇಳ್ತಂತ ಅವ್ರಿ ಇಲ್ಲಿ ಯಾಕೆ ಅದೇನು ಅದ್ರ ಅರ್ಥ ಭಾಳ ಆಗ್ತಾವ್ರಿ ಅಲ್ಲ ಓಕೆ ಥ್ಯಾಂಕ್ ಯು ಅಲ್ಲ ಈಗ ಆಲ್ರೆಡಿ ಕೆಲವೊಂದು ವಿಚಾರನ ಭಾಷಣ ಮುಖಾಂತರ ನಾವು ಅನ್ನೋ ಸ್ವಲ್ಪ ಎಲ್ಲ ಹೇಳಿದ್ವಿ ರೀ ಅಂದರೆ ಈಗೇನು ವಿದ್ಯುತ್ ಸಹಕಾರಿ ಹೆಂಗೆ ಚುನಾವಣೆ ಬರ್ತಿದ್ದಲ್ಲ ಅದಕ್ಕೆ ಅಂದ್ರೆ ದಿವಂಗತ ಅಪ್ಪನಗೌಡ ಪಾಟೀಲ್ ಅವ್ರ ಹೆಸರು ಮ್ಯಾಗೂ ಪ್ಯಾನಲ್ ಮಾಡ್ತು ನಾವು ಅಂದರೆ ಇದ್ರೊಳಗೆ MKನಮಳ್ಳಿ ಕ್ಷೇತ್ರ ಬತ್ತು ಹುಕ್ಕೇರಿನೂ ಬತ್ತು ಸೊ ಎಲ್ಲ ಡೈರೆಕ್ಟ್ರು ಈಗ 6 ಜನ ಏನು ಆ ಕಡೆ ಬಿಟ್ಟು ಬಂದಿರಲ್ಲ ಅವ್ರನ್ನ ಡೈರೆಕ್ಟಾಗಿ ತಿಟ್ಕೊಂಡು ಇನ್ನು ಹೊಸ 5 ಕ್ಯಾಂಡಿಡೇಟ್ನ ಎಲ್ಲ ಹಿರಿಯರ ಜೊತೆ ಮಾತಾಡ್ಕೊಂಡು ಆಯ್ಕೆ ಮಾಡ್ಕೋತೀರಿ MKನಮಳ್ಳಿ ಕ್ಷೇತ್ರದ್ದು ಸತೀಶ್ ಜಾರಕಿಹೊಳಿ ಯಾವ ಸೆಲೆಕ್ಷನ್ ಮಾಡ್ತಾರೆ ನೋಡ್ಕೊಂಡು ಅಷ್ಟು ಜನ ಕೂಡಿ ದಿವಂಗತ ಅಪ್ಪನಗೌಡ ಪಾಟೀಲ್ ಹೆಸರು ಮ್ಯಾಗ ಪ್ಯಾನಲ್ ಮಾಡಿ ಈ ವಿದ್ಯುತ್ ಸಹಕಾರ ಚುನಾವಣೆ ಮಾಡ್ತೀವಿ ರೀ ಸೊ ಅದಕ್ಕೆ ಏನೇನು ಸಂಬಂಧಪಟ್ಟಂಗೆ ಈಗ ಸುಮಾರು ಅದನ್ನ ಏನಲ್ಲ ಆಗಸ್ಟ್ ಒಳಗೆ 15 ಒಳಗೆ ಇನ್ನೊಂದು ದೊಡ್ಡ ಪ್ರಮಾಣ ಸಭೆ ಒಂದು 10,000 ಜನ ಸೇರಿಸಿ ಸಭೆ ಮಾಡ್ತೀವಿ ಖರೆ ಈ ಚುನಾವಣೆ ಪ್ರಚಾರ ಇವತ್ತಿಂದ ಎಲ್ಲ ಡೈರೆಕ್ಟ್ರು ಪ್ರಚಾರ ಶುರು ಮಾಡಿದ್ವಿ ಪ್ರಚಾರ ಶುರು ಮಾಡ್ತಾರೋ ಅದಕ್ಕೆ ಆದಷ್ಟು ಎಲ್ಲ ನಮ್ಮದು ಪ್ಯಾನೆಲ್ ಬರೋದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಇನ್ನು ಮತದಾರ ಯಾವ ಥರ ಆಶೀರ್ವಾದ ಬಂದು ಅದ್ರ ಮೇಲೆ ನಿರ್ಣಯ ಸ್ವೀಕಾರ ಮಾಡ್ತೀವಿ ಇಲ್ಲಿಲ್ಲ ಹೊಂದಾಣಿಕೆ ಆಗೋದು ಯಾಕಂದರೆ ಸ್ಟೇಜ್ ಮೀರಿ ಹೋಗಿಬಿಟ್ಟೈತೆ ಯಾಕಂದ್ರೆ ನೀವೆಲ್ಲ ನೋಡಿದ್ರಿ ಇವತ್ತು ನಾವು ಅನ್ನಸಬ್ ಜೊಲ್ಲವ್ರು ಇಲ್ಲಿ ಬಂದು ಮೀಟಿಂಗ್ ಮಾಡಿದ್ರಿ ಅವರು ಒಂದು ಪ್ಯಾನೆಲ್ ಮಾಡಿ ಅವರು ತಯಾರಿ ಮಾಡ್ತಾ ಇದ್ದಾರೆ ಸೊ ನಾವು ಒಂದು ತಯಾರಿ ಮಾಡ್ತಾಯಿದ್ವಿ ಅಂದರೆ ಹೊಂದಾಣಿಕೆ ಆಗೋದಿಲ್ಲ ರೀ ಚುನಾವಣೆ ಮಾಡೋದನ್ನು ಸೂಕ್ತ ಯಾಕಂದ್ರೆ ಜನರ ಹಿತದೃಷ್ಟಿಯಿಂದ ಚುನಾವಣೆ ಮಾಡಿ ಒಳ್ಳೇದು ಯಾಕಂದ್ರೆ ಸುಮಾರು ನೋಡಿ ಎಷ್ಟು ವರ್ಷದಿಂದ ವಿದ್ಯುತ್ ಚುನಾವಣೆ ಆಗಿಲ್ಲ DCS ಮ್ಯಾಗಲ್ಲ ಚುನಾವಣೆ ಆತಂದ್ರೆ ಅಟ್ಲೀಸ್ಟ್ ಮತದಾರ ಕಡೆ ಎಲ್ಲರೂ ಹೋಗಲಿ ಯಾವ ಕಾರಣಕ್ಕೂ ಇದು ಹೊಂದಾಣಿಕೆ ಆಗೋದಿಲ್ಲ ಚುನಾವಣೆ ಮಾಡ್ತೀವಿ ಇಲ್ಲ ಅದು ಪಕ್ಷದ ವಿಷಯ ಬಂದಾಗ ಬೇರೆ ಪಕ್ಷದ ವಿಷಯ ಈಗ ಸಹಕಾರಿ ಸಂಸ್ಥೆ ಚುನಾವಣೆ ಇದೆಯಲ್ಲ ಅಲ್ಲಲ್ಲ ಈಗ ರೀ ನಾವು ಇವತ್ತಿಂದ ಸಹಕಾರಿ ಚುನಾವಣೆಗೆ ಸಂಬಂಧ ಇದ್ರೊಳಗೂ BJP ಅವರು ಬರ್ತಾರೆ ರೀ ಕಾಂಗ್ರೆಸ್ ಅವರು ಬರ್ತಾರೋ ಬೇರೆ ಪಾರ್ಟಿಯವರು ಬರ್ತಾರೋ ಸಹಕಾರಿ ಚುನಾವಣೆಯಲ್ಲಿ ಪಕ್ಷ ಬರೋದಿಲ್ಲ ಆದರೆ ನಾವು BJP ಮುಖಂಡರಿಂದ BJP ಕಾರ್ಯಕರ್ತರು ತಿಳಿದು ನಾವು ಅಧಿಕೃತವಾಗಿ ಅವ್ರ ಮಂಡಲ ಅಧ್ಯಕ್ಷ ಕರಿಬೇಕಲ್ಲ ಈ ಚುನಾವಣೆಯಿಂದ ಹೇಳಿದೆವು ಅಂದರೆ ನೀವು ಹೇಳಿದಂಗೆ ಭಿನ್ನಾಭಿಪ್ರಾಯ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ ರೀ ಸೊ ಆದರೆ ನಾವು ಪಾರ್ಟಿ ವಿಚಾರ ಬಂದಾಗೆಲ್ಲ ಕೂಡಾಗಿರ್ತೀವಿ ಇದು ಕೋಆಪರೇಟಿವ್ ಎಲೆಕ್ಷನ್ ಅಂದರೆ ಭಿನ್ನಾಭಿಪ್ರಾಯ ಇರ್ತೈತಿ ನಾವು ಚುನಾವಣೆ ಅವ್ರದ್ದು ಮಾಡ್ತಾರೆ ನಾವು ಮಾಡ್ತೀವಿ
ಪಾರ್ಟಿ ವಿಚಾರ ಯಾವ್ದಾರ ಬರ್ತಂದ್ರೆ ನಾವು ಒಂದೇ ವೇದಿಕೆಯಲ್ಲಿ ಬಂದು ಕೆಲಸ ಮಾಡ್ತೇವೆ. ಸರ್ಕಾರಿ ಕ್ಷೇತ್ರದ ಚುನಾವಣೆ ಅಂತೇಳಿ ಆ ಬ್ಯಾನರ್ ಹಚ್ಕೊಂಡು ಮಾಡ್ಬೋದು ಸರ್ ತಾವು. ಹ್ಞೂ ಬಿಜೆಪಿ ಪಕ್ಷದ ಅವರು ಸರ್ ನೀವು ಅಷ್ಟೇ ಅಲ್ಲ ಸರ್, ಅವರು ಮನೆ ಮಾಡಿದ ಕಾರ್ಯಕ್ರಮ ಅವರು ಬಿಜೆಪಿ ಬಳಸ್ಕೊಂಡು ಇವತ್ತು ನೀವು ಮಾಡ್ತಿದ್ರೆ ನೀವು ಬಿಜೆಪಿ ಬರ್ತೀವಿ. ಬಿಜೆಪಿ ಒಂದು ವಿಷಯ ಒಂದು ಸಿಂಬಲ್ ಅಷ್ಟೇನಾ? ಇಲ್ಲ ಇಲ್ಲ ಅಲ್ಲ ಈಗ ನಾವು ಕರೆದದ್ದು BJP ಮುಖಂಡರ ಮತ್ತು ಕಾರ್ಯಕರ್ತರನ್ನ ಕರೆದೇವು ನಾವು. ಇನ್ನು ಮೇಲೆ ಅದ್ರ ಸಹಕಾರಿ ಪೆನಲ್ ಆದಾಗ ಆಗ್ತದೆ. ಬಿಜೆಪಿ ಪಕ್ಷದ ಕಾರ್ಯಕ್ರಮ ಅಂತೀರಿ, ಕಾಂಗ್ರೆಸ್ ಪಕ್ಷದ ಸಚಿವರನ್ನ ಹಾಡಿ ಹೋಗಿರ್ತೀರಿ ಎಲ್ಲ. ಅಲ್ಲ ಸಹಕಾರದಾಗ ಕೊಡೋದು ಅಂತ ಹೇಳಿದೇವ್ರಲ್ಲ ನಾವು. ಈಗ ರೀ ನೀವು ಅಂದ್ರಾಗ ನೋಡ್ರಿ, ಈಗ ನಾವು DCS ಬ್ಯಾಂಕ್ನ ಚುನಾವಣೆ ಮಾಡತ್ತೇವೆ ರೀ. ನೀವಂದ್ರೆ ಸಚಿವರು ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅದಾರ ರೀ, ಪ್ರಭಾಕರ್ ಕೋರೆ ಸಾವ್ಕಾರ ಅದಾರ ರೀ, ಲಕ್ಷ್ಮಣ್ ಸವದಿ ಅದಾರ, ಅಣ್ಣ ಸಾವ್ ರಮೇಶ್ ಜಾರಕಿಹೊಳಿ ಅದಾರ ರೀ. ಈಗ ಬೆಳಗಾವಿ ಜಿಲ್ಲೆಯೊಳಗೆ ನೀವು ಸುಮಾರು 30-40 ವರ್ಷ ಇತಿಹಾಸ ತೆಗೆದು ನೋಡ್ರಿ, ಸಹಕಾರ ಚುನಾವಣೆ ಒಳಗೆ ಎಲ್ಲರೂ ಕೂಡೇ ಮಾಡ್ತಾರೆ. ಈಗ ಹಾಡಿ ಹೋಗ್ಳು ಪ್ರಶ್ನೆ ಬರೋದಿಲ್ಲ. ಈಗ ಅವ್ರು ಉಸ್ತುವಾರಿ ಮಂತ್ರಿ ಆದಾಗಲೂ ಅವ್ರದ್ದು ಸಹಕಾರ ಬೇಕಾಗ್ತದೆ ಚುನಾವಣೆಗೆ. ಅಲ್ಲ ಪಕ್ಷದ ಬ್ಯಾನರ್ ಎಲ್ಲರೂ ಈಗ ಅವರು ಬೆಳೆಸ್ತಾರೆ, ನಾವು ಬೆಳೆಸ್ತಾರೆ. ಹಿಂಗೆ ಎಲೆಕ್ಷನ್ ಆದಾಗ ಹಂಗೆ ಆಗೋದ್ರಿ ಇದ್ರಿ. ಅಲ್ಲ ಇದು ಚುನಾವಣೆ ಆ್ಯಕ್ಚುಲಿ ಚಾಲೂ ಆದಾಗ ಪಕ್ಷದ ಅವಾಗ ಅದು ಬರೋದಿಲ್ಲ, ಎಲ್ಲ ಕೂಡಿ ಹೋದಿದ್ದೇವೆ. ಈಗ DCS ಬ್ಯಾಂಕ್ ಈಗ ಏನಿಲ್ಲ, ನಾವು ಮೀಟಿಂಗ್ ಕರೆದು ಅಷ್ಟೇ ಕರ್ದೇವಲ್ಲ. DCS ಬ್ಯಾಂಕ್ ರೀ ಸುಮಾರು 26 ವರ್ಷದಿಂದ ಯಾವುದೂ ಚುನಾವಣೆ ಹುಕ್ಕೇರಿ ತಾಲೂಕಲ್ಲಿ ಆಗಿಲ್ಲ ರೀ. ಅದಕ್ಕೂ ನಾವು ಎಲ್ಲರೂ ಎಮ್ಕನ್ಮಡಿಯಲ್ಲಿ 28 ಕ್ಷೇತ್ರ ಅಂದರೆ PKPS ಅದಾವೆ ರೀ. ಇಲ್ಲೆಲ್ಲ ನಾವು ರಾಜೇಂದ್ರ ಪಾಟೀಲ್ ಎಲ್ಲ ಹಿರಿಯರ ಜೊತೆ ಮಾತಾಡ್ತಾ ಇದ್ದೀವಿ ರೀ. ಸೊ ಅಂದರೆ ಈ ಸಲ ಚುನಾವಣೆ ಮಾಡಿಸೋನು, ರಿಸಲ್ಟ್ ಏನೇ ಆಗಲಿ ಚುನಾವಣೆ ಆಗಲಿ. ಯಾಕಂದ್ರೆ ಅಂತಂದರೆ ಅದಕ್ಕೆ ನೋಡಿ ಯೋಗ್ಯ ಒಳ್ಳೆ ಕ್ಯಾಂಡಿಡೇಟ್ ಹಾಕಿ DCS ಬ್ಯಾಂಕ್ ಚುನಾವಣೆ ಹುಕ್ಕೇರಿ ತಾಲೂಕು ಮಾಡಿಸ್ತದೆ ಸಲ. ಇಲ್ಲ ನಿಮ್ಗೆ ಏನಿಲ್ಲ, ಯಾಕಂದ್ರೆ ಅಣ್ಣ ಸಾಹೇಬ್ ಜೊಲ್ಲೆ ಅವರು ಆ ಫ್ಯಾಕ್ಟ್ರಿಗೆ ಯಾರೂ ಒಂದು 25 ಕೋಟಿ ಲೋನ್ ಕೊಡೋ ಪರಿಸ್ಥಿತಿ ಹಾಕಿಲ್ರಿ. ಅಂಥದ್ರಾಗ ಇವ್ರು ದೊಡ್ಡ ಮನಸ್ಸು ಮಾಡಿ 100 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಮಾಡಿದಂಥವ್ರು ಇನ್ನೂ 200 ಕೋಟಿ ಇನ್ವೆಸ್ಟ್ ಮಾಡೋಕೆ ರೆಡಿ ಇದ್ದರು ಅವರು. ಆದರೂ ಇವರೆಲ್ಲರೂ ಡೈರೆಕ್ಟ್ರುಗಳಿಗೆ ಏನೋ ಭಿನ್ನಾಭಿಪ್ರಾಯ ಬಂದು ಮತ್ತು ಅವ್ರು ಪೊಲಿಟಿಕಲ್ ಏನು ಹೇಳಿದ್ರೋ ಗೊತ್ತಿಲ್ಲ. ಅದಕ್ಕೆ ಈಗ ಹೋದ್ರೆ ಅವ್ರು ಇನ್ನು ಹೊಳ್ಳಿ ಏನಾರು ಮತ್ತೆ ನಮ್ಮ ಕಡೆ ಬಂದ್ರೆ ಕೇಳ್ತಾನೆ ಅವ್ರು ಏನಂತದೆ. ಅವರು ಹೇಳ್ತಾರಂಗ್ರಿ ಹೆಂಗೆ ಮಾಡೋಕ್ಕೆ ಸಾಧ್ಯತೆಪ್ಪ ನೀರು ಏರಿಯಾನ ಬರೋದಿಲ್ಲ, ಮತ್ತೆ ಎಲ್ಲಿ ಮಾಡ್ತಾರೆ? ಏರಿಯಾದವ್ರನ್ನ ಮಾಡ್ಬೇಕು ಹೌದೇನಲ್ರಿ? ಹಾಂ ಬಡ್ಡಿದು ಕ್ಲಿಯರ್ ಹೇಳ ಇದ್ರಿ. ನಮ್ಮದು ಸಹಕಾರಿ ಸಂಸ್ಥೆ ಹೆಚ್ಚು ಕಮ್ಮಿ ಒಬ್ರಿಗೆ ಹೆಚ್ಚು ಕಮ್ಮಿ ಮಾಡೋಕೆ ಬರ್ತಿದ್ದೇನೆ ರೀ. ಅಲ್ಲಿ ಸಿದ್ಧನಾಥ್ ಫ್ಯಾಕ್ಟ್ರಿಗೆ ಏನು ಒಂದು ಬಾಂಡ್ ಮಾಡಿಯೋ ಅದರ ಇಂಟ್ರೆಸ್ಟ್ ಇಲ್ಲೂ ಆಗೋದು. ಇಲ್ಲ 15 ಅಲ್ಲ, ಅವ್ರು ಅಂತಾರ್ರಿ. ನೀವು ರೆಕಾರ್ಡ್ ನೋಡ್ರಲ್ಲ ಅಲ್ಲಿ ಸಿಗ್ತೈತಿ. ಏನು ಅವ್ರಿಗೆ ಗೊತ್ತೇನದು, ನಮಗೇನು ಗೊತ್ತು. ನಾನು ನೋಡ್ರಿ ಒಂದು 1.5 ತಿಂಗಳು ಆಪ್ರೇಷನ್ ಮಾಡ್ಬೇಕು ನಾವು ಹೋದೆವು ಅಲ್ಲಿ ಹಾರ್ಟ್ ಆಪ್ರೇಷನ್ ಮಾಡಿ. ಇವರು ಒಂದು 20 ತಿಂಗಳು ಎಲ್ಲೋ ಬೇರೆ ಕಡೆ ಹೋದ್ರು. ಅವಾಗ ಅವರವರು ವಿಚಾರ ಮಾಡಿ ಬೇರೆ ಕಡೆ ದುಡ್ಡು ಹುಡುಕಕ್ಕೆ ಚಾಲು ಮಾಡಿ 1.5 ತಿಂಗಳೇನೋ 2 ತಿಂಗಳು ಅದ್ರಾಗ ವೇಸ್ಟ್ ಮಾಡಿರೋ ಟೈಮ್. ಅಗದಿ ಚಾಲೂದ ಮ್ಯಾಗ ಎಕ್ದಮ್ ಸ್ಪೀಡಪ್ ಆದ ಫ್ಯಾಕ್ಟ್ರಿ ಹಿಂದೆ ಬಿತ್ತವೆ. ಏನೂ ಸಂಬಂಧ ಇಲ್ಲ ಶೇರ್ ಹೆಚ್ಚು ಮಾಡೋದು. ಮತ್ತು ಹೆಚ್ಚು ಮಾಡಿರೋ ನೋಡ್ರಿ ಇಲ್ಲಿ ಮೆಂಬರ್ ಇಲ್ಲಿ ಏರಿಯಾದವನ್ನೇ ಮಾಡ್ಬೇಕಂದ್ರೆ ಹೊರಗಿನ ಏರಿಯಾ ಬಿಟ್ಟು ಮಾಡಕ್ಕೆ ಬರ್ತಿದ್ದು ಹೇಳ್ರಿ ಸಹಕಾರ ಸಂಸ್ಥೆದಾಗ. ಅಲ್ಲೇ ಒಟ್ಟು ಒಂದು 5-6 ಹಳ್ಳಿ ಇರಬೇಕು. ನಮ್ಮ ನಿಪ್ಪಾಣಿ ಆಗಲಿ ಚಿಕ್ಕೋಡಿ ಆಗಲಿ ಮೇಜರ್ ಹುಕ್ಕೇರಿ ತಾಲೂಕು ಐತೆ ಅದು. ಈಗ ಹೇಳಿದ್ರಲ್ಲ ರೀ, ಅಂದ್ರೆ ನಾವು ಏನು ಒಂದು ಪ್ಯಾನೆಲ್ ಮಾಡಿದ್ರೆ ನೋಡ್ರಿ, ಅದ್ರಾಗ ರೀ ಸತೀಶ್ ಜಾರಕಿಹೊಳಿ ಅವ್ರು ಅದಾರ ರೀ, ಕೋರೆ ಸಾವ್ಕಾರ ಅದಾರು, ಅಣ್ಣ ಸಾಹೇಬ್ ಜೊಲ್ಲೆ ಅದಾರು, ಗೋಕಾಕ್ MLA ರಮೇಶ್ ಜಾರಕಿಹೊಳಿ ಅವರು, ಲಕ್ಷ್ಮಣ್ ಸವದಿ ಎಲ್ಲರೂ ಕೂಡಿ ಅಂದ್ರೆ ಮಾಡತ್ತಾರೆ. ಯಾಕಂದ್ರೆ ಮೊದಲಿಂದ ಮಾಡಿದ ಪದ್ಧತಿ ಇದೆ, ಹಂಗೆ ಮಾಡತ್ತೆ. ಯಾಕಂದ್ರೆ ಪಾರ್ಟಿ ಲೈನ್ ಮ್ಯಾಗ ಅದನ್ನ ಇಲೆಕ್ಷನ್ ಮಾಡೋಕೆ ಆಗೋದಿಲ್ಲ ರೀ. ಅದಕ್ಕೋಸ್ಕರ ಈಗ ಹುಡುಕ್ತೂರ ಚಲೋ ಕ್ಯಾಂಡಿಡೇಟ್ ಹುಡುಕಿರಿ ಇರ್ಬೋದು, ಬರ್ಬೋದು, ಅವರು ಕೇಳ್ಬೋದು. ಅವ್ರು ಕೇಳಿದ್ರೆ ಗೊತ್ತಾಗ್ತದೆ. ಹೇಳ್ತೀನಿ ನನ್ನ ಟೈಮ್ ಬಂದಾಗ ಇಲ್ಲ ಯಾಕಂದ್ರೆ ಸುಮ್ಮನೆ ಏನಾಗ್ತೈತಿ ಈಗ ಹೇಳ್ಬೇಕು. ಈಗ ಅವ್ರದ್ದು ಅಲ್ಲಿ ಬೆಂಗಳೂರಾಗೆ ಹೆಚ್ಚು ಕೆಲಸ ನೀವನ್ನ ನೋಡತ್ತೀರಿ ಎಲ್ಲ ಟಿವಿಯಾಗ ರೀ. ಸೊ ಅವ್ರು ಯಾರಿಲ್ಲ, ಸುಮ್ಮನೆ ಹೇಳ್ತಾರೆ ರೀ. ಮತ್ತು ಈಗ ಎಲ್ಲರೂ ಕೆಲವೊಂದು MLAಗಳು ತಾವು ನಿಲ್ಲಬೇಕು, ಮಿನಿಸ್ಟ್ರ್ ಅವ್ರ ಮಕ್ಕಳು ನಿಲ್ಬೇಕು, ಹಿಂಗೆಲ್ಲ ಚರ್ಚೆಗಳು ನಡೆದವ್ರೆ. ಇನ್ನೂ ಯಾರು ನಿಲ್ತಾರೋ ಯಾರು ಬಿಡ್ತಾರೋ ಸೆಪ್ಟೆಂಬರ್ ಎಂಡಿಗೆ ಫೈನಲ್ ಆಗೋದು. ಅಕ್ಟೋಬರ್ 19 ಇರೋದ್ರಿಂದ DK ಶಿವಕುಮಾರ್ ಸುಮ್ಮನೆ ಹೆಸರು ಓಡಿಸ್ತಾರೆ. ಅವ್ರು ಯಾಕೆ ಅವರು ಎಲ್ಲ ಕೆಲಸ ಬಿಟ್ಟು ಇದ್ರಾಗ ಇನ್ವಾಲ್ವ್ ಆಗೋದಿಲ್ಲ ಅಂತ ನನಗೆ ಅನ್ನಿಸ್ತೈತಿ ರೀ. ಇರ್ತಾರೆ ಅದಕ್ಕೆ ಏನು ಅಪೋಸಿಟ್ ಪೆನಲ್ ಯಾವಾಗ ಆದ್ಮೇಲೆ ಗೊತ್ತಿರಲಿ, ಆದ್ಮೇಲೆ ಗೊತ್ತಾಗೋದಿಲ್ಲ. ಇಲ್ಲ ಅವರೊಂದು ಪ್ಯಾನೆಲ್ ಮಾಡ್ಬೋದು ಹೇಳಕ್ಕೆ ಬರ್ದಿಲ್ಲಲ್ಲ ರೀ. ಈಗ ಅಂದ್ರೆ ನಾವು ಅತ್ತಿ ಅವ್ರ ಜೋಡಿ ಇಲ್ರಿ ಈಗ ಸ್ಪಷ್ಟವಾಗಿರಿ. ಸೊ ಈಗ ಅವ್ರು ಇರ್ಬೋದು ರೀ, ಮತ್ತು ಬೇರೆ ಬೈಲಂಗ್ಲು ಯಾರು ಇರ್ಬೋದು, ರಾಮದುರ್ಗದಾಗ ಯಾರು ಇರ್ಬೋದು, ಅವ್ರೇನು ಪ್ಯಾನೆಲ್ ಮಾಡ್ತಾರಲ್ಲ ಗೊತ್ತಿಲ್ಲ ರೀ. ಸೊ ಅದು ಆಮೇಲೆ ಗೊತ್ತಾಗ್ತೈತೆ ಸ್ವಲ್ಪ. ಈಗ ಸೌದಿ ಅವ್ರದ್ದು ಇನ್ನೊಂದು 3-4 ದಿವಸ ಒಂದು ಫಂಕ್ಷನ್ ಮಾಡೋದು, ಸೌದಿ ಅವ್ರು ಅಲ್ಲಿ ಬರ್ತಾರೆ, ಅವ್ರು ಕ್ಲಿಯರ್ ಆಗಿಬಿಡ್ತಾರೆ. ಇಲ್ಲ ಅವ್ರು ಬೆಂಗಳೂರು ಯಾವಾಗ ಬರ್ಲೋರು
ಬರೋದಿಲ್ಲ ಕಾರಣ ನೋಡ್ರಿ ನೀವು ಇಷ್ಟು ಈಗ 5 ತಾರೀಕು ರಾಯಬಾಗ ಒಂದು ತಾಲೂಕು ಸಭೆ ಮಾಡತ್ತೀರಿ ಅಲ್ಲಿ ಲಕ್ಷ್ಮಣ್ ಚೌಧರಿ ಯಾಕಂದ್ರೆ ಬರಕ್ಕೆ ಇದ್ರೆ society ಅಲ್ಲಿ ಬಂದ್ರಿ ಅಂದ್ರೆ ಕ್ಲಿಯರ್ ಆಗಿಬಿಡ್ತೈತ್ರಿ AGMಗೆ ಅಲ್ಲ AGM ಡೈರೆಕ್ಟ್ ಅವ್ರ ಸಹಕಾರ ಸಂಘ ಯಾವ್ದು ಆರಿಸಿ ಬಂದಿದೆ ಅವ್ರ ಅಧ್ಯಕ್ಷರು ಎಲ್ಲರೂ ಬಂದಿರ್ತಾರೆ ಅಲ್ಲಿ ಹಜರಿ ಬೀಳ್ತಿದ್ದ ಅವ್ರ ಸಂಘದವ್ರು ಅದಕ್ಕೆ ಸಾಮಾನ್ಯತ್ವ ಅಧ್ಯಕ್ಷ ನೀವು ಯಾರೋ ನೀವು ಜಾರಕಿಹೊಳಿ ಇಲ್ಲ ಈಗ ನೋಡ್ರಿ ಅದನ್ನು ಸ್ಪಷ್ಟಪಡಿಸ್ತನು ನಿನ್ನ ಏನೇನ್ರಿ ಈಗ ರಾಹುಲ್ ಜಾರಕಿಹೊಳಿ ಅವ್ರ ಹೆಸರು ಬೆಳಗಾವಂದ ಓಡಾತಿದ್ದೆ ಅದನ್ನ ಬಿಟ್ಟರೆ ಯಾರ್ದು ಹೆಸರು ಓಡಾತಿಲ್ಲ ನಾನು ಅದು ನಮಗೇನು ಮಾತಾಡಿಲ್ಲ ಅದ್ರ ಬಗ್ಗೆ ಸತೀಶ್ ಅವ್ರಿಗೆ ರಮೇಶ್ ಅವ್ರು ನಾವು ಮಾತಾಡಿ ನೋಡ್ತೀವಿ ಅವ್ರು ಸತೀಶ್ ಅವ್ರು ಹೆಂಗೆ ಬೆಳಗಾಂ ವಿಚಾರಕ್ಕೆ ಡಿಸಿಷನ್ ತೊಗೋತಾರೆ ಹಂಗೆ ಬರ್ತೈತೆ ಹೇಳಿದ್ರು ನಾವು ಹೇಳಿದ್ವಿ ನಾವು ವೈಯಕ್ತಿಕವಾಗಿ ನಾನು ನಿಲ್ಲೋದಿಲ್ಲ ಅಥವಾ ನಮ್ಮ ಫ್ಯಾಮಿಲಿಯಿಂದ ಯಾರೂ ಅಧ್ಯಕ್ಷ ಉಪಾಧ್ಯಕ್ಷ ಆಗೋದಿಲ್ಲ ಯೋಗ್ಯ ಅಭ್ಯರ್ಥಿ ಹಿಡ್ಕೊಂಡು ಅದು ವಿಶೇಷವಾಗಿ ಲಿಂಗಾಯತ ಸಮಾಜದವ್ರನ್ನ ನಾವು ಅಧ್ಯಕ್ಷ ಮಾಡ್ತೀವಿ ನಿನ್ನ ಸ್ಟೇಟ್ಮೆಂಟು ಕೊಟ್ಟಿದ್ದೀನಿ ನಾನು ಅವ್ರು ಬೆಳಗಾವಿಗೆ ಟ್ರೈ ಮಾಡ್ತಾ ಇಲ್ಲ ಅವ್ರು ಖಾನಾಪುರಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ರೀ ಚಂದ್ರರಾಜ್ ಜಟ್ಟಿಗಳು ಅವ್ರಿ ಅಲ್ಲಿ ಇಲ್ಲಿ ಬೆಳಗಾವಿಗೆ ಯಾರು ಟ್ರೈ ಮಾಡ್ತಾ ಇಲ್ಲ ನಮ್ಮ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ್ದು ನಾವು ರೀ ಅದು ವಿರೋಧದಾಗ ಹೋಗಿನಲ್ಲ ಅವರು ಚಂದ್ರರಾಜ್ ಅಂತಿರಲ್ಲ ನೀವು ವಿರೋಧ ಭರೋಸೆ ಇದ್ದಂತ ಮಾಡ್ತೀವ್ರಲ್ಲ ಭರೋಸೆ ಐತೆ ಮಾಡ್ತೀವ್ರಲ್ಲ ಅಲ್ಲೆಲ್ಲ ನೋಡ್ರಿ ಒಂದು ನೀವು ಹೇರಲ್ಲ ಈಗ ಅವ್ರು ಕರ್ತಾರೋ ಅವ್ರು ತಗೋರಿ ಅಲ್ಲಲ್ಲ ಒಂದೇ ನಿಮಿಷ ಹೇಳ್ಬಿಡ್ತೇನೆ ರೀ ಅಲ್ಲಲ್ಲ ಒಂದು ನಿಮಿಷ ನೀವು ಹೇರಲ್ಲ ನಿಮ್ಮ ಜೊತೆ ವಿದ್ಯುತ್ ಸಹ ಬಂದರು ಅವ್ರು ಬಿಟ್ಟು ಹೋಗ್ತಾರೆ ಏನು ಗ್ಯಾರಂಟಿ ಅಂತೀರ ಈಗ ನಾವು ಪ್ರಾಮಾಣಿಕವಾಗಿ ಚುನಾವಣೆ ಮಾಡ್ತೀರಿ ರಾಜಕಾರಣದಾಗ ಏನು ಬೇಕಾಗುತ್ತೆ ಇನ್ನು ಮುಂದಿಂದ ಏನು ಹೇಳೋಕ್ಕಾಗೋದಿಲ್ಲ ಭವಿಷ್ಯ ಈಗ ಎಲ್ಲರೂ ಕೂಡಿ ಎಷ್ಟು ಒಳ್ಳೇದಾಗುತ್ತೆ ಆ ಸಂಘಕ್ಕೆ ಒಳ್ಳೇದಾಗಕ್ಕೆ ಪ್ರಯತ್ನ ಮಾಡ್ತವ್ರೆ ಆಮೇಲೆ ಮುಂದಿನ ರಾಜಕಾರಣ ಅಂದ್ರೆ ಯಾವಾಗ ಹೆಂಗೆ ಈಗ ನೋಡಿ ಸಂಕೇಶ್ವರ ಫ್ಯಾಕ್ಟ್ರಿ ಡೈರೆಕ್ಟ್ರು ಎಲ್ಲ ಬಂದು ಇಲ್ಲಿದ್ರು ಮತ್ತು ಒಂದು ವಾರ ಆ ಕಡೆ ಹೋದರು ಮತ್ತೊಂದು ವಾರ ಬಿಟ್ಟು ಮತ್ತೆ ಬಂದರೆ ಏನು ಅಲ್ಲ ಮತ್ತೊಂದು ಅಂದ್ರೆ ಕನ್ಫರ್ಮ್ ಇಲ್ರಿ ಅಂದ್ರೆ ಜನರಲ್ ಬಾಡಿಗೆ ಬಂದವರು ಇದು ಕಟ್ಬಾಕಿ ಅಂತೇಳಿ 1600 ಮಂದಿನ ಅಷ್ಟೊಂದು ಮಾಡಿ ಈಸಿ ಇಲೆಕ್ಷನ್ ಮಾಡ್ಬೇಕಂತ ಪ್ಲ್ಯಾನ್ ಇದೆ ಅಂತ ಸುದ್ದಿ ರೀ ಅಲ್ಲ ಅದನ್ನ ಚೆಕ್ ಮಾಡ್ತಾರೆ ಈಗ ಚೆಕ್ ಮಾಡತ್ತಾರೆ ಹಂಗಿತ್ತಂದ್ರೆ ಭಾರಿ ಡೇಂಜರ್ ಅದು ಯಾಕಂದ್ರೆ ಭಾಳ ಸಮಸ್ಯೆ ಆಗ್ತೈತೆ ರೀ ಅದಕ್ಕೆ ನಾವು ಸರ್ಕಾರದಾಗೂ ಹೈಕೋರ್ಟ್ಗೆ ಹೋಗಿ ಅಷ್ಟು ಮಂದಿ ವೋಟಿಂಗ್ ಪವರ್ ತಂದು ಬಿಡ್ತೀವಿ ರೀ ಅದ್ರ ಜೊತೆ 15,000 ಮೆಂಬರ್ಶಿಪ್ಪನ್ನು ಪೆಂಡಿಂಗ್ ಇಟ್ಟಾರೆ ಅದನ್ನ ಮೆಂಬರ್ಶಿಪ್ ಮಾಡಿ ಅವು ಬಂದ್ಬಿಟ್ಟು ಹೆಚ್ಚು ಎರಡು ಕಡೆ ಅದ ಇಲ್ಲ ಅಂದ್ರೆ ಅದು ನಾವು ಮಾಡಿದ ಲಿಸ್ಟ್ ಅಲ್ಲ ಅದು ಹಳೇದು ಐತೆ ಲಿಸ್ಟ್ ಹೊಸದಲ್ಲ ಹಳೆಯವು ಕನೆಕ್ಷನ್ ಕೊಟ್ಟಿದ್ದಾರೆ ಒಂದು ತಪ್ಪೇನು ಮಾಡಿದರು ಮೆಂಬರ್ ಮಾಡಿ ಕನೆಕ್ಷನ್ ಕೊಡ್ಬೇಕಿತ್ತು ಅವ್ರಿಗೆ ಅದನ್ನು ಮಾಡಿಲ್ಲ ಯಾವುದೋ ನೋಡ್ರಿ ಸಹಕಾರ ಸಂಸ್ಥೆಗೆ ಏನೋ ಕೆಲಸ ಮಾಡೋಕೆ ಮೆಂಬರ್ ಮಾಡೇ ಮಾಡಬೇಕು ಅದನ್ನು ಮಾಡಿಲ್ಲ ಅವರು ಅದನ್ನು ತಪ್ಪು ಮಾಡಿದ್ರೆ ಅದಕ್ಕೆ ನಾವು ರಿವಾರ್ಡ್ ಮಾಡಿ ಡಿಸಿಸಿಗೆ MLA ಅಭ್ಯರ್ಥಿಗಳು ಸ್ಪರ್ಧಿಸ್ತಿದ್ದಾರೆ ನಿನ್ನೆ ಆಲ್ರೆಡಿ ಹೇಳಿದರೆ ಸೆಕೆಂಡ್ ಲೈನ್ ಲೀಡರ್ಗಳಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿ ನೀವು ಕೊಡ್ತೀರಾ ಅಥವಾ ಮಾಜಿಗಳಿಗೆ ಅಲ್ಲಲ್ಲ ನಾವು ನನ್ನ ವೈಯಕ್ತಿಕರಿ ನಾ ಅಂದೆ ಈಗ ನಮ್ಮ ಕ್ಷೇತ್ರದ ನಾವು ಸೆಕೆಂಡ್ ಲೈನ್ ಕೊಡ್ತೀವಿ ಈಗ ಬೇರೆ ಅವ್ರು MLA ಅವ್ರು ನಿಲ್ತು ಅಂದ್ರೆ ನಮ್ಗೇನು ಮಾಡೋಕ್ಕಾಗೋದಿಲ್ಲ ರೀ ಅಂದ್ರೆ ನಾವಂದ್ರೆ ಸೆಕೆಂಡ್ ಲೈನ್ ಲೀಡ್ರಿಗೆ ಬೆಳೆಸಿಬಿಟ್ರೆ ಅಲ್ಲಿ ಕಳಿಸಿದ್ರೆ ಚಲೋ ಇಲ್ಲೂ ಅಲ್ಲೂ ನಾವು ಇರಬಾರ್ದು ನನ್ನ ವೈಯಕ್ತಿಕ ವಿಚಾರ ರೀ ಸೊ ಅವ್ರವ್ರು ಬೆಳೆಸಿಲ್ಲ ನಾವನ್ನಿಲ್ಲವ್ರೆ ಅಂದ್ರೆ ನಮ್ಗೆ ಕ್ವಶನ್ ಮಾಡೋಕ್ಕಾಗೋದಿಲ್ಲ ರೀ ಈ ವರ್ಷ ಯಾಕೆ ಎಷ್ಟು ಡಿಸಿಷನ್ ಹೈ ವೋಲ್ಟೇಜ್ ಆಗೈತೆ ಈಗ ನಮಗೂ ತಿಳಿವಾತು ಒಟ್ಟಾರೆ ಅದಕ್ಕೆ ನೋಡತ್ತೀವಿ ಎಲ್ಲರೂ ಹುಕ್ಕೇರಿ ಕ್ಷೇತ್ರ ವಿಶೇಷವಾಗಿ ಈಗ ನಾ ಏನೆಲ್ಲ ನೋಡ್ರಿ ಈಗ ಅಕಸ್ಮಾತ್ ನಾವಾಗೆ ಬಂದು ಯಾವುದೂ ಚುನಾವಣೆ ನೋಡೋಕೆ ನಮ್ಮ ಮನಸ್ಸಿರಕ್ಕಲ್ಲ ಅಲ್ಲೇ ಕೆಲವೊಂದೆಲ್ಲ ಸಮಸ್ಯೆ ಬಂದು ಅವರೆಲ್ಲ ನಮ್ಮ ಕಡೆ ಬಂದಾಗ ಈಗ ನಾವು ಅವ್ರನ್ನ ಕೈ ಬಿಟ್ಟು ಹೋದ್ರೆ ಅಂದರೆ ರಾಜಕಾರಣದಾಗ ಯಾರೂ ನಂಬೋದಿಲ್ಲ ಈಗ ಚುನಾವಣೆ ಮಾಡ್ತೀವಿ ರಿಸಲ್ಟ್ ಏನಾಗ್ತೈತಿ ಅದು ಮತದಾರ ಕಡೆ ಬಿಟ್ಟಿದ್ರೆ ಖರೆ ಅವ್ರಿಗೋಸ್ಕರ ಜನರಿಗೋಸ್ಕರ ಚುನಾವಣೆ ಮಾಡಲೇಬೇಕು ಅಂದರೆ ಯಾರ ಮ್ಯಾಗ ಪ್ರೀತಿ ದ್ವೇಷ ಅಂತಲ್ರಿ ನಮ್ಮ ಜೊತೆ ಬಂದವ್ನ ಕೈ ಬಿಡಬಾರ್ದು ನಾವೇನು ಅವ್ರಿಗೆ ಕರೆಯಕ್ಕೆ ಹೋಗಿಲ್ಲ ಅವರಾಗಿ ನಮ್ಮ ಹತ್ರ ಬಂದಾರ ಹಾಂ ಹ್ಞೂ ರೀ ಹಾಂ ಈಗ ಅವ್ರು ಬಂದರಂದ್ರೆ ಅವ್ರನ್ನ ನಾವು ನನ್ನ ವೈಯಕ್ತಿಕ ವಿಚಾರ ಅವರೇ ನಿಲ್ಲಬೇಕು ಇನ್ನು ಹೊಸ ಬೇರೆ ಮಾಡಬೇಕು ನಾ ಏನಿಲ್ಲ ರೀ ಗೆಲ್ಸೋದು ಬಿಡೋದು ಜನರ ಕೈ ಆಗಿರ್ತೈತಿ ನಾವು ರಿಕ್ವೆಸ್ಟ್ ಮಾಡ್ತೀವಿ ಕೈ ಮುಗಿದು ಕೇಳ್ತೀವಿ ಆಮೇಲೆ ಜನ ಏನು ತೀರ್ಪು ಕೊಡ್ತಾರೆ ಅಂತ ಒಪ್ಕೋತೀವಿ ನಾವು ಗಾಡಿ ಕೂಡ ಕೊಡ್ತೀವ್ರಿ ಅದೆಲ್ಲ ಆಫ್ ದಿ ರೆಕಾರ್ಡ್ ಹೇಳ್ತಂತ ತೋರಿ ಇಲ್ಲಿ ಯಾಕೆ ಅದೇನು ಅದ್ರ ಭಾಳ ಅರ್ಥ ಭಾಳ ಆಗ್ತಾವ್ರಿ ಅಂತ ಓಕೆ ಥ್ಯಾಂಕ್ ಯು